Hello everyone. Continue. Next concept is sacred versus secular nature of marriage. ಮದುವೆ ಅನ್ನುವಂಥ ಒಂದು ವ್ಯವಸ್ಥೆಯ ಬಗ್ಗೆ ನಾವು ಚರ್ಚೆ ಮಾಡ್ತಾ ಇದ್ದೇವೆ. ಇದರಲ್ಲಿ ಈಗ ಒಂದು ಕಡೆ ಸೇಕ್ರೆಡ್ ಅಂತಂದರೆ ಈಗ ಪವಿತ್ರವಾದಂಥ ಬಂಧನ, ಜನ್ಮ ಜನ್ಮದ ಅನುಬಂಧ, ಆ ಕಾನ್ಸೆಪ್ಟ್. ಸೆಕ್ಯುಲರ್ ಅಂತಂದರೆ ಅಷ್ಟೆಲ್ಲ ದೊಡ್ಡ ಮಟ್ಟದಲ್ಲಿ ಮದುವೆ ಅಂತಂದರೆ ನಾವು ಪರಿಗಣಿಸಬೇಕಾಗಿಲ್ಲ. ಇದು ಒಂದು ಪಾರ್ಟ್ನರ್ಶಿಪ್ ಅಷ್ಟೇ ಅನ್ನೋ ಥರ ಮದುವೆಯನ್ನು ನೋಡುವಂಥದ್ದು. ನೋಡಿ, ಇಲ್ಲಿ ಅದರ ಫೀಚರ್ಸನ್ನು ನೋಡ್ತಾ ಹೋಗಿ. ಸೇಕ್ರೆಡ್ ಮ್ಯಾರೇಜ್ ಅಂತಂದರೆ ಮ್ಯಾರೇಜ್ ವಿವ್ಡ್ ಆಸ್ ರಿಲಿಜಿಯಸ್ ಡ್ಯೂಟಿ. ನಾವು ಈ ಧರ್ಮದಲ್ಲಿ ಹುಟ್ಟಿದ್ದೇವೆ, ಈ ಧರ್ಮದ ಪ್ರಕಾರನೇ ನಾವು ಮದುವೆ ಆಗಬೇಕು, ಅಥವಾ ಧರ್ಮ ನಮಗೆ ಮದುವೆ ಆಗೋದು ನಿನ್ನ ಕರ್ತವ್ಯ, ಗೃಹಸ್ಥ ಧರ್ಮವನ್ನು ನೀನು ಪಾಲಿಸಲೇಬೇಕು ಅಂತ ರಿಲಿಜನ್ ನಮ್ಗೆ ಹೇಳುತ್ತಾ ಇದೆ. ಅದು ಸೇಕ್ರೆಡ್ ಮ್ಯಾರೇಜ್. ಅಲ್ಲಿ ಏನಾಗಿರುತ್ತೆ, ರಿಚುವಲ್ಸ್ ಹೈಲಿ ಇಂಪಾರ್ಟೆಂಟ್. ಅಂದರೆ ಬೇರೆ ಬೇರೆ ಆಚರಣೆಗಳು. ಮದುವೆ ಅಂತಂದರೆ ಈಗ ನಿನ್ನೆ ನೋಡಿದ್ವಲ್ವಾ, ಹಿಂದೂಗಳಲ್ಲಿ ಸಪ್ತಪದಿ, ಅಗ್ನಿಸಾಕ್ಷಿ ಮದುವೆ ಇದೆಲ್ಲ ಇದೆ. ಆ ರಿಚುವಲ್ಸು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಇನ್ನು ಫ್ಯಾಮಿಲಿ ಕಂಟಿನ್ಯೂಟಿ ಪ್ರಯಾರಿಟೈಸ್ಡ್. ಮದುವೆ ಆದಮೇಲೆ ಮಕ್ಕಳನ್ನು ಪಡೀಲೇಬೇಕು, ಆ ರೀತಿ ಆದಂಥ ಒಂದು ಭಾವನೆ ಇಲ್ಲಿ ಹೆಚ್ಚು ಮಹತ್ವವನ್ನು ಪಡ್ಕೊಂಡಿರುತ್ತೆ. ಫ್ಯಾಮಿಲಿ ಕಂಟಿನ್ಯೂಟಿ, ಮದುವೆ ಆದಮೇಲೆ ಮಕ್ಕಳನ್ನು ಪೋಷಿಸಬೇಕು, ಪಾಲಿಸಬೇಕು, ಮುಂದಿನ ಜನಾಂಗ ಮುಂದುವರಿತಾನೆ ಇರಬೇಕು. ಫ್ಯಾಮಿಲಿ ಕಂಟಿನ್ಯೂಟಿ ಹೆಚ್ಚು ಪ್ರಯಾರಿಟಿ ಪಡ್ಕೊಂಡಿರುತ್ತೆ ಸೇಕ್ರೆಡ್ ಮ್ಯಾರೇಜಲ್ಲಿ. ಮತ್ತು ಸ್ಟ್ರಾಂಗ್ ಸೋಷಿಯಲ್ ಪ್ರೆಷರ್ ಟು ಕಂಟಿನ್ಯೂ ಮ್ಯಾರೇಜ್. ಇದು ಮುಂದುವರಿತಾನೆ ಇರಬೇಕು ಈ ವ್ಯವಸ್ಥೆ ಅಂತ ಸಮಾಜ ಒತ್ತಡವನ್ನು ಹಾಕ್ತಾನೆ ಇರುತ್ತೆ. ಮತ್ತು ಸಾಮಾನ್ಯವಾಗಿ ಟ್ರೆಡಿಷನಲ್ ಕಮ್ಯುನಿಟಿಗಳು ಇದನ್ನು ಫಾಲೋ ಮಾಡ್ತಾ ಇರುತ್ತೆ. ಅದು ಸೇಕ್ರೆಡ್ ಮ್ಯಾರೇಜ್. ಇನ್ನು ಸೆಕ್ಯುಲರ್ ಮ್ಯಾರೇಜ್ ಅಂತಂದರೆ ಮೊದಲೇ ಹೇಳಿದಾಗೆ ಒಂದು ಪಾರ್ಟ್ನರ್ಶಿಪ್ ಅಷ್ಟೇ. ಎಲ್ಲೋ ಹುಟ್ಟಿದ್ದಾರೆ ಎರಡು ವ್ಯಕ್ತಿಗಳು, ಅವರಲ್ಲಿ ಕೆಲವು ಸಾಮಾನ್ಯ ಒಳ್ಳೆಯ ಒಂದು ಬಾಂಧವ್ಯ ಬೆಳೆದಿದೆ, ಒಟ್ಟಿಗೆ ಇರಬಹುದು ಜೀವನ ಪೂರ್ತಿ ಅಂತ ಅಂದ್ಕೊಂಡಿದ್ದಾರೆ. ಹಾಗಾಗಿ ಒಂದು ಪಾರ್ಟ್ನರ್ಶಿಪ್ ಆ ಥರ ಮದುವೆಯನ್ನು ನೋಡ್ತಾ ಇದ್ದಾರೆ. ಮುಖ್ಯವಾಗಿ ಇಲ್ಲಿ ಲೀಗಲ್ ಮತ್ತು ಇಮೋಷ್ನಲ್ ಕಂಪ್ಯಾಟಿಬಿಲಿಟಿ ಎಂಪಸೈಸ್ ಮಾಡ್ತಾರೆ. ಲೀಗಲ್ ಅಂತಂದರೆ ಕಾನೂನಾತ್ಮಕವಾಗಿ, ಮತ್ತು ಇಮೋಷ್ನಲ್ ಅಂದರೆ ಭಾವನಾತ್ಮಕವಾಗಿ ಎಲ್ಲ ಕರೆಕ್ಟಾಗಿ ಆಗ್ತಾ ಇದೆಯಾ, ಹೊಂದಾಣಿಕೆ ಆಗ್ತಾ ಇದೆಯಾ, ಅದು ಮುಖ್ಯವಾಗಿ ಇಲ್ಲಿ ನೋಡೋದು. ಮತ್ತು ಇಂಡಿವಿಜುವಲ್ ಹ್ಯಾಪಿನೆಸ್ ಅಲ್ವಾ. ಮದುವೆ ಅಂತಂದರೆ ಒಬ್ರು ಯಾವಾಗಲೂ ಕಷ್ಟಪಡ್ತಾ ಇರೋದು, ಇನ್ನೊಬ್ರು ಯಾವಾಗಲೂ ಖುಷಿಯಿಂದ ಇರೋದು, ಅಥವಾ ಒಬ್ಬರು ಜವಾಬ್ದಾರಿಯನ್ನು ಸಂಪೂರ್ಣವಾಗಿ ತೆಗೆದುಕೊಳ್ಳೋದು, ಇನ್ನೊಬ್ರು ಸುಮ್ಮನೆ ಕೂತ್ಕೊಳ್ಳೋದು, ಇದಲ್ಲ. ಪ್ರತಿಯೊಬ್ಬರ ಖುಷಿ, ಪ್ರತಿಯೊಬ್ಬರ ಆನಂದ ಇಂಪಾರ್ಟೆಂಟ್. ಮತ್ತು ಡಿವೋರ್ಸ್ ಮೋರ್ ಸೋಷಿಯಲಿ ಅಕ್ಸೆಪ್ಟೆಡ್. ಸೆಕ್ಯುಲರ್ ಮ್ಯಾರೇಜಲ್ಲಿ ಏನು ಹೇಳ್ತಾರೆ ಅಂತಂದರೆ, ಡಿವೋರ್ಸ್ ಅದೇನು ಹೊಸ ವಿಷಯ ಅಲ್ಲ, ಓಕೆ, ಅದು ಹೊಂದಾಣಿಕೆ ಆಗ್ತಾ ಇಲ್ಲ, ಬದುಕಲಿಕ್ಕೆ ಆಗ್ತಾ ಇಲ್ಲ ಒಟ್ಟಿಗೆ ಅಂತಂದರೆ ಡಿವೋರ್ಸ್ ತಗೋಬಹುದು. ಮೋಸ್ಟ್ಲಿ ಅರ್ಬನ್ ಆ್ಯಂಡ್ ಎಜುಕೇಟೆಡ್ ಸೆಕ್ಷನ್. ಸೇಕ್ರೆಡ್ ಮ್ಯಾರೇಜನ್ನು ಫಾಲೋ ಮಾಡ್ತಾ ಇರೋರು ಟ್ರೆಡಿಷನಲ್ ಕಮ್ಯುನಿಟೀಸ್ಗಳು, ಆದರೆ ಸೆಕ್ಯುಲರ್ ಮ್ಯಾರೇಜನ್ನು ಫಾಲೋ ಮಾಡ್ತಾ ಇರೋರು ಅರ್ಬನ್ ಮತ್ತು ಎಜುಕೇಟೆಡ್ ಸೆಕ್ಷನ್ಸ್. ಇಷ್ಟು ಮದುವೆ ಬಗ್ಗೆ ನಾವು ನೋಡಿದ್ವಿ. ಈಗ ಮದುವೆ ಅಂತಂದರೆ ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ ನೆನಪಿದೆಯಾ, ಏನೇನಿರುತ್ತೆ, ಪ್ಯಾಟರ್ನ್ಸು ಮತ್ತು ಅದರ ಟೈಪ್ಸು, ಡೈವರ್ಸಿಟಿ. ಮೋನೋಗ್ಯಾಮಿ ಗೊತ್ತಾಗಿದೆ, ಪಾಲಿಗ್ಯಾಮಿಯಲ್ಲಿ ಪಾಲಿಜಿನಿ, ಪಾಲಿಯಾಂಡ್ರಿ, ಮತ್ತು ಟ್ರೈಬಲ್ ಮ್ಯಾರೇಜ್ ಫಾರ್ಮ್ಸ್, ಎಂಡೋಗ್ಯಾಮಿ, ಎಕ್ಸೋಗ್ಯಾಮಿ, ಹೈಪರ್ಗ್ಯಾಮಿ. ಅದಾದಮೇಲೆ ಅರೇಂಜ್ ಮ್ಯಾರೇಜು, ಲವ್ ಕಮ್ ಅರೇಂಜ್ ಮ್ಯಾರೇಜು, ಸೇಕ್ರೆಡ್ ವರ್ಸಸ್ ಸೆಕ್ಯುಲರ್ ಮ್ಯಾರೇಜ್. ಇಷ್ಟು ಗೊತ್ತಾಗಿರಬಹುದು. ಮುಂದೆ ನೋಡಿ, ಕಂಟೆಂಪ್ರರಿ ಚೇಂಜಸ್ ಇನ್ ಫ್ಯಾಮಿಲಿ ಸ್ಟ್ರಕ್ಚರ್. ಅಂದರೆ ಇತ್ತೀಚೆಗೆ ಈ ಫ್ಯಾಮಿಲಿ ಸ್ಟ್ರಕ್ಚರ್ನಲ್ಲಿ ಏನೇನು ಬದಲಾವಣೆಗಳಾಗ್ತಾ ಇದೆ. ಇಂಡಿಯನ್ ಫ್ಯಾಮಿಲೀಸ್ ಆರ್ ಅಂಡರ್ಗೋಯಿಂಗ್ ಮೇಜರ್ ಟ್ರಾನ್ಸ್ಫಾರ್ಮೇಷನ್. ಫಸ್ಟ್ ಒನ್, ನ್ಯೂಕ್ಲಿಯರೈಸೇಷನ್ ಆಫ್ ಫ್ಯಾಮಿಲೀಸ್. ನ್ಯೂಕ್ಲಿಯರೈಸೇಷನ್ ಅಂತಂದರೆ ಜಾಯಿಂಟ್ ಫ್ಯಾಮಿಲಿ ಇರೋದು ನ್ಯೂಕ್ಲಿಯರ್ ಫ್ಯಾಮಿಲಿಯಾಗಿ ಒಡಿತಾ ಇದೆ. ಲಾರ್ಜ್ ಜಾಯಿಂಟ್ ಫ್ಯಾಮಿಲೀಸ್ ಬ್ರೇಕಿಂಗ್ ಇನ್ ಟು ಸ್ಮಾಲರ್ ನ್ಯೂಕ್ಲಿಯರ್ ಯೂನಿಟ್ಸ್. ಯಾಕೆ ಹೀಗೆ ಆಗ್ತಾ ಇದೆ ನೋಡಿ. ಡ್ರೈವರ್ಸ್ ಆಫ್ ನ್ಯೂಕ್ಲಿಯರೈಸೇಷನ್ಗೆ ಕಾರಣವಾಗುವಂತಹ ಅಂಶಗಳು ಯಾವ್ದ್ಯಾವುದು ಅಂತಂದರೆ, ಅರ್ಬನೈಸೇಷನ್. ಹೇಗೆ, ಹಳ್ಳಿಯಲ್ಲಿ ಮೊದಲಿಂದ ಜಾಯಿಂಟ್ ಫ್ಯಾಮಿಲಿ ಇರುತ್ತೆ, ನಗರೀಕರಣ ಜಾಸ್ತಿ ಆಗ್ತಾ ಇದ್ದ ಹಾಗೆ ನಗರಕ್ಕೆ ಉದ್ಯೋಗವನ್ನು, ಶಿಕ್ಷಣವನ್ನು ಅಥವಾ ಬೇರೆ ಬೇರೆ ಆದಾಯದ ಮೂಲವನ್ನು ಅರಸಿ ನಗರಕ್ಕೆ ಹೋಗ್ತಾರೆ. ಅರ್ಬನೈಸೇಷನ್ ಮೊದಲನೇ ರೀಸನ್ ಅಥವಾ ಡ್ರೈವರ್ಸ್ ಆಫ್ ನ್ಯೂಕ್ಲಿಯರೈಸೇಷನ್ನಲ್ಲಿ ಮೊದಲನೇದು ಅರ್ಬನೈಸೇಷನ್. ಎರಡನೇದು ಇಂಡಸ್ಟ್ರಿಯಲೈಸೇಷನ್. ಹಳ್ಳಿಗಳಲ್ಲಿ ಇಂಡಸ್ಟ್ರಿಗಳು ದೊಡ್ಡ ಮಟ್ಟಕ್ಕೆ ಬೆಳೆಯೋದಿಲ್ಲ. ಇಂಡಸ್ಟ್ರಿ, ಕೈಗಾರಿಕೀಕರಣ, ಫ್ಯಾಕ್ಟ್ರಿಗಳು, ದೊಡ್ಡ ದೊಡ್ಡ IT ಇಂಡಸ್ಟ್ರಿ,
ಇದೆಲ್ಲ ಜಾಸ್ತಿ ಆದಾಗ ಉದ್ಯೋಗಾವಕಾಶಗಳು ಸೃಷ್ಟಿಯಾಗುತ್ತೆ. ಸೇಮ್ ಇವಾಗ ಮತ್ತೆ ಉದ್ಯೋಗವನ್ನು ಹುಡುಕೊಂಡು ಜಾಯಿಂಟ್ ಫ್ಯಾಮಿಲಿ ಬಿಟ್ಟು ನ್ಯೂಕ್ಲಿಯರ್ ಫ್ಯಾಮಿಲಿಯಾಗಿ ಬೇರೆ ಕಡೆ ಹೋಗ್ತಾರೆ. ಹೋಗಬೇಕಾದ್ರೆ ಅಂದರೆ ಫಾಲೋ ಮಾಡುವಂಥ ಪ್ರೊಸೆಸ್ ಯಾವುದು? ಮೈಗ್ರೇಷನ್, ವಲಸೆ ಹೋಗೋದು. ಒಂದು ಕಡೆ ಇರೋರು ಇನ್ನೊಂದು ಕಡೆ ಹೋಗ್ತಾರೆ. ಎಲ್ಲ ಒಟ್ಟಿಗೆ ಬದುಕಲಿಕ್ಕೆ ಆಗದೆ ಇರಬಹುದು, ವಲಸೆ ಹೋಗಬಹುದು ಬೇರೆ ಕಡೆ. ಮತ್ತು ಮಾಡರ್ನ್ ಎಜುಕೇಷನ್ ಅಲ್ವಾ, ಇತ್ತೀಚಿನ ಶಿಕ್ಷಣದಲ್ಲಿ ಇಂಡಿವಿಜುವಲ್ ಹ್ಯಾಪಿನೆಸ್ ಬಹಳ ಮುಖ್ಯ, ಅಥವಾ ನಾವು ಒಟ್ಟಾಗಿ ಬದುಕೋದಕ್ಕಿಂತ ಪ್ರತಿಯೊಬ್ಬರು ಖುಷಿಯಾಗಿರೋದು ಮುಖ್ಯ ಅನ್ನೋದನ್ನು ಹೆಚ್ಚು ನಾವು ಈಗ ಅಳವಡಿಸ್ಕೊಳ್ತಾ ಇದ್ದೇವೆ. ಆಲ್ಮೋಸ್ಟ್ ನಿಮ್ಗೆ ಅದು ಗಮನಿಸಿರಬಹುದು ನೀವು. ಮಾಡರ್ನ್ ಎಜುಕೇಷನಿಂದ ಪ್ರತಿಯೊಬ್ಬರು ಫಸ್ಟು ನನ್ನ ಲೈಫ್ ಸೆಟ್ಲ್ ಮಾಡ್ಕೊಳ್ಳೋಣ, ನನ್ನ ಕಾಲ ಮೇಲೆ ನಾನು ನಿಲ್ತೇನೆ, ಫ್ಯಾಮಿಲಿ ಸಪೋರ್ಟ್ ಬೇಡ ಅನ್ನುವಂಥ ಒಂದು ಭಾವನೆ ಇಟ್ಕೊಂಡಿದ್ದಾರೆ. ಅದು ಕೆಲವೊಂದು ಸಾರಿ ಈ ನ್ಯೂಕ್ಲಿಯರೈಸೇಷನ್ಗೆ ಕಾರಣ ಆಗುತ್ತೆ. ಬೇರೆಯೇ ಬದುಕೋದು, ಸಪ್ರೇಟ್ ಆಗಿ ಇಂಡಿಪೆಂಡೆಂಟ್ ಆಗಿ ಬದುಕೋದು. ಇನ್ನು ವೆಸ್ಟರ್ನ್ ಇನ್ಫ್ಲೂಯೆನ್ಸ್, ಈಗಾಗಲೇ ಅಮೇರಿಕಾ, UK, US ಅಲ್ಲೆಲ್ಲ ಇಂತಹ ನ್ಯೂಕ್ಲಿಯರೈಸೇಷನ್ ಜಾಸ್ತಿ ಆಗಿರೋದ್ರಿಂದ ಆ ಒಂದು ಡೆವಲಪ್ಡ್ ಕಂಟ್ರಿಗಳ ಮೆಥಡನ್ನು ನಾವು ಫಾಲೋ ಮಾಡೋಣ, ನಾವು ಅದನ್ನು ಕಾಪಿ ಮಾಡುವಂಥ ಒಂದು ಪ್ರಭಾವವನ್ನು, ಇಲ್ಲೂ ಅದರದ್ದು ಪ್ರಭಾವವನ್ನು ನಾವು ನೋಡಬಹುದು, ಆ ಒಂದು ಟ್ರೆಂಡನ್ನು ನೋಡಬಹುದು. ಆ ಇನ್ಫ್ಲೂಯೆನ್ಸ್ ಇಲ್ಲಿದೆ. ಡಿಸೈರ್ ಫಾರ್ ಪ್ರೈವಸಿ ಆ್ಯಂಡ್ ಇಂಡಿಪೆಂಡೆನ್ಸ್, ಇದು ಮೊದಲು ಹೇಳಿದ ಹಾಗೆ ವೈಯಕ್ತಿಕವಾಗಿ ನಮಗೆ ಗೌಪ್ಯತೆ ಅಥವಾ ನಮ್ಮ ಪ್ರೈವಸಿ ಇಂಪಾರ್ಟೆಂಟು, ಇಂಡಿಪೆಂಡೆಂಟ್ ಆಗಿರಬೇಕು, ನಾವು ಯಾರ ರೂಲ್ಸು ರಿಸ್ಟ್ರಿಕ್ಷನ್ನಿಗೆ ನಾವು ಒಳಗಾಗೋರು ಅಲ್ಲ ಅನ್ನುವಂಥ ಒಂದು ಭಾವನೆ. ಅದೆಲ್ಲದರಿಂದ ನ್ಯೂಕ್ಲಿಯರೈಸೇಷನ್ ಇದೆ. ಅಂದರೆ ಏನು? ಜಾಯಿಂಟ್ ಫ್ಯಾಮಿಲಿ ಒಡೆದು ಈಗ ಚಿಕ್ಕ ವಿಭಕ್ತ ಕುಟುಂಬ ಇರೋದು ವಿಭಕ್ತ ಕುಟುಂಬ ಆಗೋದು. ಉದಾಹರಣೆಗೆ ಯಂಗ್ ಕಪಲ್ಸ್ ಮೂವಿಂಗ್ ಟು ಸಿಟೀಸ್ ಲೈಕ್ ಬ್ಯಾಂಗ್ಳೂರು ಆರ್ ಮುಂಬೈ ಫಾರ್ ಜಾಬ್ಸ್ ಆ್ಯಂಡ್ ಲಿವಿಂಗ್ ಸಪರೇಟ್ಲಿ ಫ್ರಮ್ ಪೇರೆಂಟ್ಸ್. ಜಾಬಿಗೋಸ್ಕರ ಬೆಂಗಳೂರು, ಮುಂಬೈಗೆ ಹೋಗ್ತಾರೆ. ಆವಾಗ ತಂದೆ ತಾಯಿಯಿಂದ ದೂರ ಇರಬೇಕಾಗತ್ತೆ. ಇದರ ಇಂಪ್ಯಾಕ್ಟ್ಗಳೇನೇನು? ಇಂಪ್ಯಾಕ್ಟ್ ಆಫ್ ನ್ಯೂಕ್ಲಿಯರೈಸೇಷನ್, ಪಾಸಿಟಿವ್ ಎಫೆಕ್ಟ್ ನೋಡಿ. ಈ ಥರ ಜಾಯಿಂಟ್ ಫ್ಯಾಮಿಲಿ ಒಡೆದು ನ್ಯೂಕ್ಲಿಯರ್ ಫ್ಯಾಮಿಲಿ ಆಗೋದ್ರಿಂದ ಪಾಸಿಟಿವ್ ಎಫೆಕ್ಟ್ ಏನು? ಪ್ರೈವಸಿ ಜಾಸ್ತಿ ಸಿಗುತ್ತೆ, ಇಂಡಿವಿಜುವಲಿ ಫ್ರೀಡಮ್ ಸಿಗಬಹುದು, ಬೆಟರ್ ಮೊಬಿಲಿಟಿ. ಪ್ರತಿಯೊಂದು ಸಾರಿನೂ ನೀವು ಇಡೀ ಮನೆಯವರ ಒಪ್ಪಿಗೆ ಪಡ್ಕೊಳ್ಬೇಕಾಗಿಲ್ಲ, ನಿಮ್ಗೆ ಬೇಕಾಗಿರೋ ವಿಷಯಗಳನ್ನು ಬೇಕಾಗಿರೋ ರೀತಿ ನೀವು ಮಾಡಬಹುದು. ಡಿಸಿಷನ್ ಮೇಕಿಂಗ್ ಈಸಿ ಇರುತ್ತೆ. ಈಸಿಯರ್ ಡಿಸಿಷನ್ ಮೇಕಿಂಗ್ ಅಂತಂದರೆ ಮೊದಲೇ ಹೇಳಿದಾಗೆ, ಮೊದಲೆಲ್ಲ ಜಾಯಿಂಟ್ ಫ್ಯಾಮಿಲಿಯಲ್ಲಿ ತಂದೆ ಯಜಮಾನ ಅಂತ ಯಾರಾದರೂ ಇರ್ತಾ ಇದ್ರು, ಅವರ ಒಪ್ಪಿಗೆ ಪಡೆದು ಬೇರೆ ಕೆಲಸವನ್ನು ಮಾಡಬೇಕಿತ್ತು. ನ್ಯೂಕ್ಲಿಯರ್ ಫ್ಯಾಮಿಲಿಯಲ್ಲಿ ಎಲ್ಲ ತಾವೇ ನಿರ್ಧಾರಗಳನ್ನು ತೆಗೆದುಕೊಳ್ತಾರೆ. ಡಿಸಿಷನ್ ಮೇಕಿಂಗ್ ಈಸಿಯಾಗಿರುತ್ತೆ, ಫಾಸ್ಟ್ ಆಗಿರುತ್ತೆ. ಆದರೆ ಇದರ ನೆಗೆಟಿವ್ ಎಫೆಕ್ಟ್ ಏನು? ವೀಕನಿಂಗ್ ಎಲ್ಡರ್ ಕೇರ್ ಅಲ್ವಾ, ವಯಸ್ಸಾದವರನ್ನು ನೋಡ್ಕೊಳ್ಳೋರಿಲ್ಲ. ಮತ್ತು ಇಮೋಷ್ನಲ್ ಐಸೋಲೇಷನ್. ಫ್ರೀಡಮ್ ಸಿಗ್ತಾ ಇದೆ, ಫ್ರೀಡಮ್ ಜಾಸ್ತಿ ಸಿಗ್ತಾ ಇದೆ, ಆದರೆ ಮೆಂಟಲ್ ಹೆಲ್ತ್ ಅದರಲ್ಲಿ ಐಸೋಲೇಟ್ ಆಗ್ತಾ ಇರೋದ್ರಿಂದ ಲೋನ್ಲಿನೆಸ್ ಕಾಡಬಹುದು, ಒಂಟಿತನ ಕಾಡಬಹುದು. ಮತ್ತು ಇನ್ಕ್ರೀಸ್ಡ್ ಸ್ಟ್ರೆಸ್, ಮುಕ್ತವಾಗಿ 4 ಜನರ ಜೊತೆ ಬೆರಲಿಕ್ಕಾಗದೇ ಇರುವಂಥ ಒಂದು ಪರಿಸ್ಥಿತಿ. ನಗರಗಳಲ್ಲಿ ಈಸಿಯಾಗಿ ಎಲ್ಲರನ್ನ ನಂಬಲಿಕ್ಕಾಗೋದಿಲ್ಲ, ನಮ್ಮವರು ಅಂತ ಅಲ್ಲಿ ಬಹಳ ಸಿಕ್ಕೋದಿಲ್ಲ. ಹಾಗಾಗಿ ಸ್ಟ್ರೆಸ್ ಜಾಸ್ತಿ ಆಗಬಹುದು. ರೆಡ್ಯೂಸ್ಡ್ ಇಂಟರ್ ಜನರೇಷನಲ್ ಬಾಂಡಿಂಗ್, ತಂದೆ ತಾಯಿ, ಅಜ್ಜ ಅಜ್ಜಿ ಅವರು ಮತ್ತು ನಮ್ಮ ನಡುವೆ ಇರುವಂಥ ಒಂದು ಬಾಂಡಿಂಗ್ ಕಡಿಮೆ ಆಗ್ತಾ ಬರುತ್ತೆ. ಇದು ನ್ಯೂಕ್ಲಿಯರೈಸೇಷನ್ನಿನ ನೆಗೆಟಿವ್ ಎಫೆಕ್ಟ್ಸ್. ಎಮರ್ಜೆನ್ಸ್ ಆಫ್ ನ್ಯೂ ಫ್ಯಾಮಿಲಿ ಫಾರ್ಮ್ಸ್, ಈಗ ಹೊಸ ಫ್ಯಾಮಿಲಿ ಸ್ಟ್ರಕ್ಚರ್ಗಳನ್ನು ನಾವು ನೋಡಬಹುದು. ಉದಾಹರಣೆಗೆ ಸಿಂಗಲ್ ಪರ್ಸನ್ ಫ್ಯಾಮಿಲಿ, ಅಂದರೆ ಒಬ್ಬರೇ ಇರೋದು. ಇಂಡಿವಿಜುವಲ್ಸ್ ಲಿವಿಂಗ್ ಅಲೋನ್, ಯಾಕೆ ಒಬ್ಬರೇ ಇರ್ತಾರೆ? ಇನ್ನೊಬ್ಬರಿದ್ದರೆ ಇವರ ಕರಿಯರ್ಗೆ ತೊಂದರೆ ಆಗಬಹುದು, ಮತ್ತು ಇವರು ಬೇರೆ ಕಡೆ ವಾಸ ಆಗಬೇಕಾದ ಪರಿಸ್ಥಿತಿ ಬಂದಿರಬಹುದು. ಫ್ಯಾಮಿಲಿ ಜೊತೆ ಇದ್ದರೆ ಆಗೋದಿಲ್ಲ. ಮತ್ತು ಪದೇ ಕೆಲವರು ಪ್ಲೇಸನ್ನು ಚೇಂಜ್ ಮಾಡ್ತಾ ಇರಬೇಕಾಗತ್ತೆ. ಸೇಲ್ಸ್ ಪೀಪಲ್, ಬಿಸ್ನೆಸ್ ಪೀಪಲ್ಗಳೆಲ್ಲ ಮೈಗ್ರೇಟ್ ಆಗ್ತಾನೆ ಇರ್ತಾರೆ ಒಂದು ಪ್ರದೇಶದಿಂದ ಇನ್ನೊಂದು ಪ್ರದೇಶಕ್ಕೆ. ಇನ್ನೊಂದು ಡಿವೋರ್ಸಿಂದ ಒಬ್ಬರೇ ಇರ್ತಾರೆ. ಅಥವಾ ಡಿಲೇಡ್ ಮ್ಯಾರೇಜ್ ಡಿಲೇ ಆಗಿ ಆಮೇಲೆ ಅವರಿಗೆ ಬೇಕಾದಂತಹ ವಧು ವರರು ಸಿಕ್ಕೋದಿಲ್ಲ. ಮ್ಯಾರೇಜ್ ಡಿಲೇ ಆಗ್ತಾ ಸಿಂಗಲ್ ಪರ್ಸನ್ ಉಳಿಬೇಕಾದ ಪರಿಸ್ಥಿತಿ ಬರುತ್ತೆ. ಸಿಂಗಲ್ ಪರ್ಸನ್ ಫ್ಯಾಮಿಲಿ ಮೊದಲನೇದು ಹೊಸ ಫ್ಯಾಮಿಲಿ ಟ್ರೆಂಡಲ್ಲಿ. ಅದು ಅಂತಂದರೆ ತುಂಬ ವರ್ಷಗಳಿಂದ ಇದೆ. ಅಂದರೆ ಕಂಪೇರ್ ಟು ಏನ್ಷಿಯಂಟ್ ಪಾಸ್ಟ್ ಅಲ್ವಾ, ಅದನ್ನು ಕಂಪೇರ್ ಮಾಡಿದರೆ ಈ ಕಳೆದ ಕೆಲವು ದಶಕಗಳಲ್ಲಿ ನಾವು ನೋಡಬಹುದಾದಂಥ ಹೊಸ ಫ್ಯಾಮಿಲಿ ಫೀಚರ್ಸ್. ಸಿಂಗಲ್ ಪರ್ಸನ್. ಎರಡನೇದು ಲಿವ್ ಇನ್ ರಿಲೇಷನ್ಶಿಪ್ಸ್ ಅಲ್ವಾ, ಕಪಲ್ಸ್ ವಿತೌಟ್ ಫಾರ್ಮಲ್ ಮ್ಯಾರೇಜ್, ಅಗ್ನಿ ಸಾಕ್ಷಿಯಾಗಿ ಅಥವಾ ಧಾರ್ಮಿಕವಾಗಿ ಮದುವೆ ಆಗಿದ್ದಾರೆ ಅಂತ ಅಲ್ಲ, ಆದರೆ ಒಟ್ಟಿಗೆ ವಾಸಿಸ್ತಾ ಇರ್ತಾರೆ, ಸಹಜೀವನ ನಡೆಸ್ತಾ ಇರ್ತಾರೆ. ಅದಕ್ಕೆ ಲಿವ್ ಇನ್ ರಿಲೇಷನ್ಶಿಪ್ಸ್ ನಾವು ಕರಿತೇವೆ. ಕಪಲ್ಸ್ ಲಿವಿಂಗ್ ಟುಗೆದರ್ ವಿತೌಟ್ ಫಾರ್ಮಲ್ ಮ್ಯಾರೇಜ್. ಇದಕ್ಕೆ ಕಾರಣ ಏನು? ಅರ್ಬನೈಸೇಷನ್, ನಗರೀಕರಣ ಜಾಸ್ತಿ ಆಗಿರೋದು,
ಇಂಡಿವಿಜುವಲ್ ಆಟೋನಮಿ, ನಮಗೆ ಬೇಕಾದಾಗ ನಾವು ಒಟ್ಟಿಗೆ ಇರ್ತೇವೆ, ಹೊಂದಾಣಿಕೆ ಆಗಿಲ್ಲ ಅಂತಂದರೆ ಬಿಟ್ಟು ಹೋಗ್ತೇವೆ, ಅವರವರ ವೈಯಕ್ತಿಕ ಆದ್ಯತೆ ಅನ್ನುವಂತಹ ಒಂದು ಇಂಡಿವಿಜುವಲ್ ಆಟೋನಮಿ ಆಸ್ಪೆಕ್ಟ್ ನಾವು ನೋಡಬಹುದು. ಚೇಂಜಿಂಗ್ ಸೋಷಿಯಲ್ ವ್ಯಾಲ್ಯೂಸ್, ಸಾಮಾಜಿಕ ಮೌಲ್ಯಗಳು ಅಂತಂದರೆ ಸಾವಿರಾರು ವರ್ಷಗಳ ಹಿಂದೆ ಯಾವುದು ಮೌಲ್ಯ ಆಗಿತ್ತೋ ಅದು ಈಗ ಮೌಲ್ಯ ಆಗಿ ಉಳಿದಿಲ್ಲ, ಹೊಸ ಮೌಲ್ಯಗಳು ಬರ್ತಾ ಇದೆ, ಆ ಸೋಷಿಯಲ್ ವ್ಯಾಲ್ಯೂಸ್ಗಳು ಬದಲಾಗ್ತಾ ಇದೆ. ಹಾಗಾಗಿ ಇದು ಹೊಸ ಮೌಲ್ಯ ಆಗಿರಬಹುದು, ಮುಂದಿನ ಕೆಲವು ಶತಮಾನಗಳು ಇದೇ ಒಂದು ಹೊಸ ಮೌಲ್ಯ ಆಗಿ ಬಿಲ್ಡ್ ಆಗ್ತಾ ಹೋಗಬಹುದು. ಇನ್ನು ಲೀಗಲ್ ಪೊಸಿಷನ್, ಜುಡಿಷಿಯರಿ ಹ್ಯಾಸ್ ಇನ್ಕ್ರೀಸಿಂಗ್ಲಿ ರೆಕಗ್ನೈಸ್ಡ್ ಲಿವ್ ಇನ್ ರಿಲೇಷನ್ಶಿಪ್ಸ್ ಅಂಡರ್ ದ ರೈಟ್ ಟು ಲೈಫ್ ಆ್ಯಂಡ್ ಲಿಬರ್ಟಿ. ಆರ್ಟಿಕಲ್ 21 ಅಂತ ಇದೆ ಸಂವಿಧಾನದಲ್ಲಿ, ರೈಟ್ಸಲ್ಲಿ, ಹಕ್ಕುಗಳಲ್ಲಿ, ಬದುಕುವ ಹಕ್ಕು, ರೈಟ್ ಟು ಲೈಫ್ ಆ್ಯಂಡ್ ಲಿಬರ್ಟಿ, ಅದರ ಅಡಿಯಲ್ಲಿ ಲಿವ್ ಇನ್ ರಿಲೇಷನ್ಶಿಪ್ಪನ್ನು ಜುಡಿಷಿಯರಿ, ನ್ಯಾಯಾಂಗ ವ್ಯವಸ್ಥೆ ಈಗ ರೆಕಗ್ನೈಸ್ ಮಾಡ್ತಾನೆ ಇದೆ. ಆವಾಗ ಇದರ ಬಗ್ಗೆ ಸಂಬಂಧಪಟ್ಟಂಥ ಕೇಸ್ಗಳನ್ನು ನೀವು ನೋಡ್ತೀರಿ. ಅದನ್ನು ನಾವು ಪೊಲಿಟಿ ಮತ್ತು ಎಥಿಕ್ಸ್ನಲ್ಲಿ ಸಹ ಕನ್ಸಿಡರ್ ಮಾಡಬೇಕು ಈ ಒಂದು ವಿಷಯವನ್ನು. ಇನ್ನು ಸೇಮ್ ಸೆಕ್ಸ್ ರಿಲೇಷನ್ಶಿಪ್ಸ್, ಇದು ಸಹ ಇತ್ತೀಚೆಗೆ ನಾವು ನೋಡಬಹುದು. ವಿಸಿಬಿಲಿಟಿ ಆಫ್ ಸೇಮ್ ಸೆಕ್ಸ್ ಕಪಲ್ಸ್ ಹ್ಯಾಸ್ ಇನ್ಕ್ರೀಸ್ಡ್ ಆಫ್ಟರ್ ಲೀಗಲ್ ಡೆವಲಪ್ಮೆಂಟ್ಸ್. ಅದರಲ್ಲೂ ನವತೇಜ್ ಸಿಂಗ್ ಜೋಹರ್ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ, ಈ ಒಂದು ಕೇಸ್ನಲ್ಲಿ ಏನು ಮಾಡ್ತಾರೆ, ಹೋಮೋಸೆಕ್ಷುವಾಲಿಟಿನ ಹೆಡ್ ಡೌನ್ ಮಾಡ್ತಾರೆ. ಅಂತಂದರೆ ಇದನ್ನು ಡಿಕ್ರಿಮಿನಲೈಸ್ ಮಾಡಿದ್ದಾರೆ. ಹೋಮೋಸೆಕ್ಷುವಾಲಿಟಿ, ಸಲಿಂಗ ಕಾಮ ಅಂತ ಏನು ಕರಿತೇವೆ, ಅದನ್ನು ಡಿಕ್ರಿಮಿನಲೈಸ್, ಅಂದರೆ ಮೊದಲು ಅಪರಾಧ ಅಂತ ಆಗಿತ್ತು, ಈಗ ಅದು ಅಪರಾಧ ಅಲ್ಲ. ಯಾವುದು? ಸೆಕ್ಷನ್ 377 ಇದು. ಈಗ ಸರ್ಕಾರ ಅಥವಾ ಕೋರ್ಟ್ ಹೇಳಬಹುದು ಆ ರೀತಿ, ಸಮಾಜದನ್ನು ಒಪ್ಕೊಳ್ಳುತ್ತಾ ಅಲ್ವಾ? ಸೋಷಲ್ ಅಕ್ಸೆಪ್ಟೆನ್ಸ್ ಸ್ಟಿಲ್ ವೇರೀಸ್ ಅಕ್ರಾಸ್ ರೀಜನ್ಸ್ ಆ್ಯಂಡ್ ಕಮ್ಯುನಿಟೀಸ್. ಸಮಾಜ ಅಷ್ಟು ಸುಲಭವಾಗಿ ಇದನ್ನು ಒಪ್ಕೊಳ್ಳೋದಿಲ್ಲ. ಸೋಷಿಯಲ್ ಅಕ್ಸೆಪ್ಟೆನ್ಸ್ ಮೊದಲಿಂದ ನಮ್ಮ ಮೈಂಡ್ಸೆಟ್ಟಲ್ಲಿ ಈಗಾಗಲೇ ಇರುವಂತಹ ಎಷ್ಟೋ ಯೋಚನೆಗಳು ಇಂಥ ವಿಷಯಗಳನ್ನು ಒಪ್ಕೊಳ್ಳಿಕ್ಕೆ ಬಿಡೋದಿಲ್ಲ. ಅವರವರ ಬದುಕು ಅವರವರ ಆದ್ಯತೆ ಅಂತ ನಾವು ಅಷ್ಟು ಸುಲಭವಾಗಿ ಒಪ್ಕೊಳ್ಳೋದಿಲ್ಲ. ನಾವು ಜಡ್ಜ್ ಮಾಡಿಬಿಡ್ತೇವೆ, ಇದು ಎಷ್ಟು ಸರಿ, ಲಿವ್ ಇನ್ ರಿಲೇಷನ್ಶಿಪ್ ಸರಿನಾ, ಹೋಮೋಸೆಕ್ಷುವಾಲಿಟಿ ಸರಿನಾ, ನಮ್ಮದೇ ಆದಂಥ ಯೋಚನೆ ನಾವು ಇದು ಬಿಡ್ತೇವೆ. ಹಾಗಾಗಿ ಅದಕ್ಕೆ ಸೈಂಟಿಫಿಕ್ ಆಗಿ, ಲೀಗಲ್ ಆಗಿ ನಾವು ನೋಡಬೇಕು. ಹಾಗಾಗಿ ಅದರಲ್ಲೂ UPSC ಆಸ್ಪಿರೆಂಟ್ ಆಗಿದ್ದರೆ ಸರಿಯಾಗಿ ಥಿಂಕ್ ಮಾಡಿ ಆಮೇಲೆ ಡಿಸಿಷನ್ ತೆಗೆದುಕೊಳ್ಬೇಕಾಗತ್ತೆ. ಯಾಕಂದರೆ ಒಂದು ಅಧಿಕಾರಿ ಆಗಬೇಕಾಗಿರೋರು ಸೋಷಿಯಲ್ ಪ್ರೆಷರಿಂದ ಅಥವಾ ಇಷ್ಟು ದಿನ ಏನು ಕಲ್ತಿದ್ದೀರೋ ಅದರ ಆಧಾರದ ಮೇಲೆ ಡಿಸಿಷನ್ ತೆಗೆದುಕೊಳ್ಳೋದಲ್ಲ. ಎಲ್ಲ ಡೈಮೆನ್ಷನನ್ನು ನೋಡಿ ಆಮೇಲೆ ನೀವು ಥಿಂಕ್ ಮಾಡಿ ಮುಂದಿನ ಹೆಜ್ಜೆ ಇಡಬೇಕು. ಇದ್ಯಾವುದು? ಸೇಮ್ ಸೆಕ್ಸ್ ರಿಲೇಷನ್ಶಿಪ್ಸ್. ನೆಕ್ಸ್ಟ್ ಎಂಪ್ಟಿ ನೆಸ್ಟ್ ಫ್ಯಾಮಿಲಿ. ಈಗ ಒಂದು ಹಕ್ಕಿ ಗೂಡು ಕಟ್ಟುತ್ತೆ ಅಲ್ವಾ, ಗೂಡಿನಲ್ಲಿ ಮೊಟ್ಟೆ ಇಟ್ಟು ಮರಿ ಮಾಡುತ್ತೆ ಒಂದು ಮರದಲ್ಲಿ. ಆ ಮರದಲ್ಲಿ ಆ ರೀತಿ ಹಕ್ಕಿಯ ಗೂಡಿನಲ್ಲಿ ಮೊಟ್ಟೆ ಇರುತ್ತೆ. ಮರಿಗಳು ಆಮೇಲೆ ಹೊರಗೆ ಬಂದು ತಮ್ಮದೇ ಆದ ಲೈಫನ್ನು ಆಮೇಲೆ ಬೇರೆ ಕಡೆ ಹೋಗಿ ಬದುಕಬಹುದು. ಆಮೇಲೆ ಈ ಗೂಡೇನಾಯಿತು? ಖಾಲಿ ಆಯಿತು, ನೆಸ್ಟ್ ಖಾಲಿ ಆಯಿತು, ಮೊಟ್ಟೆ ಮರಿಗಳು ಯಾವುದು ಇರೋದಿಲ್ಲ. ಅದೇ ಥರನೇ ಎಂಪ್ಟಿ ನೆಸ್ಟ್ ಫ್ಯಾಮಿಲೀಸ್ ಅಂತಂದರೆ ಮಕ್ಕಳು ಚಿಕ್ಕವರಿದ್ದಾಗ ಜೊತೆಗಿದ್ರು, ಆಮೇಲೆ ಶಿಕ್ಷಣಕ್ಕೋಸ್ಕರನೋ ಉದ್ಯೋಗಕ್ಕೋಸ್ಕರನೋ ಫಾರಿನಿಗೆ ಹೋಗ್ಬೋದು, ಸಿಟಿಗೆ ಹೋಗ್ಬೋದು, ಮತ್ತು ಮನೆಯಿಂದ ದೂರ ಉಳಿಬಹುದು. ಚಿಲ್ಡ್ರನ್ ಮೂವ್ ಅವೇ ಆ್ಯಂಡ್ ಕಪಲ್ ರಿಮೇನ್ ಚೈಲ್ಡ್ಲೆಸ್. ಅಂದರೆ ಎರಡು ಥರ, ಚಿಲ್ಡ್ರನ್ನು ಮೂವ್ ಆಗೋದು ಒಂಥರ, ಮನೆಯಲ್ಲಿ ಮಕ್ಕಳಿಲ್ಲ, ಯಾಕಂದರೆ ಅವರು ಮೊದಲಿದ್ದರು ಆಮೇಲೆ ದೂರ ಹೋಗಿದ್ದಾರೆ. ಕೆಲವೊಂದು ಕಡೆ ಮಕ್ಕಳನ್ನು ಪಡ್ಕೊಳ್ಳೋದೇ ಇಲ್ಲ. ಮಕ್ಕಳನ್ನು ಪಡೆಯೋದಿಲ್ಲ ಅಂತಂದರೆ, ಇಲ್ಲ ನಾವಿಬ್ಬರೇ ಇರೋಣ, ಗಂಡ ಹೆಂಡತಿ ಇಬ್ಬರೇ ಇದ್ದರೆ ಸಾಕು, ಮಕ್ಕಳು ಯಾಕೆ ಅನ್ನುವಂಥ ಡಿಸಿಷನ್ಗೆ ಬಂದಿರ್ತಾರೆ. ಚೈಲ್ಡ್ಲೆಸ್, ಯಾವಾಗಲೂ ಮಕ್ಕಳು ಬೇಡ ನಮಗೆ ಅನ್ನುವಂಥ ಡಿಸಿಷನ್ ಮಾಡಿರ್ತಾರೆ. ಅದು ಸಹ ಎಂಪ್ಟಿ ನೆಸ್ಟ್ ಫ್ಯಾಮಿಲಿ ಅಂಡರಲ್ಲಿ ಬರುತ್ತೆ. ಇದು ಯಾಕೆ ಜಾಸ್ತಿ ಆಗ್ತಾ ಇದೆ ಅಂತಂದರೆ ಮೈಗ್ರೇಷನ್ ಅಥವಾ ಮೈಗ್ರೇಷನ್ನು ಅಂತಂದರೆ ವಲಸೆ ಹೋಗೋದು, ಬೇರೆ ಬೇರೆ ಉದ್ಯೋಗಕ್ಕೋಸ್ಕರ ಮನೆ ಇರೋ ಮಕ್ಕಳು ದೂರ ಹೋಗ್ತಾರೆ. ಗ್ಲೋಬಲ್ ಎಂಪ್ಲಾಯ್ಮೆಂಟ್, ಫಾರಿನಿಗೆ ಹೋಗ್ತಾರೆ. ಮತ್ತು ಚೇಂಜಿಂಗ್ ಲೈಫ್ ಸ್ಟೈಲ್ ಪ್ರಿಫರೆನ್ಸಸ್. ಇತ್ತೀಚಿನ ದಿನಗಳಲ್ಲಿ ಅದರಲ್ಲೂ ನಗರದಲ್ಲಿ ಬದುಕ್ತಾ ಇರೋರಿಗೆ ತುಂಬ ಕಷ್ಟಗಳಿರುತ್ತೆ. ಅದರಲ್ಲೂ ಆರ್ಥಿಕವಾಗಿ ಒಂದು ಮಗು ಇದೆ ಅಂತಂದರೆ ಅದಕ್ಕೆ ಶಿಕ್ಷಣ ಅಥವಾ ಎಜುಕೇಷನ್ನು ಮತ್ತು ಮುಂದಿನ ಉದ್ಯೋಗ ಸಿಗೋ ತನಕನೂ ತುಂಬ ಬೇರೆ ಬೇರೆ ಖರ್ಚುಗಳಿರುತ್ತೆ. ಖರ್ಚನ್ನು ನಿಭಾಯಿಸ್ಲಿಕ್ಕೆ ಸಾಧ್ಯ ಇದೆಯಾ ಅನ್ನುವಂಥ ಪ್ರಶ್ನೆ ಬರುತ್ತೆ ಎಷ್ಟೋ ಸಾರಿ. ಹಾಗಾಗಿ ಆವಾಗ ಲೈಫ್ ಸ್ಟೈಲನ್ನು ಅವರು ಚೇಂಜ್ ಮಾಡ್ಕೊಳ್ತಾರೆ. ಮಗು ಬೇಡ, ಹೀಗೆ ಇರೋಣ, ಇಬ್ಬರೇ ಇರೋಣ, ಮತ್ತು ಬೇರೆ ಬೇರೆ ಹಾಬೀಸ್ ಇದೆ ಅದನ್ನು ಕಂಟಿನ್ಯೂ ಮಾಡೋಣ, ಈ ಒಂದು ಡಿಸಿಷನ್ಗೆ ಅವ್ರು ಬರ್ಬೋದು. ಲೈಫ್ ಸ್ಟೈಲ್ ಪ್ರಿಫರೆನ್ಸ್ಗಳು ಚೇಂಜ್ ಆಗ್ತಾ ಇರುತ್ತೆ. ಹಾಗಾಗಿ ಇದು ಈ ಒಂದು ಟ್ರೆಂಡನ್ನು ನಾವು ನೋಡಬಹುದು. ಇನ್ನು ಮುಂದೆ ಚೇಂಜಸ್ ಇನ್ ಫಂಕ್ಷನ್ಸ್ ಆಫ್ ಫ್ಯಾಮಿಲಿ.
ಫ್ಯಾಮಿಲಿಯ ಫಂಕ್ಷನ್ಗಳಲ್ಲಿ ಏನೇನು ಚೇಂಜಸ್ ಆಗುತ್ತೆ, ಫ್ಯಾಮಿಲಿ ಸ್ಟ್ರಕ್ಚರ್ ಚೇಂಜ್ ಆಗ್ತಾ ಇದ್ದ ಹಾಗೆ ಅದರ ಫಂಕ್ಷನ್ ಸಹ ಚೇಂಜ್ ಆಗ್ಬಹುದಲ್ವಾ, ಆ ಒಂದು ಕಲ್ಪನೆ ನಿಮಗೆ ಬರಬಹುದು. ಹಾಗಾದರೆ ಸ್ಟ್ರಕ್ಚರ್ ಚೇಂಜ್ ಆಗಿದೆ, ಈಗ ಬೇರೆ ಬೇರೆ ಫಂಕ್ಷನ್ ಏನೇನು ಚೇಂಜ್ ಆಗ್ತಾ ಇದೆ ಅಂತ ನೋಡೋದಾದರೆ, ಟ್ರೆಡಿಷ್ನಲಿ ಎಲ್ಡರ್ಲಿ ಪೇರೆಂಟ್ಸ್ ವರ್ ಕೇರ್ಡ್ ಫಾರ್ ವಿತಿನ್ ಜಾಯಿಂಟ್ ಫ್ಯಾಮಿಲೀಸ್. ವಯಸ್ಸಾದವರನ್ನ ಅದೇ ಜಾಯಿಂಟ್ ಫ್ಯಾಮಿಲಿಯಲ್ಲಿ ಒಟ್ಟಿಗೆ ಇದ್ದು ನೋಡ್ಕೊಳ್ತಾ ಇದ್ರು. ಆದರೆ ಈಗ ಮೈಗ್ರೇಷನ್ ಇದೆ, ನ್ಯೂಕ್ಲಿಯರೈಸೇಷನ್ ಆಗ್ತಾ ಇದೆ. ಹಾಗಾಗಿ ಓಲ್ಡ್ ಏಜ್ ಹೋಮ್ಸ್, ವೃದ್ಧಾಶ್ರಮಗಳ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ಎಲ್ಡರ್ಲಿ ಪೀಪಲಲ್ಲಿ ಲೋನ್ಲಿನೆಸ್ ಜಾಸ್ತಿ ಆಗಿದೆ. ಎಮೋಷ್ನಲ್ ಇನ್ಸೆಕ್ಯೂರಿಟಿ, ಹಣ ಇರಬಹುದು, ಎಲ್ಲ ವ್ಯವಸ್ಥೆಗಳನ್ನು ಮಕ್ಕಳು ಮಾಡಿರಬಹುದು, ಇಮೋಷ್ನಲ್ ಆಗಿ ಭಾವನಾತ್ಮಕವಾಗಿ ನಮ್ಮನ್ನು ಅರ್ಥ ಮಾಡ್ಕೊಳ್ಳೋರು ಯಾರೂ ಇಲ್ಲ ಅನ್ನುವಂಥ ಒಂದು ಆ ಒಂಟಿತನದ ಒಂದು ಲಕ್ಷಣಗಳು ಕಾಣಿಸ್ಕೊಳ್ಬಹುದು. ಮತ್ತು ಖಿನ್ನತೆ, ಡಿಪ್ರೆಷನ್ ಇದು ಜಾಸ್ತಿ ಆಗ್ತಾ ಹೋಗುತ್ತೆ. ನೆಕ್ಸ್ಟು ಇಮೋಷ್ನಲ್ ಸಪೋರ್ಟ್ ಸಿಸ್ಟಮ್ ವೀಕ್ನಿಂಗ್. ಸೇಮ್ ಅದೇ ರೀಸನ್ ನಾವು ನೋಡಬಹುದು. ಜಾಯಿಂಟ್ ಫ್ಯಾಮಿಲೀಸ್ ಅರ್ಲಿಯರ್ ಆಕ್ಟೆಡ್ ಆಸ್ ಇಮೋಷ್ನಲ್ ಸೇಫ್ಟಿ ನೆಟ್ಸ್. ಈಗ ಆವಾಗ ವಯಸ್ಸಾದವರಂತ ಮಾತ್ರ ಕನ್ಸಿಡರ್ ಮಾಡಿದ್ವಿ, ಎಲ್ಲರನ್ನ ಸಹ ಕನ್ಸಿಡರ್ ಮಾಡೋದಾದರೆ ನ್ಯೂಕ್ಲಿಯರ್ ಫ್ಯಾಮಿಲೀಸ್ ಆ್ಯಂಡ್ ಅರ್ಬನ್ ಸ್ಟ್ರೆಸ್. ನಗರಗಳಲ್ಲಿ ನೋಡಿ ಯಾವಾಗಲೂ ಬ್ಯುಸಿ, ಅದಾದಮೇಲೆ ಇನ್ನೊಂದು ಕೆಲಸ, ಇದು ಮಾಡಬೇಕು, ಅದು ಮಾಡಬೇಕು, ಎಷ್ಟು ಖರ್ಚಿದೆ, ನಿಭಾಯಿಸೋದು ಹೇಗೆ, ಪ್ರತಿಯೊಂದು ಒಂದಾದ್ಮೇಲೆ ಒಂದು ಇದ್ದೇ ಇರುತ್ತೆ. ಇದೆಲ್ಲ ಯಾವುದಕ್ಕೆ ಕಾರಣ ಆಗುತ್ತೆ ಅಂದರೆ ಲೋನ್ಲಿನೆಸ್, ಡಿಪ್ರೆಷನ್, ಮೆಂಟಲ್ ಹೆಲ್ತ್ ಇಶ್ಯೂಸ್. ಅದರಲ್ಲೂ ಅರ್ಬನ್ ಯೂತ್ಸಲ್ಲಿ ಈಗ ಮೆಂಟಲ್ ಹೆಲ್ತ್ ಇಶ್ಯೂಗಳು ಜಾಸ್ತಿ ಕಂಡುಬರ್ತಾ ಇದೆ, ರೇಸ್ ಆಗ್ತಾ ಇದೆ. ಎಮೋಷ್ನಲ್ ಸಪೋರ್ಟ್ ಸಿಸ್ಟಮ್ ಯಾವುದೂ ಇಲ್ಲ ಮೊದಲಿನ ಥರ. ಮತ್ತು ಮಕ್ಕಳು, ನಾನು ಮೊದಲು ಹೇಳಿದ್ದನ್ನು ಗೊತ್ತಿಲ್ಲ, ಈಗ ಏನಾಗುತ್ತೆ, ನಗರದಲ್ಲಿ ತಂದೆ ತಾಯಿ ಇಬ್ಬರು ಒಂದು ಕಡೆ ಉದ್ಯೋಗ ಮಾಡ್ತಾ ಇದ್ದಾರೆ. ತಂದೆ ತಾಯಿ ಪೇರೆಂಟ್ಸ್ ಇವರು, ಇದು ಮಗು ಮನೇಲಿರೋದು. ಈಗ ತಂದೆ ತಾಯಿ ಉದ್ಯೋಗ ಮಾಡೋದಕ್ಕೋಸ್ಕರ ಹಗಲಿಡೀ ಬೇರೆ ಕಡೆ ಕೆಲಸಕ್ಕೆ ಹೋಗ್ತಾರೆ. ಮಗು ಒಂದೇ ಮನೇಲಿರುತ್ತೆ ಅಂತ ಇವರು ಇನ್ನೊಬ್ಬ ಕೆಲಸದವಳನ್ನು ನೇಮಿಸ್ತಿರ್ತಾರೆ. ಕೆಲಸದವಳು ಬಂದು ಅಥವಾ ಯಾವುದೋ ಒಂದು ಮಹಿಳೆ ಬಂದು ಮಗುವನ್ನು ನೋಡ್ಕೊಳ್ತಾಳೆ. ಇವಳ ಕೆಲಸ ಏನು, ಮಗುವನ್ನು ನೋಡ್ಕೊಳ್ಳೋದು ಮಾತ್ರ. ಮಗುವನ್ನು ನೋಡ್ಕೊಳ್ಳಿಕ್ಕೆ ಈ ಮಹಿಳೆ ಬಂದಿದ್ದಾಳೆ ಇವ್ರ ಮನೆಗೆ. ಅರ್ಥ ಆಗ್ತಾ ಇದೆಯಾ? ತಂದೆ ತಾಯಿ ಬೇರೆ ಕಡೆ ಕೆಲಸಕ್ಕೆ ಹೋಗಿದ್ದಾರೆ, ಮಗು ಒಂದೇ ಮನೇಲಿದೆ, ಮಗುವನ್ನು ನೋಡ್ಕೊಳ್ಳಿಕ್ಕೆ ಇನ್ನೊಬ್ಳು ಮಹಿಳೆ ಬಂದಿದ್ದಾಳೆ. ಸಮಸ್ಯೆ ಏನು ಅಂತಂದರೆ ಈ ಮಹಿಳೆಗೂ ಮಕ್ಕಳಿರಬಹುದು ಅಲ್ವಾ? ಈ ಮಹಿಳೆಯ ಮನೆಯಲ್ಲಿ ಬೇರೆ ಯಾರೂ ಇರೋದಿಲ್ಲ, ಮಕ್ಕಳು ಮಾತ್ರ ಇರ್ತಾರೆ ಅಲ್ವಾ? ಯಾಕಂತಂದರೆ ಇವರಿಗೆ ಬಡತನ, ಕೆಲಸ ಮಾಡಬೇಕು, ಇವರಿಗೂ ಆರ್ಥಿಕ ಒತ್ತಡ, ಬೇರೆ ಕಡೆ ಕೆಲಸಕ್ಕೆ ಹೋಗಬೇಕು. ಹೀಗಾಗಿ ಈ ಮಗು ಸಹ ತನ್ನ ನಿಜವಾದ ತಂದೆ ತಾಯಿಯ ಜೊತೆ ಬದುಕಲಿಕ್ಕೆ ಆಗ್ತಾ ಇಲ್ಲ. ಈ ಮಗು ಸಹ ತನ್ನ ತಾಯಿಯ ಜೊತೆ ಅಥವಾ ತಂದೆಯ ಜೊತೆ ಸಮಯವನ್ನು ಕಳೀಲಿಕ್ಕೆ ಆಗ್ತಾ ಇಲ್ಲ. ಹಾಗಾಗಿ ಈ ಸಮಸ್ಯೆ ಅಂದರೆ ನಮ್ಮ ಫ್ಯಾಮಿಲಿಯ ಜೊತೆ ನಾವು ಸಮಯವನ್ನು ಕಳೀದೇ ಇದ್ದರೆ ಚಿಕ್ಕವರಿದ್ದಾಗ ಭಾವನಾತ್ಮಕ ಬೆಳವಣಿಗೆ ಸರಿಯಾಗಿ ಆಗೋದಿಲ್ಲ. ಪ್ರೀತಿ, ವಾತ್ಸಲ್ಯ, ಎಂಪತಿ ಇಂಥ ಮೌಲ್ಯಗಳನ್ನು ಕಲಿಬೇಕು ಅಂತಂದರೆ ನಮ್ಮವರ ಜೊತೆ ನಾವು ಜಾಸ್ತಿ ಇರಬೇಕಾಗತ್ತೆ. ಇದು ಸಮಸ್ಯೆ. ಹಾಗಾಗಿ ಚಿಲ್ಡ್ರನ್ ಟುಡೇ ಆರ್ ಇನ್ಕ್ರೀಸಿಂಗ್ಲಿ ಇನ್ಫ್ಲೂಯೆನ್ಸ್ಡ್ ಬೈ, ತಂದೆ ತಾಯಿ ಅಥವಾ ಸರಿಯಾದ ವ್ಯಕ್ತಿಗಳಿಲ್ಲ ಅಂತಂದರೆ ಅವಾಗ ಜಾಸ್ತಿ ಯಾವುದರ ಒಂದು ಪ್ರಭಾವಕ್ಕೆ ಒಳಗಾಗ್ತಾರೆ? TV, ಮೊಬೈಲ್ ಫೋನ್, ಸೋಷಿಯಲ್ ಮೀಡಿಯಾ, ಇಂಟರ್ನೆಟ್ ಕಲ್ಚರ್. ಇದರಿಂದಾಗಿಯೇ ನಮ್ಮ ಫೋಕ್ಲೋರ್, ನಮ್ಮ ಟ್ರೆಡಿಷನ್ ಅಂತಂದರೆ ಎಲ್ಲ ಕೆಟ್ಟದಲ್ಲ. ಫೋಕ್ಲೋರ್, ಟ್ರೆಡಿಷನ್ಸ್, ಮಾರಲ್ ವ್ಯಾಲ್ಯೂಸ್, ಕಲ್ಚರಲ್ ಮೆಮೊರಿ ಇದೆಲ್ಲ ಈಗ ಕಡಿಮೆ ಆಗ್ತಾ ಬಂದಿದೆ. ಅದರಲ್ಲಿರೋ ಎಷ್ಟೋ ಒಳ್ಳೆಯ ಅಂಶಗಳನ್ನು ನಾವು ಮುಂದುವರ್ಸ್ಕೊಂಡು ಹೋಗ್ಲಿಕ್ಕೆ ಆಗ್ತಾ ಇಲ್ಲ. ಇನ್ನು ಕಂಟೆಂಪ್ರರಿ ಮ್ಯಾರೇಜ್ ಟ್ರೆಂಡ್. ಈಗ ಮತ್ತೆ ಬೇರೆ ಬೇರೆ ಏನು ಟ್ರೆಂಡ್ ಇದೆ ಇದರಲ್ಲಿ? ಕೋರ್ಟ್ ಮ್ಯಾರೇಜ್ ಅಂದರೆ ಸೇಕ್ರೆಡ್ ಮ್ಯಾರೇಜ್ ಎಲ್ಲ ನೋಡಿದ್ವಲ್ವ, ಅದ್ರ ಬದಲು ಲೀಗಲಿ ರಿಜಿಸ್ಟರ್ ಮ್ಯಾರೇಜ್ ಅಂತ ಕರೀತಾರೆ ನೋಡಿ. ಸಿಂಪಲ್ ಆಗಿ ಹೋಗಿ ರಿಜಿಸ್ಟರ್ ಮಾಡ್ಕೊಳ್ಳೋದು. ಇಂಟರ್ ಕಾಸ್ಟ್ ಇರ್ಬೋದು, ಇಂಟರ್ಫೇತ್ ಇರಬಹುದು, ಮತ್ತು ಕಾಸ್ಟ್ ಕಡಿಮೆ ಇರುತ್ತೆ, ಇಂಡಿವಿಜುವಲ್ ಅಟೋನಮಿ ಜಾಸ್ತಿ ಇರುತ್ತೆ. ಇದು ಕೋರ್ಟ್ ಮ್ಯಾರೇಜ್. ಇನ್ನು ಡಿವೋರ್ಸ್ ರೇಟ್ ಜಾಸ್ತಿ ಆಗ್ತಾ ಇದೆ. ಡಿವೋರ್ಸ್ ದೋ ಸ್ಟಿಲ್ ಲೋವರ್ ದೆನ್ ಮೆನಿ ವೆಸ್ಟರ್ನ್ ಕಂಟ್ರೀಸ್ ಇಸ್ ಇನ್ಕ್ರೀಸಿಂಗ್ ಇನ್ ಅರ್ಬನ್ ಇಂಡಿಯಾ. ನಗರ ಪ್ರದೇಶಗಳಲ್ಲಿ ಹೆಚ್ಚು ಡಿವೋರ್ಸ್ ರೇಟ್ ಇದೆ. ಯಾಕೆ ಆಗಿದೆ ಅಂತಂದರೆ ಇಬ್ಬರು ವ್ಯಕ್ತಿಗಳು ಕೆಲವು ವರ್ಷಗಳ ಕಾಲ ಒಟ್ಟಿಗೆ ಇರಬಹುದು, ಆಮೇಲೆ ಫಿನಾನ್ಷಿಯಲ್ ಇಂಡಿಪೆಂಡೆನ್ಸ್ ಅಥವಾ ಒಬ್ಬರು ಇನ್ನೊಬ್ಬರ ನಿರೀಕ್ಷೆಗಳಿಗೆ ತಕ್ಕ ಹಾಗೆ ಹೊಂದಾಣಿಕೆ ಮಾಡ್ಕೊಳ್ಳದೆ ಇರಬಹುದು. ಇಂಡಿವಿಜುವಲ್ ಎಕ್ಸ್ಪೆಕ್ಟೇಷನ್ ಜಾಸ್ತಿ ಇರುತ್ತೆ. ಸೋಷಿಯಲ್ ಸ್ಟಿಗ್ಮಾ ಕಡಿಮೆ ಆಗಿದೆ ಮೊದಲಕ್ಕಿಂತ. ಮೊದಲೆಲ್ಲ ಡಿವೋರ್ಸ್ ಅಂತಂದರೆ ಅಪರಾಧಿ ಅನ್ನೋ ರೀತಿ ನೋಡ್ತಾ ಇದ್ರು. ಡಿವೋರ್ಸ್ ತಗೊಂಡ್ರೆ ಆ ಸ್ಟಿಗ್ಮಾ ಕಡಿಮೆ ಆಗಿದೆ. ಈಗ ಇನ್ಕಂಪ್ಯಾಟಿಬಿಲಿಟಿ, ಇದೆಲ್ಲ ಡಿವೋರ್ಸ್ ರೇಟ್ ರೈಸ್ ಆಗಲಿಕ್ಕೆ ಕಾರಣ. ಸೊ ಶಿಫ್ಟ್ ಫ್ರಮ್ ಮ್ಯಾರೇಜ್ ಫಾರ್ ಸೋಷಿಯಲ್ ಡ್ಯೂಟಿ ಟು ಮ್ಯಾರೇಜ್ ಫಾರ್ ಇಮೋಷನಲ್ ಕಂಪ್ಯಾಟಿಬಿಲಿಟಿ.
ಸೋಷಿಯಲ್ ಡ್ಯೂಟಿ ಅಂತ ಮೊದಲೇನು ಕನ್ಸಿಡರ್ ಆಗಿತ್ತು ಮ್ಯಾರೇಜ್ ಅನ್ನೋದು, ಈಗ ಮದುವೆ ಅನ್ನೋದು ಯಾಕೆ ಒಂದು ಇಮೋಷನಲ್ ಕಂಪ್ಯಾಟಿಬಿಲಿಟಿಗೆ ಆ ಒಂದು ಶಿಫ್ಟನ್ನು ನಾವು ಈಗ ನೋಡಬಹುದು. ಸಮಾಜದಿಂದ ವೈಯಕ್ತಿಕ ಆದ್ಯತೆಗಳ ಕಡೆ ಈ ಒಂದು ಟ್ರಾನ್ಸ್ಫಾರ್ಮೇಷನ್ ಆಗ್ತಾ ಇದೆ. ಇದ್ರ ಜೊತೆ ಇನ್ನೊಂದು ಟ್ರೆಂಡ್ ಏನು, ಇಂಟರ್ ಕಾಸ್ಟ್ ಮತ್ತು ಇಂಟರ್ ಫೇತ್ ಮ್ಯಾರೇಜ್. ಈ ಟ್ರೆಂಡನ್ನು ನೀವು ನೋಡಿದ್ದೀರಿ ಮೊದಲೇ. ಸಚ್ ಮ್ಯಾರೇಜಸ್ ಆರ್ ಸ್ಲೋಲಿ ಇನ್ಕ್ರೀಸಿಂಗ್ ಎಸ್ಪೆಷಲಿ ಇನ್ ಅರ್ಬನ್ ಏರಿಯಾಸ್. ಮತ್ತು ಸೋಷಿಯಲ್ ಇಂಟಿಗ್ರೇಷನ್ ಇದರಿಂದ ಜಾಸ್ತಿ ಆಗುತ್ತೆ. ಕಾಸ್ಟ್ ಬ್ಯಾರಿಯರ್ಗಳನ್ನು ಚಾಲೆಂಜ್ ಮಾಡಿ ಬದುಕೋರು ಇರ್ತಾರೆ. ಮತ್ತು ನ್ಯಾಷನಲ್ ಯೂನಿಟಿಯನ್ನು ಇದು ಎನ್ಕರೇಜ್ ಮಾಡುತ್ತೆ ಅಂತ ನಾವು ಇದರ ಪಾಸಿಟಿವ್ ಅಂಶಗಳನ್ನು ನೋಡ್ತೇವೆ. ಆದರೆ ಆ್ಯಕ್ಚುಲಿ ಚಾಲೆಂಜಸ್ ಏನು, ಸೋಷಿಯಲ್ ಅಪೋಸಿಷನ್. ಸಮಾಜ ಅಷ್ಟು ಮುಂದುವರೆದಿಲ್ಲ, ಸೋಷಿಯಲ್ ಅಪೋಸಿಷನ್ ಇನ್ನೂ ತುಂಬ ಕಡೆ ಜಾಸ್ತಿ ಇದೆ. ಆನರ್ ಕ್ರೈಮ್ಸ್, ಮರ್ಯಾದಾ ಹತ್ಯೆಗಳು, ಬೇರೆ ಜಾತಿಯವರನ್ನು ಮದುವೆ ಆಗಿದ್ದಾರೆ ಅನ್ನುವಂಥ ಕಾರಣಕ್ಕೆ ತಮ್ಮ ಮಗಳು ಅಂತಲೂ ನೋಡದೆ ಕೊಲ್ಲುವಂಥ ಒಂದು ಪ್ರವೃತ್ತಿ ಎಷ್ಟು ಹೀನಾಯಕರವಾಗಿರುತ್ತೆ ಅಂತಂದರೆ ಹೇಯ ಕೃತ್ಯಗಳನ್ನು ಮಾಡಲಿಕ್ಕೂ ಜನ ಮುಂದಾಗೋದಿಲ್ಲ. ಕಮ್ಯುನಿಟಿ ಪ್ರೆಷರ್, ಇಂಥ ಧರ್ಮ ಜಾತಿಯಲ್ಲಿ ಇದ್ದ ಮೇಲೆ ಹೀಗೆ ಬದುಕಬೇಕು, ಇಂಥವ್ರನ್ನೇ ಮ್ಯಾರೇಜ್ ಆಗಬೇಕು, ಮದುವೆ ಆಗಬೇಕು, ಆ ಪ್ರೆಷರ್ ಇರುತ್ತೆ. ಇನ್ನೊಂದು ಹೊಸ ಟ್ರೆಂಡು, ಹೊಸ ಫೀಚರ್ ನೋಡಿ, ಸೋಲೋಗ್ಯಾಮಿ, ಸೆಲ್ಫ್ ಮ್ಯಾರೇಜ್ ಅಂತ. ಇತ್ತೀಚೆಗೆ ಒಬ್ಬ ಮಹಿಳೆ ಅಥವಾ ಒಬ್ಬಳು ಈ ಸೆಲ್ಫ್ ಮ್ಯಾರೇಜ್ ಸೋಲೋಗ್ಯಾಮಿನ ಅಡಾಪ್ಟ್ ಮಾಡ್ಕೊಂಡಿದ್ದಾಳೆ ತನ್ನ ಲೈಫಲ್ಲಿ. ವೆರಿ ರೀಸೆಂಟ್ ಸಿಂಬಾಲಿಕ್ ಟ್ರೆಂಡ್ ವೇರ್ ಇಂಡಿವಿಜುವಲ್ಸ್ ಮ್ಯಾರಿ ದೆಮ್ಸೆಲ್ವ್ಸ್ ಟು ಸೆಲೆಬ್ರೇಟ್ ಸೆಲ್ಫ್ ಲವ್ ಆ್ಯಂಡ್ ಇಂಡಿಪೆಂಡೆನ್ಸ್. ಸರ್ಚ್ ಮಾಡಿದ್ರೆ ಸಿಗುತ್ತೆ ಸೋಲೋಗ್ಯಾಮಿ, ನೀವು ಸರ್ಚ್ ಮಾಡಿ. ರೀಸೆಂಟಾಗಿ ಗುಜರಾತ್ ಅಥವಾ ಎಲ್ಲೋ ಒಂದು ಕಡೆ ಈ ಸೆಲ್ಫ್ ಮ್ಯಾರೇಜಿನ ಒಂದು ಎಕ್ಸಾಂಪಲ್ ಇದೆ. ಅಂದರೆ ಬೇರೆ ಯಾರನ್ನು ಮದುವೆ ಆಗೋದಿಲ್ಲ, ನಮ್ಮನ್ನೇ ನಾವೇ ಮದುವೆ ಆಗೋದು, ನನ್ನನ್ನು ನಾನು ಮದುವೆ ಆಗ್ತೇನೆ ಅಂತ. ಮತ್ತಾರು ಬೇಡ ನಮಗೆ. ಮ್ಯಾರಿ ದೆಮ್ಸೆಲ್ವ್ಸ್, ಸೆಲೆಬ್ರೇಟ್ ಸೆಲ್ಫ್ ಲವ್. ಇತ್ತೀಚೆಗೆ ಸೆಲ್ಫ್ ಲವ್ ಅನ್ನುವಂಥದ್ದನ್ನು ಜಾಸ್ತಿ ನೋಡ್ತೇವೆ ನಾವಲ್ವಾ. ಅದು ಇನ್ಸ್ಟಾಗ್ರಾಮು ಸೋಷಿಯಲ್ ಮೀಡಿಯಾ ಎಲ್ಲ ಬಂದ ಮೇಲೆ. ಮೊದಲು ಸಹ ನಮ್ಮನ್ನು ನಾವು ಪ್ರೀತಿ ಮಾಡ್ಕೊಳ್ತಾ ಇದ್ವಿ. ಸೆಲ್ಫ್ ಲವ್ ಅಂತ ಹೊರಗಡೆ ತೋರಿಸೋದು ಜಾಸ್ತಿ ಆಗಿದೆ ಅಷ್ಟೇ. ಸೆಲ್ಫ್ ಲವ್ ಆದರೆ ಸೆಲ್ಫ್ ಲವ್ ಮಾಡಿ, ಹೊರಗಡೆ ತೋರಿಸೋದು ಯಾಕೆ ಅನ್ನುವಂಥ ಪ್ರಶ್ನೆ ಬಂದರೆ ಅದಕ್ಕೆ ಉತ್ತರ ಇರೋದಿಲ್ಲ. ನಿಮ್ಮನ್ನು ನೀವು ಪ್ರೀತಿಸ್ಕೊಳ್ಳೋದನ್ನು ಜಗತ್ತಿಗೆ ಯಾಕೆ ತೋರಿಸ್ಬೇಕು, ಪ್ರೀತಿಸ್ಕೊಳ್ಳಿ ಅಷ್ಟೇ. ಸೊ ಸೆಲ್ಫ್ ಲವ್, ಇಂಡಿಪೆಂಡೆನ್ಸು ಇದನ್ನೆಲ್ಲ ಸೆಲೆಬ್ರೇಟ್ ಮಾಡಲಿಕ್ಕೆ ಅವರೇ ಮದುವೆ ಆಗ್ತಾ ಇದ್ದಾರೆ. ಸೋಷಿಯಲಾಜಿಕಲ್ ರಿಲೆವೆನ್ಸ್ ನೋಡೋದಾದರೆ ಹೇಗೆ ಇಂಡಿವಿಜುವಲಿಸಮ್, ವೈಯಕ್ತಿಕತೆ ಅಂತ ಹೇಳಬಹುದು, ವೈಯಕ್ತಿಕ ಆದ್ಯತೆಗೆ ಹೆಚ್ಚು ಮಹತ್ವ ಕೊಡೋದು. ಮತ್ತು ಪರ್ಸೆಪ್ಷನ್ಸ್ ಆಫ್ ಮ್ಯಾರೇಜ್, ಮದುವೆ ಅಂತಂದರೆ ಇಬ್ಬರು ವ್ಯಕ್ತಿಗಳು ಇರಲೇಬೇಕು ಅನ್ನೋದಿತ್ತು ಒಂದು ಕಲ್ಪನೆ. ಆ ಮ್ಯಾರೇಜಿನ ಪರ್ಸೆಪ್ಷನ್ನೇ ಈಗ ಬದಲಾಯಿಸ್ತಾ ಇದ್ದಾರೆ ಸೋಲೋಗ್ಯಾಮಿಯ ಮೂಲಕ. ನೀವು ಒಟ್ಟಾರೆ ಇದರ ಪಾಸಿಟಿವ್ ಮತ್ತು ಚಾಲೆಂಜ್ ನೋಡೋದಾದರೆ, ಸೋಲೋಗ್ಯಾಮಿದು ಫ್ರೀಡಮ್ ಆಫ್ ಚಾಯ್ಸ್ ಇದೆ, ವಿಮೆನ್ಸ್ ಎಂಪವರ್ಮೆಂಟ್ ಆಗಬಹುದು. ಇದು ಸೋಲೋಗ್ಯಾಮಿದು ಮಾತ್ರ ಅಲ್ಲ, ಮತ್ತು ಇಂಟರ್ ಕಾಸ್ಟ್ ಇಂಟರ್ ಫೇತ್ ಮ್ಯಾರೇಜ್ ಇದ್ದು ಹೌದು. ರಿಜಿಡ್ ಕಾಸ್ಟ್ ಬ್ಯಾರಿಯರ್ಗಳನ್ನು ಡಿಕ್ಲೈನ್ ಮಾಡಬಹುದು. ಈಕ್ವಲ್ ಪಾರ್ಟ್ನರ್ಶಿಪ್, ಯಾವುದು ಹೊಸ ಟ್ರೆಂಡ್ಗಳ ಒಂದು ಪಾಸಿಟಿವ್ ಚೇಂಜಸ್ ಇದು. ಮತ್ತು ಹಾಗಂತ ಚಾಲೆಂಜಸ್ ಏನು, ಫ್ಯಾಮಿಲಿ ಸ್ಟೇಬಲ್ ಆಗಿರದೇ ಇರಬಹುದು. ಇಂಟರ್ ಕಾಸ್ಟ್ ಇಂಟರ್ ಫೇತ್ ಮ್ಯಾರೇಜಲ್ಲಿ ಫ್ಯಾಮಿಲಿ ಇನ್ಸ್ಟೆಬಿಲಿಟಿ ಅಲ್ವಾ, ಸ್ಥಿರವಾಗಿರೋದಿಲ್ಲ, ಸಂಬಂಧಗಳು ಬದಲಾಗ್ತಾ ಇರಬಹುದು. ಎಲ್ಡರ್ ನೆಗ್ಲೆಕ್ಟ್, ಹಿರಿಯರನ್ನು ನೆಗ್ಲೆಕ್ಟ್ ಮಾಡಬಹುದು ಅಥವಾ ಹಿರಿಯರಿಂದ ನೆಗ್ಲಿಜೆನ್ಸಿಗೆ ಒಳಗಾಗಬಹುದು. ಸೊ ನೀವು ಹಿರಿಯರನ್ನ ನೆಗ್ಲೆಕ್ಟ್ ಮಾಡಿ ಮದುವೆ ಆಗೋದು, ಅಥವಾ ಹಿರಿಯರು ನೀವು ಮದುವೆ ಆಗಿದ್ದೀರಿ ಅಂತ ಬೇರೆಯವರನ್ನು ಮದುವೆ ಆಗಿದ್ದೀರಿ, ಅವರಿಗೆ ಒಪ್ಪಿಗೆ ಇಲ್ಲದೇ ಇರೋರನ್ನ ಮದುವೆ ಆಗಿದ್ದೀರಿ ಅಂತ ಅವರು ನಿಮ್ಮನ್ನು ನೆಗ್ಲೆಕ್ಟ್ ಮಾಡಬಹುದು. ಎರಡೂ ಆಗಬಹುದು. ವೀಕನಿಂಗ್ ಕಮ್ಯುನಿಟಿ ಬಾಂಡ್ಸ್, ಸಮುದಾಯದ ಜೊತೆ ಒಳ್ಳೆ ರೀತಿ ಬದುಕಲಿಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ಮತ್ತು ಲೋನ್ಲಿನೆಸ್ ಮತ್ತು ಮೆಂಟಲ್ ಸ್ಟ್ರೆಸ್ ಎಲ್ಲ ಕೊನೆಗೆ ಇಲ್ಲಿ ಹೋಗಿ ತಲುಪ್ತಾ ಇದೆ. ಈ ಒಂದು ಸಮಸ್ಯೆ ಮೆಂಟಲ್ ಹೆಲ್ತ್ ಇಶ್ಯೂಸ್ಗಳು ಇತ್ತೀಚೆಗೆ ಜಾಸ್ತಿ ಆಗ್ತಾ ಇದೆ. ಮೊದಲು ಇತ್ತು, ಆದರೆ ಅದನ್ನು ಎಕ್ಸ್ಪ್ರೆಸ್ ಮಾಡೋರು ಕಡಿಮೆ ಆಗಿದ್ದರು. ಇತ್ತೀಚೆಗೆ ಇದನ್ನು ಹೆಚ್ಚು ನಾವು ನೋಡಬಹುದು, ಎಲ್ಲರೂ ಎಕ್ಸ್ಪ್ರೆಸ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಮ್ಯಾರೇಜ್ ಆ್ಯಂಡ್ ಫ್ಯಾಮಿಲಿ ಮುಖ್ಯವಾಗಿ ಲಾಸ್ಟಲ್ಲಿ ನೋಡೋದಾದರೆ ಇದ್ರ ಬಗ್ಗೆ ರಿಮೇನ್ ಸೆಂಟ್ರಲ್ ಇನ್ಸ್ಟಿಟ್ಯೂಷನ್ಸ್ ಆಫ್ ಇಂಡಿಯನ್ ಸೊಸೈಟಿ. ದೇಶದಲ್ಲಿ ಇನ್ನೂ ಸಹ ಪ್ರಮುಖವಾದಂಥ ಒಂದು ಸಂಸ್ಥೆಯಾಗಿ ಉಳಿದಿದೆ. ಮ್ಯಾರೇಜು ಹೌದು, ಫ್ಯಾಮಿಲಿನೂ ಹೌದು. ಆದರೆ ಈಗ ಬದಲಾಗ್ತಾ ಇರೋದು ಯಾವುದಕ್ಕೆ ಅಥವಾ ಯಾವುದರಿಂದ ಅಂತಂದರೆ ಮಾಡರ್ನೈಸೇಷನ್, ಆಧುನೀಕರಣ, ಅರ್ಬನೈಸೇಷನ್, ಎಜುಕೇಷನ್, ಗ್ಲೋಬಲೈಸೇಷನ್ ಆ್ಯಂಡ್ ಚೇಂಜಿಂಗ್ ಆಸ್ಪಿರೇಷನ್ಸ್. ಮೊದಲಿನ ಥರ ಒಂದು ಮನೆಯಲ್ಲಿ ಹುಟ್ಟಿ ಬೇಕಾದಷ್ಟು ಹೇಗೆ ಏನೋ ಸಿಗುತ್ತೆ ಹೊರಗಡೆಯವರಿಂದ, ಒಂದು ಸಿಂಪಲ್ ಲೈಫ್ ಬದುಕೋಣ, ಸಾಮಾನ್ಯವಾಗಿ ಬದುಕಿದ್ರೆ ಸಾಕು ಅನ್ನೋದು ಆ ಒಂದು ಆಸ್ಪಿರೇಷನ್ ಇಲ್ಲ. ಈಗ ಹೆಚ್ಚಿನ ಆಸ್ಪಿರೇಷನ್ಸ್ ಅಲ್ವಾ, ಸಾಧಿಸಬೇಕು, ಹಣ, ಅಧಿಕಾರ ಅಥವಾ ಯಾವುದೇ ಒಂದು ವಿಚಾರವನ್ನು ನಾವು ಪಡ್ಕೊಳ್ಬೇಕು ಜೀವನದಲ್ಲಿ ಅನ್ನೋದು ಈಗ ಜಾಸ್ತಿ ಇದೆ. ಟ್ರಾನ್ಸ್ಫಾರ್ಮಿಂಗ್ ನೇಚರನ್ನು ನಾವು ಈಗ ನೋಡಬಹುದು. ಹಾಗಾಗಿ ಇಂಡಿಯನ್ ಸೊಸೈಟಿ ಟುಡೇ ರಿಫ್ಲೆಕ್ಟ್ಸ್ ಅ ಟ್ರಾನ್ಸಿಷನ್ ಫ್ರಾಮ್
rigid traditional structure toward more flexible, individual centered relationships while still retaining deep cultural attachment to family and marriage. ಗೊತ್ತಾಗ್ತಾ ಇದೆಯಾ? ಅಂದರೆ ಇಂಡಿವಿಜುವಲ್ ಸೆಂಟರ್ಡ್ ರಿಲೇಷನ್ಶಿಪ್, ಫ್ಯಾಮಿಲಿ ಅಲ್ಲ, ಮೊದಲು ನಾನು ಮುಖ್ಯ, ನಾನು ಇಂಡಿಪೆಂಡೆಂಟ್ ಆಗಿರಬೇಕು, ಫ್ಲೆಕ್ಸಿಬಲ್ ಆಗಿರಬೇಕು ವ್ಯವಸ್ಥೆಗಳು. ಈ ಫ್ಯಾಮಿಲಿ ಮತ್ತು ಮ್ಯಾರೇಜಿನ ಒಂದು ವ್ಯವಸ್ಥೆಯಲ್ಲಿ ಹೊಸ ಟ್ರೆಂಡ್ಗಳನ್ನು ನಾವು ಇದರಿಂದ ನೋಡಬಹುದು. ಕಾನ್ಸೆಪ್ಟ್ ಅಥವಾ ಈ ಫೀಚರ್ ಅರ್ಥ ಆಗಿದೆ ಅಂತ ಅಂದ್ಕೊಳ್ತೇನೆ. ಮುಂದಿನ ಫೀಚರ್ ನೋಡಿ, ಫೀಚರ್ 4, ನೋಷನ್ ಆಫ್ ಪ್ಯೂರಿಟಿ ಆ್ಯಂಡ್ ಪೊಲ್ಯೂಷನ್. ಪ್ಯೂರಿಟಿ, ಪೊಲ್ಯೂಷನ್, ಈ ಒಂದು ಶಬ್ದಗಳನ್ನು ನಾವು ಎನ್ವೈರ್ಮೆಂಟಲ್ಲಿ ಅಥವಾ ಅಲ್ಲೆಲ್ಲಾದರೂ ಕೇಳಿರ್ತೀವಿ, ನಾಯ್ಸ್ ಪೊಲ್ಯೂಷನ್, ಏರ್ ಪೊಲ್ಯೂಷನ್, ಆ ಥರ. ಆದರೆ ನಮ್ಮ ಸಮಾಜದಲ್ಲೂ ನಮ್ಮ ಮನಸ್ಸಿನಲ್ಲೂ ಆ ಭಾವನೆ ಇದೆ. ಪ್ಯೂರಿಟಿ ಅಂತಂದರೆ ಏನು, ಪೊಲ್ಯೂಷನ್ ಅಂತಂದರೆ ಏನು? ಒನ್ ಆಫ್ ದಿ ಮೋಸ್ಟ್ ಇಂಪಾರ್ಟೆಂಟ್ ಟ್ರೆಡಿಷನಲ್ ಐಡಿಯಾಸ್ shaping Indian society is concept of purity and pollution. It historically regulated. Purity pollution ಇಂದ ಏನಾಗ್ತಾ ಇದೆ, ಸೋಷಿಯಲ್ ಇಂಟರಾಕ್ಷನ್, ಕಾಸ್ಟ್ ಹೈರಾರ್ಕಿ, ಫುಡ್ ಹ್ಯಾಬಿಟ್ಸ್, ಮ್ಯಾರೇಜ್, ರಿಲಿಜಿಯಸ್ ಪ್ರಾಕ್ಟೀಸ್ ಎಲ್ಲವನ್ನ ರೆಗ್ಯುಲೇಟ್ ಮಾಡ್ತಾ ಇದೆ. ಏನಿದು ಪ್ಯೂರಿಟಿ ಮತ್ತು ಪೊಲ್ಯೂಷನ್ ಅಂತಂದರೆ, ಈಗ ಒಬ್ಬರು ನಮಗಿಂತ ಕೀಳು, ನಮಗಿಂತ ಮೇಲು, ಅಥವಾ ಇಂಥ ಧರ್ಮದಲ್ಲಿ ಇಂಥ ಜಾತಿಯಲ್ಲಿ ಹುಟ್ಟಿದ ಮಾತ್ರಕ್ಕೆ ಅವರು ಶ್ರೇಷ್ಠ, ಅವರು ಪ್ಯೂರ್. ಅಂದರೆ ವೈಟು ಬ್ಲ್ಯಾಕು, ಬಿಳಿಯರು ಸವರ್ಣೀಯರು ಅವರ್ಣೀಯರು ಅಂತೆಲ್ಲ ಬಂದಿತ್ತು ಆ ಕಾನ್ಸೆಪ್ಟು. ಅದ್ರ ಜೊತೆ ಮೇಲ್ಜಾತಿಯವರು ಕೆಳಜಾತಿಯವರು ಪೊಲ್ಯೂಟೆಡ್ ಪೀಪಲ್, ಅಥವಾ ಅವರು ಸರಿಯಾಗಿ ಜೀವನ ಸಾಗಿಸ್ತಾ ಇಲ್ಲ ಅನ್ನುವಂಥ ಯೋಚನೆ. ಕೆಲವೊಂದು ಜಾತಿಯವರು ತುಂಬ ಪ್ಯೂರು, ಆ ರೀತಿಯಾದಂಥದ್ದು. ಇಂಥ ಒಂದು ಪ್ಯೂರಿಟಿ ಪೊಲ್ಯೂಷನ್ ಇರೋದ್ರಿಂದ, ಆ ಒಂದು ಕಾನ್ಸೆಪ್ಟ್ ಮನಸ್ಸಿನಲ್ಲಿ ಇರೋದ್ರಿಂದ ಅದೇನಾಗ್ತಾ ಇತ್ತು, ಕೆಲವ್ರ ಜೊತೆ ಇಂಟ್ರಾಕ್ಷನ್ ಮಾಡಬೇಕಾದ್ರೆ, ಮತ್ತು ಕಾಸ್ಟ್ ಸಿಸ್ಟಮ್, ನಾವು ಊಟ ಮಾಡಬೇಕಾದ್ರೆ, ಮದುವೆ ಸಂದರ್ಭದಲ್ಲಿ, ಮತ್ತು ನಮ್ಮ ಧಾರ್ಮಿಕ ಆಚರಣೆಗಳ ಸಂದರ್ಭದಲ್ಲಿ ಇದನ್ನೆಲ್ಲವನ್ನು ನೋಡಿ ಯಾರ ಜೊತೆ ನಾವು ಊಟ ಮಾಡ್ತಾ ಇದ್ದೇವೆ, ಅವರು ನಮ್ಮ ಥರಾನೇ ಪ್ಯೂರಾ, ಆ ಒಂದು ಅಹಂಕಾರದ ಭಾವನೆ ಅದು ಸಹ ನಾವು ನೋಡ್ತೇವೆ. ಕಾನ್ಸೆಪ್ಟ್ ವಾಸ್ ಎಸ್ಪೆಷಲಿ ಇನ್ಫ್ಲೂಯೆನ್ಷಿಯಲ್ ಇನ್ ದಿ ಟ್ರೆಡಿಷನ್ ಹಿಂದೂ ಸೋಷಲ್ ಆರ್ಡರ್. ಜಾಸ್ತಿ ಹಿಂದೂ ಸೋಷಲ್ ಆರ್ಡರ್ನಲ್ಲಿ ನಾವು ಇದನ್ನು ನೋಡಬಹುದು, ಇನ್ಫ್ಲೂಯೆನ್ಷಿಯಲ್ ಇದರದ್ದು. ಇದರ ಮೀನಿಂಗ್ ನೋಡಿ, idea is based on the belief that certain persons, occupations, foods or activities are pure or polluting. ಕೆಲವು ವ್ಯಕ್ತಿಗಳು, ಕೆಲವು ಆಕ್ಯುಪೇಷನ್ಸ್, ಕೆಲವು ಅಂದರೆ ವೃತ್ತಿ, ಕೆಲವೊಂದು ವೃತ್ತಿಯನ್ನು ನೀವು ತುಂಬ ಶ್ರೇಷ್ಠ ಅಂತ ಕನ್ಸಿಡರ್ ಮಾಡಿರಬಹುದು. ಕೆಲವೊಂದು ಆಹಾರ, ಕೆಲವೊಂದು ಪ್ರಕ್ರಿಯೆ, ಚಟುವಟಿಕೆಗಳು, ಇದೆಲ್ಲ ಪ್ಯೂರ್ ಅಂದರೆ ಸೋಷಿಯಲಿ ರಿಲಿಜಿಯಸ್ಲಿ ಸುಪೀರಿಯರ್, ಸಾಮಾಜಿಕವಾಗಿ ಧಾರ್ಮಿಕವಾಗಿ ತುಂಬ ಶ್ರೇಷ್ಠವಾಗಿರೋದು ಅಂತ ಕೆಲವೊಂದಕ್ಕೆ ಹೇಳ್ತೇವೆ. ಇನ್ನು ಕೆಲವೊಂದು ಪೊಲ್ಯೂಟಿಂಗ್ ಅಂದರೆ ಸೋಷಿಯಲಿ ಅಥವಾ ರಿಲಿಜಿಯಸ್ಲಿ ಇನ್ಫೀರಿಯರ್, ಧಾರ್ಮಿಕವಾಗಿ ಇದು ತುಂಬ ಕೀಳು ಮಟ್ಟದ್ದು ಅನ್ನುವಂಥ ಒಂದು ಭಾವನೆ. ಕೆಲವರು ತುಂಬ ಶ್ರೇಷ್ಠ, ಕೆಲವರು ತುಂಬ ಕನಿಷ್ಠ, ಇಂಥ ಆಹಾರ ಒಳ್ಳೆಯದು, ಇಂಥ ಆಹಾರ ಒಳ್ಳೆಯದಲ್ಲ, ಸೈಂಟಿಫಿಕ್ ಆಗೇನು ಹೇಳ್ತಾ ಇಲ್ಲ, ಕೇವಲ ಧಾರ್ಮಿಕ ಭಾವನೆ ಅಥವಾ ಸೋಷಿಯಲ್ ಆಗಿ ಹೇಳ್ತಾ ಇರೋದು. ಯಾವುದೇ ಸ್ಟಡಿ ಮಾಡಿ ಡೇಟಾ ಡ್ರಿವನ್ ಡಿಸಿಷನ್ ಅಲ್ಲ ಇದು, ಜಸ್ಟ್ ಸೋಷಿಯಲಿ ಅಥವಾ ರಿಲಿಜಿಯಸ್ಲಿ ಒಪ್ಕೊಂಡ್ಬಿಡೋದು. ಇದರಿಂದ ಏನಾಗ್ತಾ ಇದೆ, ಸಿಸ್ಟಮ್ ಆಫ್ ಸೋಷಿಯಲ್ ಡಿಸ್ಟೆನ್ಸ್. ಇದು ಕೋವಿಡ್ ಟೈಮ್ನಲ್ಲಿ ಸೋಷಿಯಲ್ ಡಿಸ್ಟೆನ್ಸ್ ಅಲ್ಲ, ಇದು ಸೋಷಿಯಲ್ ಡಿಸ್ಟೆನ್ಸ್ ಅಂತಂದರೆ ಇನ್ನೊಬ್ಬರ ಜೊತೆ ಚೆನ್ನಾಗಿ ಬೆರೆಯದೇ ಇರೋದು, ಅಂತರ ಕಾಯ್ದುಕೊಳ್ಳೋದು. ಯಾವುದೋ ಸಾಂಕ್ರಾಮಿಕ ರೋಗ ಬಂದಿದೆ ಅಂತ ಅಂತರ ಕಾಯ್ದುಕೊಳ್ತಾ ಇಲ್ಲ, ಮಾನಸಿಕ ರೋಗ ಇದು, ಅಲ್ವಾ? ಮಾನಸಿಕವಾಗಿ ಹಿಂದೆ ಉಳಿದು ಬಿಟ್ಟಿದ್ದಾರೆ ಎಷ್ಟೋ ಹಿಂದೆ, ಹಾಗಾಗಿ ಡಿಸ್ಟೆನ್ಸ್ ಮೇಂಟೈನ್ ಮಾಡ್ತಾ ಇದ್ದಾರೆ. ಸೆಗ್ರಿಗೇಷನ್, ಪ್ರತ್ಯೇಕವಾಗಿ ನೋಡೋದು, ಪ್ರತ್ಯೇಕವಾಗಿ ದೂರ ಇಡೋದು. ಹೈರಾರ್ಕಿ, ನಾವು ಮೇಲು ನೀವು ಕೀಳು, ನೀವು ಕೆಳಗಡೆನೇ ಇರಬೇಕು ಯಾವಾಗಲೂ, ಆ ರೀತಿಯಾದಂಥ ಕೆಲವು ಸಿಸ್ಟಮ್ಗಳು ಇದರಿಂದ ಕ್ರಿಯೇಟ್ ಆಗಿದೆ. ಅದರಲ್ಲೂ ಕಾಸ್ಟ್ ಸಿಸ್ಟಮ್ ಇದರ ರೋಲ್. ಕಾಸ್ಟ್ ಹೈರಾರ್ಕಿ ಕ್ರಿಯೇಟ್ ಆಗಿರೋದೇ ಈ ಒಂದು ಪ್ಯೂರಿಟಿ ಮತ್ತು ಪೊಲ್ಯೂಷನ್ ಆಧಾರದ ಮೇಲೆ. ಇನ್ನು ಇದು ಅನ್ಟಚಬಿಲಿಟಿಗೂ ಮುಂದೆ ಕಾರಣ ಆಗುತ್ತೆ. ಅಂದರೆ ಮೊದಲಿಂದ ನಾವು ನೋಡ್ತಾ ಬಂದರೆ 4 ವರ್ಣಗಳೇನಿತ್ತಲ್ವ, ಅದ್ರ ಜೊತೆ 5ನೇ ವರ್ಣ ಸಹ ದಲಿತರು, ಅಸ್ಪೃಶ್ಯರು, ಅನ್ಟಚಬಲ್ಸ್, ಆ ರೀತಿಯಾದದ್ದು ನಾವು ಮುಂದೆ ನೋಡ್ತಾ ಹೋಗ್ತೇವೆ ಹಿಸ್ಟ್ರಿಯಲ್ಲಿ. ಟ್ರೆಡಿಷ್ನಲಿ ಪ್ರೀಸ್ಟ್ ವರ್ ಕನ್ಸಿಡರ್ಡ್ ಪ್ಯೂರ್, ಪ್ರೀಸ್ಟ್ ಕ್ಲಾಸನ್ನು ತುಂಬ ಪ್ಯೂರ್ ಅಂತ ಕನ್ಸಿಡರ್ ಮಾಡ್ತಾ ಇದ್ರು. ಈಗ ಕೆಲವೊಂದು ಆಕ್ಯುಪೇಷನ್ಸ್, ಚರ್ಮದ ಕೆಲಸ, ಮ್ಯಾನ್ಯುವಲ್ ಸ್ಕ್ಯಾವೆಂಜಿಂಗ್, ಡೆಡ್ ಬಾಡೀಸನ್ನು ಹ್ಯಾಂಡಲ್ ಮಾಡೋದು, ಇದೆಲ್ಲ ಪೊಲ್ಯೂಟಿಂಗ್, ಒಳ್ಳೆ ಕೆಲಸ ಅಲ್ಲ ಅಂತ ಕನ್ಸಿಡರ್ ಮಾಡ್ತಾ ಇದ್ರು. ಇದರಿಂದ ಏನಾಯಿತು, ದಿಸ್ ಲೆಡ್ ಟು ಸೋಷಿಯಲ್ ಎಕ್ಸ್ಕ್ಲೂಷನ್ ಆಫ್ ಲೋವರ್ ಕಾಸ್ಟ್, ಎಸ್ಪೆಷಲಿ ದಲಿತ್ಸ್.
ಲೋವರ್ ಕಾಸ್ಟ್ ಅವರನ್ನು ಎಕ್ಸ್ಕ್ಲೂಡ್ ಮಾಡೋದು, ಹೊರಗಡೆ ಇಟ್ಬಿಡೋದು, ನಿಮ್ಮ ಜೊತೆ ನೀವು ಬದುಕಲೇಬಾರದು, ನೀವು ಮನುಷ್ಯರೇ ಅಲ್ಲ ಅನ್ನೋ ರೀತಿ ಟ್ರೀಟ್ ಮಾಡೋದು. ಅನ್ಟಚಬಿಲಿಟಿ ಅಲ್ವಾ, ಎಕ್ಸ್ಕ್ಲೂಷನ್ ಬೇಸ್ಡ್ ಆನ್ ದಿ ಬಿಲೀಫ್ ಕಾಂಟ್ಯಾಕ್ಟ್ ವಿತ್ ಸರ್ಟೆನ್ ಗ್ರೂಪ್ಸ್ ಕಾಸಸ್ ರಿಚುವಲ್ ಪೊಲ್ಯೂಷನ್. ಕೆಲವರನ್ನ ಮುಟ್ಟಿಸಿಕೊಂಡ್ರೆ ಅಥವಾ ಅವ್ರ ಜೊತೆ ಕಾಂಟ್ಯಾಕ್ಟ್ ಮಾಡಿದರೆ ನಮ್ಮ ರಿಚುವಲ್ಸ್ ಅಥವಾ ಧಾರ್ಮಿಕವಾಗಿ ನಾವು ಪೊಲ್ಯೂಟ್ ಆಗಿಬಿಡ್ತೇವೆ. ಆ ರೀತಿಯಾದಂತಹ ಮನಸ್ಥಿತಿ ಅದು ಎಲ್ಲೆಲ್ಲಿ ನೋಡಬಹುದು. ಟೆಂಪಲ್ ಎಂಟ್ರಿ, ಅಲ್ಲಿ ಒಳಗೆ ಹೋಗ್ಲಿಕ್ಕೆ ಬಿಡೋದಿಲ್ಲ, ಅವರಿಗೆ ಸಪ್ರೇಟ್ ವೆಲ್ಸ್, ಬೇರೆನೇ ಪ್ರತ್ಯೇಕವಾದ ಬಾವಿ. ಮತ್ತು ಡೈನಿಂಗ್, ಊಟ ಮಾಡಬೇಕಾದ್ರೆ ಒಟ್ಟಿಗೆ ಊಟ ಮಾಡೋದಿಲ್ಲ. ರೆಸಿಡೆನ್ಷಿಯಲ್, ಮೇಲ್ಜಾತಿಯವರದ್ದೇ ಒಂದು ಓಣಿ ವಠಾರ, ಕೆಳಜಾತಿಯವರದ್ದು, ಆ ರೀತಿಯಾದಂಥ ಒಂದು ಸೆಗ್ರಿಗೇಷನ್, ರೆಸಿಡೆನ್ಷಿಯಲ್ ಸೆಗ್ರಿಗೇಷನ್. ಹಾಗೆ ಮುಂದೆ ಸಂವಿಧಾನದಲ್ಲಿ ಆರ್ಟಿಕಲ್ 17ನಲ್ಲಿ ಅನ್ಟಚಬಿಲಿಟಿನ ಅಬಾಲಿಷ್ ಮಾಡ್ತಾರೆ. ಸಿವಿಲ್ ರೈಟ್ಸ್ ಆ್ಯಕ್ಟ್, SC/ST ಪ್ರಿವೆನ್ಷನ್ ಆಫ್ ಅಟ್ರಾಸಿಟೀಸ್ ಆ್ಯಕ್ಟ್, ಇದನ್ನೆಲ್ಲವನ್ನು ತರ್ತಾರೆ. ಅಂದರೆ ಇಂತಹ ಪದ್ಧತಿಗಳು ಸಮಾಜಕ್ಕೆ ಒಳ್ಳೆಯದಲ್ಲ, ಹಾಗಾಗಿ ಇವುಗಳು ಮುಂದುವರಿಬಾರದು ಅನ್ನೋದು ಈ ಒಂದು ಕಾನ್ಸ್ಟಿಟ್ಯೂಷನಲ್ ಸೇಫ್ ಗಾರ್ಡ್ಗಳ ಉದ್ದೇಶ. ಸೊ ದೋ ಲೀಗಲಿ ಅಬಾಲಿಷ್ಡ್, ಸಮಸ್ಯೆ ಬರೋದು ನೋಡಿ, ಲೀಗಲ್ ಆಗಿ ಅಬಾಲಿಷ್ ಮಾಡಿದ್ದಾರೆ, ಆದರೆ ಕಾಸ್ಟ್ ಡಿಸ್ಕ್ರಿಮಿನೇಷನ್ ಸ್ಟಿಲ್ ಸರ್ವೈವ್ಸ್ ಇನ್ ಸಟಲ್ ಫಾರ್ಮ್ಸ್ ಇನ್ ಸಮ್ ರೀಜನ್ಸ್. ಇನ್ನೂ ತುಂಬ ದೊಡ್ಡ ಪ್ರಮಾಣದಲ್ಲಿ ಮುಂದುವರಿತಾನೆ ಇದೆ ಸಮಾಜದಲ್ಲಿ. ಇನ್ನು ಡೈಲಿ ಲೈಫಲ್ಲಿ ಪ್ಯೂರಿಟಿ ರೂಲ್ಸ್ ಹೇಗಿರುತ್ತೆ? ಪ್ಯೂರಿಟಿ ಪೊಲ್ಯೂಷನ್ನಲ್ಲಿ ಪ್ಯೂರಿಟಿ, ಫುಡ್ ಮತ್ತು ಕಮೆನ್ಸಾಲಿಟಿ ಮೊದಲು ಬಂದಿತ್ತು, ಒಟ್ಟಿಗೆ ಸಹಭೋಜನ ಅಥವಾ ಒಂದೇ ಅಡುಗೆ ಮನೆಯನ್ನು ಬಳಸೋದು. ಟ್ರೆಡಿಷನಲ್ ಕಾಸ್ಟ್ ಸೊಸೈಟಿ ರೆಗ್ಯುಲೇಟೆಡ್, ಹಿಂದಿನ ಕಾಸ್ಟ್ ಸೊಸೈಟಿ ಏನೇನು ರೆಗ್ಯುಲೇಟ್ ಮಾಡ್ತಾ ಇತ್ತು ಅಂತಂದರೆ, ಯಾರು ಅಡುಗೆ ಮಾಡ್ತಾ ಇದ್ದಾರೆ, ಯಾರು ಒಟ್ಟಿಗೆ ಇದನ್ನು ಊಟ ಮಾಡ್ತಾರೆ, ಯಾರು ಒಟ್ಟಿಗೆ ಕೂತು ಊಟ ಮಾಡ್ತಾರೆ. ನಮ್ಮ ಜಾತಿಯವರೇ ಆಗಬೇಕು ಜೊತೆ ಕೂತ್ಕೊಂಡು ಊಟ ಮಾಡಲಿಕ್ಕೆ, ಬೇರೆ ಜಾತಿಯವರು ಒಟ್ಟಿಗೆ ಕೂತ್ಕೋಬಾರದು ಅನ್ನೋದು ಒಂದು. ಆ್ಯಂಡ್ ಫ್ರಮ್ ಹೂಮ್ ಫುಡ್ ಕುಡ್ ಬಿ ಅಕ್ಸೆಪ್ಟೆಡ್, ಅಂದರೆ ಈಗ ಯಾರೋ ಒಂದು ತಂದುಕೊಟ್ಟ ಊಟವನ್ನು ನಾವು ಎಕ್ಸೆಪ್ಟ್ ಮಾಡ್ಕೋಬಹುದಾ ಅನ್ನೋದು. ಇದು ಟ್ರೆಡಿಷ್ನಲಿ ನಾವು ನೋಡೋದು. ಆದರೆ ಇತ್ತೀಚೆಗೆ ಏನಾಗ್ತಾ ಇದೆ, ಹಳ್ಳಿಗಳಲ್ಲಿ ಇದ್ದಾಗ ಇಂಥದನ್ನೆಲ್ಲ ಪಾಲನೆ ಮಾಡ್ತಾರೆ. ಸಿಟಿಗೆ ಬಂದರೆ, ಅಪರೂಪಕ್ಕೆಲ್ಲ ಸಿಟಿಗೆ ಬಂದರೆ ಯಾವುದೋ ಹೋಟೆಲಿಗೆ ಹೋಗ್ತಾರೆ, ಅಲ್ಲಿ ಯಾರು ಬೇಕಿದ್ರೂ ಅದನ್ನು ಮಾಡಿರಬಹುದು ಅಡುಗೆಯನ್ನು. ಆವಾಗ ಇಂಥ ಯಾವುದೇ ರಿಲಿಜಿಯಸ್ ಮೈಂಡ್ಸೆಟ್ ಅವರಿಗೆ ಇರೋದಿಲ್ಲ. ಅಂದರೆ ನೋಡಿ, ಮನುಷ್ಯ ಅನಿವಾರ್ಯತೆ ಬಂದರೆ ಯಾವುದಕ್ಕಾದರೂ ಸಿದ್ಧ ಇರ್ತಾನೆ, ಅಂದರೆ ಅನಿವಾರ್ಯತೆ ಬರದೇ ಇದ್ದರೆ ತಾನು ಮಾಡಿದ್ದೇ ಸರಿ, ಅಹಂಕಾರ ಮುಂದುವರಿಸ್ತಾನೆ ಇರ್ತಾನೆ. ಎಕ್ಸಾಂಪಲ್ ನೋಡಿ, ಹೈಯರ್ ಕಾಸ್ಟ್ ಟ್ರೆಡಿಷನಲಿ ಅವಾಯ್ಡೆಡ್ ಫುಡ್ ಕುಕ್ಡ್ ಬೈ ಲೋವರ್ ಕಾಸ್ಟ್, ಮೊದಲಿನಿಂದ ನೋಡಿದ್ದೇವೆ. ಕಮೆನ್ಸಾಲಿಟಿ ಅಂತಂದರೆ ರೂಲ್ಸ್ ರಿಲೇಟೆಡ್ ಟು ಈಟಿಂಗ್ ಟುಗೆದರ್, ಒಟ್ಟಿಗೆ ಊಟ ಮಾಡೋದು, ಅದಕ್ಕೆ ಸಂಬಂಧಪಟ್ಟಂಥ ರೂಲ್ಸ್. ಇನ್ನು ಫಿಸಿಕಲ್ ಕಾಂಟ್ಯಾಕ್ಟ್, ಈಗ ಊಟಕ್ಕೆ ಸಂಬಂಧಪಟ್ಟಾಗಾಯಿತು. ಫುಡ್ ಮತ್ತು ಕಮೆನ್ಸಾಲಿಟಿಯಲ್ಲಿ ಒಂದು ಪ್ಯೂರಿಟಿ ಅನ್ನುವಂಥ ಕಾನ್ಸೆಪ್ಟ್ ಇದೆ. ಫಿಸಿಕಲ್ ಕಾಂಟ್ಯಾಕ್ಟಲ್ಲಿ ಟಚ್ ಇಟ್ ಸೆಲ್ಫ್ ವಾಸ್ ಹಿಸ್ಟೋರಿಕಲಿ ರೆಗ್ಯುಲೇಟೆಡ್, ನೀವು ಯಾರನ್ನ ಮುಟ್ಸ್ಕೋಬೇಕು ಅದನ್ನು ಸಹ ರೆಗ್ಯುಲೇಟ್ ಮಾಡ್ತಾ ಇದ್ರು. ಸರ್ಟೇನ್ ಕಾಸ್ಟ್ ವರ್ ಫೋರ್ಸ್ ಟು ಮೇಂಟೈನ್ ಫಿಸಿಕಲ್ ಡಿಸ್ಟೆನ್ಸ್ ಫ್ರಮ್ ಅಪ್ಪರ್ ಕಾಸ್ಟ್ ಟ್ರೆಡಿಷನಲ್ ವಿಲೇಜಸ್. ಹಳ್ಳಿಗಳಲ್ಲಿ ಅಪ್ಪರ್ ಕಾಸ್ಟ್ ಬೇರೆ, ಲೋವರ್ ಕಾಸ್ಟ್ ಬೇರೆ, ಹತ್ರ ಸುಳಿಬಾರದು ಅವರು, ಆ ರೀತಿ ರಿಸ್ಟ್ರಿಕ್ಷನ್ಸ್ ಇತ್ತು. ಇನ್ನು ಮ್ಯಾರೇಜಲ್ಲಿ ಅಲ್ವಾ ರಿಚುವಲ್ ಪ್ಯೂರಿಟಿ ಇರಬೇಕು ಅನ್ನೋದಂತೂ. ಇಲ್ಲಿ ನೋಡಿ, ಅನುಲೋಮ ಮತ್ತು ಪ್ರತಿಲೋಮ ಮ್ಯಾರೇಜಲ್ಲಿ ಎಷ್ಟೆಷ್ಟು ಬಂದಿದೆ, ಇದು ಒಂದು ಆ್ಯಡ್ ಆಗುತ್ತೆ ಅದಕ್ಕೆ. ಅನುಲೋಮ ಮ್ಯಾರೇಜ್ ಅಂತಂದರೆ ಗ್ರೂಮ್ ಬಿಲಾಂಗ್ಸ್ ಟು ಹೈಯರ್ ಕಾಸ್ಟ್. ಅನುಲೋಮ ಅಂತಂದರೆ, ಈಗ ಗ್ರೂಮ್ ಅಂತಂದ್ರೆ ಯಾರು ಹೇಳಿ? ವರ, ಅಂದರೆ ಮದುವೆ ಆಗುವ ಗಂಡು ಹೈಯರ್ ಕಾಸ್ಟ್ ಅವರು ಇರ್ತಾರೆ, ಮದುವೆ ಆಗುವ ಗಂಡು. ಆದರೆ ಬ್ರೈಡ್ ಇರ್ತಲ್ಲ, ಲೋವರ್ ಕಾಸ್ಟ್, ಅನುಲೋಮ ಮ್ಯಾರೇಜ್ ಅಂತ ಕರೀತಾರೆ. ಅಂದರೆ ಗ್ರೂಮ್ ವರ ಹೈಯರ್ ಕಾಸ್ಟು, ವಧು ಲೋವರ್ ಕಾಸ್ಟ್ ಇದ್ದರೆ ಅದು ಅನುಲೋಮ. ಇದು ಟ್ರೆಡಿಷ್ನಲ್ ಆಗಿ ರಿಲೇಟಿವ್ಲಿ ಅಕ್ಸೆಪ್ಟೇಬಲ್ ಅಂತ ಹೇಳ್ತಾರೆ. ಪ್ರತಿಲೋಮ ಮ್ಯಾರೇಜ್ ಅಂತಂದರೆ ಗ್ರೂಮ್ ಬಿಲಾಂಗ್ಸ್ ಟು ಲೋವರ್ ಕಾಸ್ಟ್, ಮದುವೆ ಆಗುವ ಗಂಡು ಲೋವರ್ ಕಾಸ್ಟ್ ಇರ್ತಾರೆ, ಮದುವೆ ಆಗುವ ಹೆಣ್ಣು ಅಪ್ಪರ್ ಕಾಸ್ಟ್. ಗಂಡು ಲೋವರ್ ಕಾಸ್ಟು, ಹೆಣ್ಣು ಅಪ್ಪರ್ ಕಾಸ್ಟ್ ಇದ್ದರೆ ಅದಕ್ಕೆ ಪ್ರತಿಲೋಮ ಮ್ಯಾರೇಜ್ ಅಂತ ಕರೀತಾರೆ. ಟ್ರೆಡಿಷ್ನಲಿ ವ್ಯೂಡ್ ನೆಗೆಟಿವ್ಲಿ, ಇದು ಒಳ್ಳೆಯದಲ್ಲ ಅಂತ ಟ್ರೆಡಿಷ್ನಲಿ ನೋಡ್ತಾ ಇದ್ರು. ಹಾಗಾಗಿ ಸೋಷಿಯಲ್ ಹೈರಾರ್ಕಿ, ಕಾಸ್ಟ್ ಹೈರಾರ್ಕಿ ಅನ್ನೋದು ಮ್ಯಾರೇಜ್ ಮೇಲೆ ಈ ಥರ ಎಫೆಕ್ಟ್ ಮಾಡ್ತಾ ಬಂದಿದೆ. ಇನ್ನು ಇಲ್ಲಿಗೆ ಮುಗಿಯೋದಿಲ್ಲ ಪ್ಯೂರಿಟಿ ಪೊಲ್ಯೂಷನ್ನು, ಜೆಂಡರ್ ಡೈಮೆನ್ಷನ್ ಇದೆ ಅಲ್ವಾ. ವಿಮೆನ್ ಆರ್ ಆಫನ್ ಅಸೋಸಿಯೇಟೆಡ್ ವಿತ್ ರಿಚುವಲ್ ಪ್ಯೂರಿಟಿ ರೂಲ್ಸ್. ಮೆನ್ಸ್ಟ್ರುವೇಷನ್, ಪ್ರತಿ ತಿಂಗಳು ಋತುಚಕ್ರದ ಸಂದರ್ಭದಲ್ಲಿ ಮೆನ್ಸ್ಟ್ರುವೇಷನ್, ಅದರ ಜೊತೆ ಚೈಲ್ಡ್ ಬರ್ತ್, ಮಕ್ಕಳು ಹುಟ್ಟಿದಾಗ
ಅದನ್ನು ಏನಂತ ಕರೀತಾರೆ, ಅಶೌಚ ಅಂತ ಹೇಳ್ತಾರೆ. ಅಶೌಚ ಅಂತಂದರೆ ಕೆಲವು ದಿನಗಳ ಕಾಲ ಇದು ಅವರನ್ನು ಹೊರಗಡೆ ಇಡಬಹುದು. ಮೆನ್ಸ್ಟ್ರುಯೇಷನ್ ಸಂದರ್ಭದಲ್ಲಿ ಚೈಲ್ಡ್ ಬರ್ತ್ ಆದಾಗ ಒಂದು ಮನೆಯಲ್ಲಿ ಸಹ ಹಾಗೆ ಮಾಡ್ತಾರೆ ಅಲ್ವಾ, ಇಂತಿಷ್ಟು ದಿನಗಳ ಕಾಲ ಅಶೌಚ ಅಂತ ಹೇಳ್ತಾರೆ. ಅಷ್ಟು ದಿನ ದೇವರ ಯಾವುದೇ ಕಾರ್ಯಕ್ರಮ ಮಾಡೋದಿಲ್ಲ. ಮತ್ತು ಯಾರಾದರೂ ತೀರ್ಕೊಂಡಾಗ ಡೆತ್ ರಿಚುವಲ್ಸ್, ಆವಾಗಲೂ ಸಹ ಈ ಒಂದು ಟೆಂಪ್ರರಿಲಿ ಇಂಪ್ಯೂರ್ ಆ ಸಿಚುವೇಶನ್ ನಾವು ನೋಡ್ಬೋದು. ಉದಾಹರಣೆಗೆ ರಿಸ್ಟ್ರಿಕ್ಷನ್ಸ್ ಆನ್ ಟೆಂಪಲ್ ಎಂಟ್ರಿ ಆನ್ ರಿಚುವಲ್ ಪಾರ್ಟಿಸಿಪೇಷನ್ ಡ್ಯೂರಿಂಗ್ ಮೆನ್ಸ್ಟ್ರುಯೇಷನ್ ಇನ್ ಸಮ್ ಕಮ್ಯುನಿಟಿ. ಮೆನ್ಸ್ಟ್ರುಯೇಷನ್ ಸೈಕಲಲ್ಲಿ ಆ ಒಂದು ಸಂದರ್ಭದಲ್ಲಿ ಟೆಂಪಲ್ ಎಂಟ್ರಿ ಇಲ್ಲ. ಮತ್ತು ಮಾಡರ್ನ್ ಕಾನ್ಸ್ಟಿಟ್ಯೂಷನಲ್ ವ್ಯಾಲ್ಯೂಸ್ ಇನ್ಕ್ರೀಸಿಂಗ್ಲಿ ಚಾಲೆಂಜ್ ಡಿಸ್ಕ್ರಿಮಿನೇಟರಿ ಇಂಟರ್ಪ್ರಿಟೇಷನ್ಸ್ ಆಫ್ ಪ್ಯೂರಿಟಿ. ಈಗ ಸಂವಿಧಾನದಲ್ಲಿ ಎಲ್ಲರಿಗೂ ಸಮಾನ ಅವಕಾಶಗಳನ್ನು ಕೊಟ್ಟಿದ್ದಾರೆ. ಶಬರಿಮಲ ಕೇಸ್ ಕೇಳಿರಬಹುದು, ಅದರ ಬಗ್ಗೆ ಮತ್ತೆ ಚರ್ಚೆ ಆಗ್ತಾ ಇದೆ ಈಗ. ಸೊ ನ್ಯೂಸ್ ನೋಡಿ ಅದ್ರ ಬಗ್ಗೆ ಏನು ಚರ್ಚೆ ಆಗ್ತಾ ಇದೆ ಅಂತ ನಾವು ಪೊಲಿಟಿ ಅಥವಾ ಎಥಿಕ್ಸ್ನಲ್ಲಿ ಅದನ್ನು ನೋಡೋಣ. ಚೇಂಜಸ್ ಇನ್ ಮಾಡರ್ನ್ ಇಂಡಿಯಾ. ಮಾಡರ್ನ್ ಇಂಡಿಯಾದಲ್ಲಿ ಬದಲಾವಣೆ ಅಂತ ಬಂದಾಗ ಮುಖ್ಯವಾಗಿ ಆಗೋದೇನು, ಮಾಡರ್ನೈಸೇಷನ್. ಹೊಸ ವ್ಯಾಲ್ಯೂ ಸಿಸ್ಟಮ್ಗಳು ಡೆವಲಪ್ ಆಗ್ತಾ ಇದೆ, ಎಜುಕೇಷನ್ ಬದಲಾವಣೆ ಆಗ್ತಾ ಇದೆ, ಮಹಿಳೆಯರು ಹೆಚ್ಚು ಶಿಕ್ಷಣವನ್ನು ಪಡ್ಕೊಳ್ತಾ ಇದ್ದಾರೆ, ಅರ್ಬನೈಸೇಷನ್ ಜಾಸ್ತಿ ಆಗ್ತಾ ಇದೆ, ಆ್ಯಂಡ್ ಕಾನ್ಸ್ಟಿಟ್ಯೂಷನಲ್ ವ್ಯಾಲ್ಯೂಸ್ ಹ್ಯಾವ್ ವೀಕಂಡ್ ರಿಚುವಲ್ ನೋಷನ್ಸ್ ಆಫ್ ಪ್ಯೂರಿಟಿ ಆ್ಯಂಡ್ ಪೊಲ್ಯೂಷನ್. ಎಲ್ಲದರಿಂದಾಗಿ ಹಿಂದಿನಿಂದ ಯಾವುದು ಪ್ಯೂರ್ ಯಾವುದು ಪೊಲ್ಯೂಷನ್ ಅಂತ ಅಂದ್ಕೊಂಡು ಬರ್ತಾ ಇದ್ರೋ ಆ ಒಂದು ಮನಸ್ಥಿತಿ ಈಗ ನಿಧಾನವಾಗಿ ಕಡಿಮೆ ಆಗ್ತಾ ಇದೆ. ಸೊ ಹಾಗಾಗಿ ಏನು ಬದಲಾವಣೆ ಆಗಿದೆ ಅಂತಂದರೆ, ಸ್ಕೂಲಿಗೆ ಹೋದರೆ ವರ್ಕ್ ಪ್ಲೇಸ್ ಅಥವಾ ಸ್ಕೂಲಲ್ಲಿರೋ ನೀವು ಬೆಂಚು, ಸ್ಕೂಲಲ್ಲಿ ಶಿಕ್ಷಕರು ಯಾವುದೇ ಜಾತಿ ಇರಲಿ ಸಂಬಂಧ ಇಲ್ಲ, ಎಲ್ರಿಗೂ ಒಂದೇ ಸಂಬಳ ಸ್ಯಾಲ್ರಿ. ಅಥವಾ ಸ್ಕೂಲಲ್ಲಿ ಮಕ್ಕಳಿಗೆ ಸಂಬಂಧಪಟ್ಟಾಗೆ ಒಂದೇ ಬೆಂಚು, ದೊಡ್ಡ ಯಾವುದೇ ಜಾತಿ ಕನ್ಸಿಡರ್ ಮಾಡೋದಿಲ್ಲ. ಇಂಟರ್ ಕಾಸ್ಟ್ ಡೈನಿಂಗು, ಅರ್ಬನ್ ಅನಾನಿಮಿಟಿ. ಅರ್ಬನಿಗೆ ಹೋದ್ರಂತೂ ಅಲ್ಲಿ ಅನಾನಿಮಿಟಿ, ನಿಮಗೆ ನಿಮ್ಮ ಅನಿವಾರ್ಯತೆಗೆ ತಕ್ಕ ಹಾಗೆ ಕೆಲಸ ಮಾಡಿಕೊಡೋರು ಬೇಕು. ಅವ್ರ ಜಾತಿ ಆಗಿರಲಿ ಏನಾಗಿರಲಿ ಅದನ್ನು ನೋಡೋದಿಲ್ಲ. ಲೀಗಲ್ ಪ್ರೊಟೆಕ್ಷನ್ ಆಫ್ ಇಕ್ವಾಲಿಟಿ. ಸಂವಿಧಾನಾತ್ಮಕವಾಗಿ ಇದಕ್ಕೆ ಲೀಗಲ್ ಪ್ರೊಟೆಕ್ಷನ್ ಸಿಕ್ಕಿದೆ. ಇಷ್ಟೆಲ್ಲ ಇದ್ರೂ ಮತ್ತೆ ನಿಮ್ಗೆ ಗೊತ್ತಿದೆ, ಮೈಂಡ್ ಸೆಟ್ ಸ್ಟಿಲ್ ಸರ್ವೈವ್ಸ್ ಆನ್ ಕಾಸ್ಟ್ ಡಿಸ್ಕ್ರಿಮಿನೇಷನ್, ಮ್ಯಾನ್ಯುವಲ್ ಸ್ಕ್ಯಾವೆಂಜಿಂಗ್, ಸೋಷಲ್ ಸೆಗ್ರಿಗೇಷನ್ ಇನ್ ಸಮ್ ರೂರಲ್ ಏರಿಯಾ. ಇವು ಸಹ ಹಳ್ಳಿಗಳಲ್ಲಿ ಕಾಸ್ಟ್ ಡಿಸ್ಕ್ರಿಮಿನೇಷನ್ ಇದೆ, ಜಾತಿಯನ್ನು ಆಧಾರವಾಗಿ ಇಟ್ಟುಕೊಂಡು ಡಿಸ್ಕ್ರಿಮಿನೇಟ್ ಮಾಡ್ತಾರೆ, ಮಲ ಹೊರುವ ಪದ್ಧತಿ ಇನ್ನೂ ಇದೆ, ಸೋಷಲ್ ಸೆಗ್ರಿಗೇಷನ್, ಸಾಮಾಜಿಕವಾಗಿ ಅವರನ್ನು ಪ್ರತ್ಯೇಕವಾಗಿ ಇಡೋದು, ದೂರವಾಗಿಡೋದು ಇನ್ನೂ ಮುಂದುವರಿತಾ ಇದೆ. ಇದು ಯಾವುದು? ಫೀಚರ್ 4. ಫೀಚರ್ 4 ಅಂತಂದರೆ ಕಾನ್ಸೆಪ್ಟ್ ಆಫ್ ಪ್ಯೂರಿಟಿ ಆ್ಯಂಡ್ ಪೊಲ್ಯೂಷನ್, ನೋಷನ್ ಆಫ್ ಪ್ಯೂರಿಟಿ ಆ್ಯಂಡ್ ಪೊಲ್ಯೂಷನ್. ಗೊತ್ತಾಗಿದೆ ಅಲ್ವಾ? ಇದು ಓದಿ ಒಂದು ಸಾರಿ ಇದರ ಬೇರೆ ಬೇರೆ ಡೈಮೆನ್ಷನ್ ಏನಿದೆ ನಿಮ್ಗೆ ಗೊತ್ತಿದೆ, ಅರ್ಥ ಆಗಿರ್ಬೋದು ಅಂದ್ಕೊಳ್ತೇನೆ. ನೆಕ್ಸ್ಟ್ ಫೀಚರ್ ನೋಡಿ, ಫೀಚರ್ 5, ಹೈರಾರ್ಕಿ ಇನ್ ಇಂಡಿಯನ್ ಸೊಸೈಟಿ. ಎಲ್ಲ ಕನೆಕ್ಟ್ ಆಗಿರೋದೇ ಇದು. ಇಷ್ಟೊತ್ತು ನೀವು ಕೇಳಿದಿರಿ ಕಾಸ್ಟ್ ಅಂತ, ಅದು ಸಹ ಒಂದು ಹೈರಾರ್ಕಿನೇ. ಶ್ರೇಣಿ ವ್ಯವಸ್ಥೆ ಅಂತ. ಸ್ಟ್ರಾಟಿಫೈಡ್ ಸೊಸೈಟಿ, ಸ್ಟ್ರಾಟಿಫಿಕೇಶನ್, ಫೇಸ್ 1ನ ಕೆಲವು ಲೆಕ್ಚರ್ಗಳಿದೆ, ಅದನ್ನು ನೋಡಬಹುದು ನೀವು, ನೋಡದೇ ಇದ್ದರೆ ಇನ್ನು. ಅಲ್ಲಿ ಸೋಷಲ್ ಸ್ಟ್ರಾಟಿಫಿಕೇಶನ್ ಅಂತಿದೆ, ಕ್ಲಾಸ್ ಬೇರೆ ಇದೆ, ಕಾಸ್ಟ್ ಬೇರೆ ಇದೆ. ಆ ಒಂದು ಫೇಸ್ 1 ಬುಕ್ಕನ್ನು ಓದಿ, ಅದರಲ್ಲೂ ಸಹ ನಿಮಗೆ ತುಂಬ ಚೆನ್ನಾಗಿ ಐಡಿಯಾ ಬರುತ್ತೆ. ಸ್ಟ್ರಾಟಿಫೈಡ್ ಸೊಸೈಟಿ ಅಂತಂದರೆ ಸ್ಟೇಟಸ್, ಪವರ್, ಪ್ರಿವಿಲೇಜ್ ವರ್ ಅನ್ಈಕ್ವಲಿ ಡಿಸ್ಟ್ರಿಬ್ಯೂಟೆಡ್. ಒಂದೇ ಥರ ಎಲ್ಲ ಕಡೆ ಡಿಸ್ಟ್ರಿಬ್ಯೂಟ್ ಆಗಿಲ್ಲ. ಒಂದು ಯಾವುದು ಉದಾಹರಣೆ? ಕಾಸ್ಟ್ ಹೈರಾರ್ಕಿ. ಬ್ರಾಹ್ಮಿನ್ಸನ್ನು ತುಂಬ ಟಾಪಲ್ಲಿಡೋದು, ದಲಿತ್ಸ್ ಬಾಟಮಲ್ಲಿ ಇರ್ತಾರೆ, ರಿಸೋರ್ಸ್ ಮತ್ತು ಡಿಗ್ನಿಟಿ ಎಲ್ರಿಗೂ ಒಂದೇ ಥರ ಸಿಕ್ಕೋದಿಲ್ಲ. ಹಾಗಾಗಿ ಇದರಿಂದ ಏನಾಗುತ್ತೆ? ಸೋಷಿಯಲ್ ಇನ್ಇಕ್ವಾಲಿಟಿ ಕ್ರಿಯೇಟ್ ಆಗುತ್ತೆ. ಆಕ್ಯುಪೇಷನಲ್ ರಿಸ್ಟ್ರಿಕ್ಷನ್ಸ್, ಟಾಪಲ್ಲಿರೋರು ಬ್ರಾಹ್ಮಿನ್ಸ್ ಮಾಡೋ ಕೆಲಸವನ್ನು ದಲಿತರು ಮಾಡ್ಲಿಕ್ಕೆ ಹೊರಟ್ರೆ ರಿಸ್ಟ್ರಿಕ್ಷನ್ಸ್ ಇದೆ, ಮಾಡ್ಲಿಕ್ಕೆ ಆಗೋದಿಲ್ಲ. ಲಿಮಿಟೆಡ್ ಮೊಬಿಲಿಟಿ ಅಂತಂದರೆ ಮೊದಲು ಹೇಳಿದ್ದೆ, ಕೆಳಮಟ್ಟದವರು ಸಹ ಉನ್ನತ ಮಟ್ಟಕ್ಕೆ ಹೋಗ್ಲಿಕ್ಕೆ ಸಾಧ್ಯ ಇದೆಯಾ, ಮೂಮೆಂಟ್ ಸಾಧ್ಯ ಇದೆಯಾ? ಲಿಮಿಟೆಡ್ ಮೊಬಿಲಿಟಿ ಅಂತಂದರೆ ಸುಲಭವಾಗಿ ಸಾಧ್ಯ ಇಲ್ಲ. ಇನ್ನು ಒಂದು ಕಾಸ್ಟ್, ಅದ್ರ ಜೊತೆ ಬೇರೆ ಬೇರೆ ರಿಲಿಜನ್ನು ಸಹ ನಾವು ನೋಡಬಹುದು, ಹಿಂದೂಗಳಲ್ಲಿ ಮಾತ್ರ ಅಲ್ಲ. ಉದಾಹರಣೆಗೆ ಈಗ ಮುಸ್ಲಿಂ ಸೊಸೈಟಿಯಲ್ಲಿ, ಇದೊಂದು ಎಕ್ಸಾಂಪಲ್ ಅಷ್ಟೇ, ಬೇರೆ ಧರ್ಮವನ್ನು ಸಹ ಕನ್ಸಿಡರ್ ಮಾಡಿದರೆ ಅಲ್ಲೂ ನಿಮ್ಗೆ ಸಿಗುತ್ತೆ. ಅಲ್ಲಿ ಅಶ್ರಫ್, ಅಜ್ಲಫ್, ಪಸ್ಮಾಂಡ ಅಂತಿರ್ತಾರೆ. ಅಶ್ರಫ್ ಅಂತಂದರೆ ಸೋಷಿಯಲಿ ನೋಬಲ್ ಗ್ರೂಪ್ಸ್, ಅಜ್ಲಫ್ ಅಂತಂದರೆ ಆಕ್ಯುಪೇಷನಲ್ ಕಾಮನ್ ಗ್ರೂಪ್ಸ್, ಪಸ್ಮಾಂಡ ಅಂತಂದರೆ ಮಾರ್ಜಿನಲೈಸ್ಡ್ ಬ್ಯಾಕ್ವರ್ಡ್ ಮುಸ್ಲಿಂ ಕಮ್ಯುನಿಟಿ. ಮೇನ್ ಐಡಿಯಾ ಏನಂತಂದರೆ, ಈ ಹೈರಾರ್ಕಿ, ಸ್ಟ್ರಾಟಿಫಿಕೇಶನ್ ಅನ್ನೋದು ಒಂದು ಧರ್ಮಕ್ಕೆ ಸೀಮಿತ ಆಗಿರೋದಲ್ಲ, ಎಲ್ಲ ಧರ್ಮಗಳಲ್ಲಿ ಬೇರೆ ಬೇರೆ ರೂಪದಲ್ಲಿ ಇದನ್ನು ನಾವು ನೋಡಬಹುದು. ಸೊ ದಿಸ್ ಶೋಸ್ ದ್ಯಾಟ್ ಸೋಷಿಯಲ್ ಸ್ಟ್ರಾಟಿಫಿಕೇಶನ್ ಇನ್ ಇಂಡಿಯಾ ಆಫನ್ ಟ್ರಾನ್ಸೆಂಡ್ಸ್ ರಿಲಿಜನ್.
ಧರ್ಮವನ್ನು ಮೀರಿದ್ದು ಇದು, ಧರ್ಮಕ್ಕೆ ಸೀಮಿತ ಆಗಿರೋದಲ್ಲ, ಬೇರೆ ಬೇರೆ ಧರ್ಮದಲ್ಲೂ ನಾವು ನೋಡಬಹುದು. ನೆಕ್ಸ್ಟ್ ಸೋಷಿಯಾಲಜಿಕಲ್ ಅಂಡರ್ಸ್ಟ್ಯಾಂಡಿಂಗ್ ಅಂದರೆ ಕಾಸ್ಟಲ್ಲಿದೆ ಹೈರಾರ್ಕಿ, ಕಾಸ್ಟಲ್ಲೂ ಮೇಲೆ ಕೆಳಗಿನವರು ಇದ್ದಾರೆ, ಕ್ಲಾಸಲ್ಲಿ ಅಪ್ಪರ್ ಮಿಡಲ್ ಪುವರ್, ಜೆಂಡರ್ ಗಂಡು ಹೆಣ್ಣು ತೃತೀಯ ಲಿಂಗಿಗಳು, ರಿಲಿಜನ್ ರೀಜನ್ ಎಲ್ಲ ಕಡೆ ನಾವೇನು ನೋಡಬಹುದು, ಒಂದು ಹೈರಾರ್ಕಿನ ನೋಡಬಹುದು. ಈವನ್ ಮಾಡರ್ನ್ ಇನ್ಸ್ಟಿಟ್ಯೂಷನ್ ಸಮ್ಟೈಮ್ಸ್ ರೀಪ್ರೊಡ್ಯೂಸ್ ಇನ್ಇಕ್ವಾಲಿಟಿ. ಆಧುನಿಕವಾಗಿ ನಾವು ಇದೆಲ್ಲ ಅಸಮಾನತೆಯನ್ನು ಹೋಗಲಾಡಿಸಬೇಕು ಅಂತ ಕೆಲವು ಸಂಸ್ಥೆಗಳನ್ನು ನಿರ್ಮಾಣ ಮಾಡಿರ್ತೀವಿ. ಆದರೆ ಈ ಸಂಸ್ಥೆಗಳಲ್ಲೂ ಸಹ ಮತ್ತೆ ಹೈರಾರ್ಕಿ ಕ್ರಿಯೇಟ್ ಆಗಬಹುದು. ಅದು ಒಂದು ಫೀಚರ್ ಈಸಿ ಇದೆ ಅಂತಂದರೆ ಎಲ್ಲೆಲ್ಲಿ ನೋಡ್ತೇವೆ ಗೊತ್ತಿದೆ. ಹೈರಾರ್ಕಿ ಇನ್ ಇಂಡಿಯನ್ ಸೊಸೈಟಿ ಫೀಚರ್ ಇದು. ಕಾಸ್ಟು, ಕ್ಲಾಸು, ಅಕ್ರಾಸ್ ರಿಲಿಜನ್ನು ಇದೆ. ಸೋಷಲಾಜಿಕಲ್ಲಿ ನೋಡಿ ಇದು ಎಲ್ಲ ಕಡೆ ಇದೆ ಅಂತ ನಾವು ಹೇಳ್ಬೋದು. ಕಾಸ್ಟ್, ಕ್ಲಾಸ್, ಜೆಂಡರ್, ರಿಲಿಜನ್, ರೀಜನ್. ನೆಕ್ಸ್ಟ್ ಫೀಚರ್ ನೋಡಿ, ರೆಸಿಲಿಯಂಟ್ ವಿಲೇಜ್ ಸೊಸೈಟಿ. ಭಾರತದ ಆಧಾರ ಸ್ತಂಭ ಅಥವಾ ಭಾರತ ಇರೋದು ಹಳ್ಳಿಗಳಲ್ಲಿ ಅಂತ ಮೊದಲನೇ ಸರಿ ಹೇಳಿದ್ವಿ. ಇಂಡಿಯಾ ಹ್ಯಾಸ್ ಹಿಸ್ಟೋರಿಕಲಿ ಬೀನ್ ಡಿಸ್ಕ್ರೈಬ್ಡ್ ಆಸ್ ಲ್ಯಾಂಡ್ ಆಫ್ ವಿಲೇಜಸ್. ಇವನ್ ಟುಡೇ ವಿಲೇಜ್ ರಿಮೇನ್ಸ್ ಸೋಷಿಯಲಿ, ಕಲ್ಚರಲಿ ಆ್ಯಂಡ್ ಇಕನಾಮಿಕಲಿ ಸಿಗ್ನಿಫಿಕೆಂಟ್. ಸೆನ್ಸಸ್ ಪ್ರಕಾರ ನೋಡಿ, ಲಾರ್ಜ್ ಸೆಕ್ಷನ್ ಆಫ್ ಇಂಡಿಯಾಸ್ ಪಾಪ್ಯುಲೇಷನ್ ಕಂಟಿನ್ಯೂಸ್ ಟು ಲಿವ್ ಇನ್ ರೂರಲ್ ಏರಿಯಾ. ಇನ್ನೂ ಸಹ ರೂರಲ್ ಏರಿಯಾದಲ್ಲಿ ಬದುಕೋರು ಜಾಸ್ತಿ ಇದ್ದಾರೆ. ಮತ್ತು ವಿಲೇಜ್ ಅಂತಂದರೆ ಅದು ಬರೀ ಹಳ್ಳಿ, ಒಂದು ಪ್ರದೇಶ ಮಾತ್ರ ಅಲ್ಲ, ನಮ್ಮ ಐಡೆಂಟಿಟಿ ಅದಕ್ಕೆ ಲಿಂಕ್ ಆಗಿರುತ್ತೆ. ನಮ್ಮ ಕಾಸ್ಟ್ ಇರಬಹುದು, ಕಿನ್ಶಿಪ್, ನಮ್ಮ ಬಾಂಧವ್ಯಗಳು, ಲ್ಯಾಂಡ್ ಓನರ್ಶಿಪ್, ಲೋಕಲ್ ಪವರ್ ಸ್ಟ್ರಕ್ಚರ್ ಎಲ್ಲ ಹಳ್ಳಿ ಜೊತೆ ಸಂಬಂಧವನ್ನು ಹೊಂದಿರುತ್ತೆ. ನೋಡಿ, ಪೀಪಲ್ ಆರ್ ಆಫನ್ ಐಡೆಂಟಿಫೈಡ್ ಬೈ ಕಾಸ್ಟ್ ನೇಮ್, ಫ್ಯಾಮಿಲಿ ಲಿನೇಜ್, ಪಂಚಾಯತ್ ಅಫಿಲಿಯೇಷನ್. ಹಳ್ಳಿಗೆ ಪದೇ ಪದೇ ಅಂಟ್ಕೊಂಡು ಬಿಡ್ತಾರೆ, ನಮ್ಮ ಕಾಸ್ಟು ನಮ್ಮ ಹಳ್ಳಿ, ಈ ಹಳ್ಳಿಯಲ್ಲಿ ನಮ್ಮ ಕಾಸ್ಟವರು ಜಾಸ್ತಿ ಇದ್ದಾರೆ, ನಮ್ಮ ಫ್ಯಾಮಿಲಿಯವರು ಇಲ್ಲಿ ಎಲ್ಲ ಹಳ್ಳಿಗಳಲ್ಲಿ ವ್ಯಾಪಿಸ್ಕೊಂಡಿದ್ದಾರೆ, ಪಂಚಾಯತಲ್ಲಿ ನನ್ನ ಪವರ್ ಹೀಗಿದೆ. ಈ ಥರ ಐಡೆಂಟಿಫಿಕೇಶನ್, ನಮ್ಮ ಗುರುತು ಹಳ್ಳಿಗಳಿಂದ ಸಿಗುತ್ತಾ ಇದೆ. ಅದರಲ್ಲೂ ಹಳ್ಳಿಗಳಲ್ಲಿ ಮುಖ್ಯವಾಗಿ ಪಂಚಾಯತ್, ವಿಲೇಜ್ ಗವರ್ನೆನ್ಸ್ ಟ್ರೆಡಿಷನಲಿ ರಿವಾಲ್ವ್ಡ್ ಅರೌಂಡ್ ಲೋಕಲ್ ಇನ್ಸ್ಟಿಟ್ಯೂಷನ್ಸ್. ಮೊದಲೆಲ್ಲ ತುಂಬ ಬೇರೆ ಬೇರೆ ಪಂಚರು ಅಂತ ಇರ್ತಾ ಇದ್ರು. ಪಂಚರು ಅಂತಂದರೆ 5 ಜನ 4-5 ಜನ ಕೂತ್ಕೊಂಡು ಡಿಸಿಷನ್ ತಗೊಳ್ತಾ ಇದ್ರು ಕೆಲವೊಂದು ಹಳ್ಳಿಗಳಲ್ಲಿ. ಈಗ ಮಾಡರ್ನ್ ಆಗಿ PRIs, ಪಂಚಾಯತ್ ರಾಜ್ ಇನ್ಸ್ಟಿಟ್ಯೂಷನ್ಗಳಿದೆ. ಅಂದರೆ ಈ ಹಳ್ಳಿಗಳಲ್ಲಿ ಏನಾದರೂ ಲೋಕಲ್ ಡಿಸ್ಪ್ಯೂಟ್ಗಳಾದಾಗ ಡೆವಲಪ್ಮೆಂಟ್ ಪ್ಲಾನಿಂಗ್ ಇರಬಹುದು, ಪೊಲಿಟಿಕಲ್ ಪಾರ್ಟಿಸಿಪೇಷನ್, ಅದ್ರ ಜೊತೆ ಇನ್ನೊಂದು ಜಜ್ಮಾನಿ ಸಿಸ್ಟಮ್, ಸ್ವಲ್ಪ ಎಕ್ಸ್ಪ್ಲನೇಷನ್ ಬೇಕು. ಇದು 3 ತಿಳ್ಕೊಳ್ಳಿ. ಲೋಕಲ್ ಡಿಸ್ಪ್ಯೂಟ್ ರೆಸೊಲ್ಯೂಷನ್ ಅಂತಂದರೆ ಸ್ಥಳೀಯವಾಗಿ ಅಕ್ಕಪಕ್ಕದ ಮನೆಯವರ ನಡುವೆ ಜಗಳ, ಅಥವಾ ನೀರಿಗಾಗಿ ಹೊಡೆದಾಟ, ಅಥವಾ ಆಸ್ತಿಗಾಗಿ ತುಂಬ ಬೇರೆ ಬೇರೆ ಗಲಭೆಗಳಾಗುತ್ತೆ. ಒಂದು ಡಿಸ್ಪ್ಯೂಟ್ ರೆಸೊಲ್ಯೂಷನ್, ವಿವಾದಗಳನ್ನು ಪರಿಹರಿಸೋದು. ಡೆವಲಪ್ಮೆಂಟ್ ಪ್ಲಾನಿಂಗ್ ಅಂತಂದರೆ ಹಳ್ಳಿ ಹೇಗೆ ಮುಂದುವರಿಬೇಕು, ಅಭಿವೃದ್ಧಿ ಹೇಗೆ ತರಬೇಕು ಹಳ್ಳಿಗೆ. ಪೊಲಿಟಿಕಲ್ ಪಾರ್ಟಿಸಿಪೇಷನ್, ಹಳ್ಳಿಯಿಂದ ರಾಜಕೀಯ ನಾಯಕರು ಹುಟ್ಟಬಹುದು, ಅಲ್ಲಿ ಪಾರ್ಟಿಸಿಪೇಷನ್ ಮಾಡಿ ದೇಶ ಮಟ್ಟಕ್ಕೆ ತಲುಪಬಹುದು. ಪಂಚಾಯತ್ ಮತ್ತು ರೂರಲ್ ಗವರ್ನೆನ್ಸ್ ಹಳ್ಳಿಯ ಒಂದು ಪ್ರಮುಖವಾದಂಥ ಆಸ್ಪೆಕ್ಟ್. ಇನ್ನು ಟ್ರೆಡಿಷನಲ್ ವಿಲೇಜ್ ಇಕನಾಮಿಕ್ ಸಿಸ್ಟಮಲ್ಲಿ ಜಜಮಾನಿ ಸಿಸ್ಟಮ್ ಅಂತ ಒಂದಿದೆ. ಇಲ್ಲೇನಾಗುತ್ತೆ, ಯಜಮಾನ ಅನ್ನೋಕ್ಕಿಂತ ಜಜಮಾನ ಅನ್ನೋ ಒಂದು ಸರಿಯಾದ ಶಬ್ದ. ಜಜಮಾನ್ ಏನು ಮಾಡ್ತಾರೆ, ಅವ್ರ ಹತ್ರ ಲ್ಯಾಂಡ್ ಇರುತ್ತೆ. ಆ ಲ್ಯಾಂಡು ಅಲ್ಲಿ ಕೆಲಸ ಮಾಡೋರು ಯಾರು, ಕಾಮೀನ್ ಅಂತ ಆ ಲ್ಯಾಂಡಲ್ಲಿ ಕೆಲಸ ಮಾಡೋರು, ಸರ್ವಿಸ್ ಪ್ರೊವೈಡರ್. ಈ ಕಾಮೀನವರು ಈ ಲ್ಯಾಂಡಲ್ಲಿ ಕೆಲಸ ಮಾಡ್ತಾರೆ. ಯಜಮಾನನವರು ಅವರಿಗೆ ಒಂದು ಫುಡ್ಡು, ಶೆಲ್ಟರು ಅಥವಾ ಮನಿ, ಈ ಥರ ಏನು ಬೇಕೋ ಅದನ್ನು ಕೊಡ್ತಾರೆ. ಇವ್ರು ಕೆಲಸ ಮಾಡ್ತಾರೆ, ಅವ್ರಿಗೆ ಬೇಕಾಗಿರೋದನ್ನ ಇವರು ಕೊಡ್ತಾರೆ. ಇನ್ನೊಂದು ಕಡೆ ಪುರೋಹಿತ್ ಅಂತಿರ್ತಾರೆ, ಇವರು ಪ್ರೀಸ್ಟ್ ಕ್ಲಾಸು. ಇವರು ಧಾರ್ಮಿಕ ಸೇವೆಗಳನ್ನು ಒದಗಿಸ್ತಾರೆ ಜಜಮಾನರಿಗೆ. ಈ ಜಜಮಾನವರಿಗೆ ಹಣದ ಮೂಲಕ ಅಥವಾ ಬೇರೆ ಬೇರೆ ಸೌಲಭ್ಯಗಳ ಮೂಲಕ ಸೇವೆ ಅಂತಂದರೆ ಒಂದು ಸಹಾಯ ಅದನ್ನು ಕೊಡಬಹುದು. ಜಜಮಾನ್ ಸಿಸ್ಟಮ್ ಅಂತಂದರೆ ಈ ಬಾರ್ಬರು, ಕಾರ್ಪೆಂಟರು, ಪಾಟರ್ಸು, ಪ್ರೀಸ್ಟು ಇವರೆಲ್ಲ ಏನು ಮಾಡ್ತಾರೆ, ಜಜಮಾನ್ಸ್ ಇವರಿಗೆ ಸರ್ವಿಸ್ ಪ್ರೊವೈಡ್ ಮಾಡ್ತಾರೆ. ಜಜಮಾನ್ ಮತ್ತೆಲ್ಲ ಬೇರೆ ವರ್ಗದವರಿಗೆ ಗ್ರೇನ್ಸ್, ಗೂಡ್ಸ್, ಮನಿ ಪ್ರೊಟೆಕ್ಷನ್ ಇದೆಲ್ಲವನ್ನು ವಾಪಸ್ ಒಂಥರ ಇದು ಬಿಸ್ನೆಸ್ ಥರನೇ ಅಲ್ವಾ. ಪುರೋಹಿತ ಅಥವಾ ಕೆಲಸಗಾರರು ನಮ್ಮ ಸೇವೆ ಒದಗಿಸ್ತಾರೆ, ಸೇವೆಗೆ ತಕ್ಕ ಹಾಗೆ ಜಜಮಾನ್ ಅಲ್ಲಿ ವಾಪಸ್ ಅವರಿಗೆ ಏನು ಕೊಡಬೇಕು ಅದನ್ನು ಕೊಡ್ತಾರೆ.
ನೇಚರ್ ಹೇಗಿರುತ್ತೆ ಅಂತಂದರೆ ಹೆರಿಡಿಟರಿ, ಪುರೋಹಿತ ವರ್ಗದವರು ತಮ್ಮ ವಂಶದವರೇ ಅದನ್ನು ಮುಂದುವರ್ಸ್ಕೊಂಡು ಬರ್ತಾ ಇರ್ತಾರೆ. ಇಂಟರ್ ಡಿಪೆಂಡೆಂಟ್ ಅಲ್ವಾ, ಇವ್ರ ಹತ್ರ ಲ್ಯಾಂಡ್ ಇದೆ, ಕೆಲಸಗಾರರಿಲ್ಲ, ಇವರಿಗೇನೇನೋ ಬೇರೆ ಬೇರೆ ಪೂಜೆ ಆಗಬೇಕು, ಇವರೇ ಮಾಡೋದಿಲ್ಲ. ಸೊ ಇವರು ಬೇರೆಯವರು ಒಟ್ಟಿಗೆ ಬದುಕಬೇಕಾಗತ್ತೆ. ಆವಾಗ ಇಂಟರ್ ಡಿಪೆಂಡೆನ್ಸಿ, ಪರಸ್ಪರ ಅವಲಂಬನೆ ಇಲ್ಲಿ ನಾವು ನೋಡಬಹುದು. ಕಾಸ್ಟ್ ಬೇಸ್ಡ್, ಕಾಸ್ಟ್ ಅನ್ನೋದು ಬಹಳ ಪ್ರಮುಖವಾಗಿರುತ್ತೆ. ಇಲ್ಲಿ ಜಾತಿ ಆಧಾರದ ಮೇಲೆ ಕೆಲಸಗಳು ನಡೀತಾ ಇರುತ್ತೆ. ಇದರ ಪಾಸಿಟಿವ್ ಆಸ್ಪೆಕ್ಟ್ ಏನು, ಇಂಟರ್ ಡಿಪೆಂಡೆನ್ಸ್ ಇರುತ್ತೆ. ಸೋಷಿಯಲ್ ಸ್ಟೆಬಿಲಿಟಿ, ಇಂಥ ಕೆಲಸ ಇಂಥವರೇ ಮಾಡಬೇಕು ಅಂತ ಫಿಕ್ಸ್ ಆಗಿರೋದ್ರಿಂದ ಅಸ್ಥಿರತೆ ಏನು ಕ್ರಿಯೇಟ್ ಆಗೋದಿಲ್ಲ. ಎಂಪ್ಲಾಯ್ಮೆಂಟ್ ಸೆಕ್ಯೂರಿಟಿ, ನಮ್ಗೆ ಇಂಥ ಕೆಲಸ ಇದೆ, ನಮಗೆ ಇಲ್ಲಿ ಆದಾಯನೂ ಇದೆ, ಎಂಪ್ಲಾಯ್ಮೆಂಟ್ ಸೆಕ್ಯೂರಿಟಿ ಇದೆ. ನೆಗೆಟಿವ್ ಏನು, ಕಾಸ್ಟ್ ಹೈರಾರ್ಕಿನ ರೀಇನ್ಫೋರ್ಸ್ ಮಾಡ್ತಾ ಇದೆ. ಅದೇ ಕಾಸ್ಟ್ನವ್ರು ಮಾತ್ರ ಅದನ್ನು ಮಾಡಬೇಕು. ಆಕ್ಯುಪೇಷನಲ್ ಮೊಬಿಲಿಟಿ ಇಲ್ಲ, ಅದೇ ಕೆಲಸನೇ ಮಾಡಬೇಕು, ಬೇರೆ ಆಕ್ಯುಪೇಷನ್ ಮಾಡೋ ಹಾಗಿಲ್ಲ. ಮತ್ತು ಎಕ್ಸ್ಪ್ಲಾಯ್ಟೇಟಿವ್ ರಿಲೇಷನ್ಸ್, ಇಲ್ಲಿ ಜಜ್ಮಾನ್ ಆಗಿರೋನು ಅಂದರೆ ಎಕ್ಸ್ಪ್ಲಾಯ್ಟ್ ಮಾಡಬಹುದು ಬೇರೆಯವರನ್ನು, ಪುರೋಹಿತ ವರ್ಗದವರು ಎಕ್ಸ್ಪ್ಲಾಯ್ಟ್ ಮಾಡಬಹುದು. ಸೊ ಇಂಥ ಒಂದು ಕೆಲವು ನೆಗೆಟಿವ್ ಪಾಯಿಂಟು ಇದೆ. ಇನ್ನು ಲ್ಯಾಂಡ್ ಟೆನ್ಯೂರ್ ಸಿಸ್ಟಮ್ ಬಿಫೋರ್ ಇಂಡಿಪೆಂಡೆನ್ಸ್, ಜಜ್ಮಾನ್ ಸಿಸ್ಟಮು ಇದೆಲ್ಲ ಮೊದಲಿಂದ ಕೆಲವೊಂದು ಕಡೆ ನಾವು ನೋಡ್ತಾ ಬಂದಿದ್ದೇವೆ. ಲ್ಯಾಂಡ್ ಟೆನ್ಯೂರ್ ಸಿಸ್ಟಮ್ ಕಲೋನಿಯಲ್ ಟೈಮ್ನಲ್ಲಿ ಹೇಗಿತ್ತು ಅಂತಂದರೆ, ಆವಾಗ ಇದನ್ನು ನಾವು ಹಿಸ್ಟ್ರಿ NCERT ಓದಿದ್ದೇವೆ, ಬೇಕಿದ್ರೆ ನೆನಪು ಮಾಡ್ಕೊಳ್ಳಿ. ಜಮೀನ್ದಾರಿ ಸಿಸ್ಟಮ್, ರೈತವಾರಿ ಸಿಸ್ಟಮ್, ಮಹಲ್ವಾರಿ ಸಿಸ್ಟಮ್ ಅಂತ. ಜಮೀನ್ದಾರಿ ಸಿಸ್ಟಮಲ್ಲಿ ಲ್ಯಾಂಡ್ ಲಾರ್ಡ್ಸ್ಗಳು ರೆವೆನ್ಯೂ ಕಲೆಕ್ಟ್ ಮಾಡ್ತಾ ಇದ್ರು ಪೀಸೆಂಟ್ಗಳಿಂದ. ಆದರೆ ಪೀಸೆಂಟ್ ತುಂಬ ಎಕ್ಸ್ಪ್ಲಾಯ್ಟೇಷನ್ಗೆ ಒಳಗಾಗ್ತಾ ಇದ್ರು, ಅವರಿಗೆ ಸೆಕ್ಯೂರಿಟಿ ಇರಲಿಲ್ಲ. ರೈತವಾರಿ ಸಿಸ್ಟಮಲ್ಲಿ ಫಾರ್ಮರ್ ಡೈರೆಕ್ಟಾಗಿ ಸ್ಟೇಟಿಗೆ ರೆವೆನ್ಯೂ ಪೇ ಮಾಡ್ತಾರೆ. ಮಹಲ್ವಾರಿ ಸಿಸ್ಟಮಲ್ಲಿ ವಿಲೇಜಸ್ಗಳಿಂದ ರೆವೆನ್ಯೂ ಕಲೆಕ್ಟ್ ಮಾಡ್ತಾರೆ. ಮಹಲ್ ಅಂತಂದರೆ ವಿಲೇಜಸ್ ಅಂತ ನಾವು ನೋಡಿದ್ವಿ ಮೊದಲು. ಆದರೆ ಬ್ರಿಟಿಷರ ಮುಖ್ಯವಾದ ಗುರಿ ಏನು, ಆದಷ್ಟು ರೆವೆನ್ಯೂ ದೋಚೋದು, ಎಷ್ಟಾಗುತ್ತೋ ಅಷ್ಟು ರೆವೆನ್ಯೂನ ಎಕ್ಸ್ಪ್ಲಾಯ್ಟ್ ಮಾಡಿ ಪಡ್ಕೊಳ್ಳೋದು. ಆಫ್ಟರ್ ಇಂಡಿಪೆಂಡೆನ್ಸ್, ಅದು ಬ್ರಿಟಿಷರಿದ್ದಾಗ, ಈಗ ಇಂಡಿಪೆಂಡೆನ್ಸ್ ಸಿಕ್ಕಿದ ಮೇಲೆ ಗೌರ್ಮೆಂಟ್ ಇಂಟ್ರೊಡ್ಯೂಸ್ಡ್ ರಿಫಾರ್ಮ್ಸ್ ಟು ರೆಡ್ಯೂಸ್ ಇನ್ಇಕ್ವಾಲಿಟಿ ಕಡಿಮೆ ಮಾಡಬೇಕು ಅಂತ ಗೌರ್ಮೆಂಟ್ ಏನು ಮಾಡಿದೆ ಅಂತಂದರೆ, ಜಮೀನ್ದಾರಿ ಅಬೋಲಿಷನ್, ಟೆನೆನ್ಸಿ ರಿಫಾರ್ಮ್, ಗೇಣಿ ವ್ಯವಸ್ಥೆಯಲ್ಲಿ ಸುಧಾರಣೆ, ಲ್ಯಾಂಡ್ ಸೀಲಿಂಗ್ ಲಾಸ್, ಒಬ್ಬರು ಇದಕ್ಕಿಂತ ಹೆಚ್ಚು ಭೂಮಿಯನ್ನು ಹೊಂದಿರೋ ಹಾಗಿಲ್ಲ. ಸೀಲಿಂಗ್ ಫ್ಯಾನ್ ಅಂತಂದರೆ ಮೇಲ್ಗಡೆ ಇರುತ್ತೆ, ಸೀಲಿಂಗ್ ಲಾಸ್ ಅಂತಂದರೆ ಟಾಪ್, ಇಲ್ಲಿ ತನಕ ಮಾತ್ರ, ಅದಕ್ಕಿಂತ ಹೆಚ್ಚು ಆಗೋ ಆಗಿಲ್ಲ, ಅದಕ್ಕೆ ಸೀಲಿಂಗ್ ಅಂತ ಕರೀತಾರೆ. ಗ್ರೌಂಡ್ ಅಂತಂದರೆ ಕೆಳಗೆ, ಸೀಲಿಂಗ್ ಅಂತಂದರೆ ಮೇಲೆ, ಅದು ಗೊತ್ತಿರಲಿ. ಮೋರ್ ಇಕ್ವಿಟೇಬಲ್ ಆ್ಯಂಡ್ ಲ್ಯಾಂಡ್ ಡಿಸ್ಟ್ರಿಬ್ಯೂಷನ್. ಹಾಗಾಗಿ ಗುರಿ ಏನಾಗಿತ್ತು ಅಂತಂದರೆ ಸಮಾನವಾಗಿ ಭೂಮಿಯನ್ನು ಹಂಚೋದು. ಅದಕ್ಕೋಸ್ಕರ ಪೋಸ್ಟ್ ಇಂಡಿಪೆಂಡೆನ್ಸ್ ಲ್ಯಾಂಡ್ ರಿಫಾರ್ಮ್ಗಳನ್ನು ತರ್ತಾರೆ. ಇದ್ರ ಜೊತೆ ರೂರಲ್ ಡೆವಲಪ್ಮೆಂಟ್ ಇನಿಷಿಯೇಟಿವ್, ಕಮ್ಯುನಿಟಿ ಡೆವಲಪ್ಮೆಂಟ್ ಪ್ರೋಗ್ರಾಮ್ ಅಂತ ಬರುತ್ತೆ. ಅದರಲ್ಲಿ ರೂರಲ್ ಇನ್ಫ್ರಾಸ್ಟ್ರಕ್ಚರ್, ಹಳ್ಳಿಗಳಿಗೆ ಬೇಕಾದ ಮೂಲಸೌಕರ್ಯ, ಹೆಲ್ತ್, ಎಜುಕೇಷನ್, ಅಗ್ರಿಕಲ್ಚರ್, ಇದರ ಮೇಲೆ ಹೆಚ್ಚು ಪ್ರಾಧಾನ್ಯತೆ ಕೊಟ್ಟು ಕಮ್ಯುನಿಟಿ ಡೆವಲಪ್ಮೆಂಟ್ ಪ್ರೋಗ್ರಾಮನ್ನು ತರ್ತಾರೆ. ನೆಕ್ಸ್ಟ್ ಬರೋದು ಕೋಆಪರೇಟಿವ್ ಮೂವ್ಮೆಂಟ್. ಫಾರ್ಮರ್ಸಿಗೆ ಒಂದು ಸಹಕಾರಿ ವ್ಯವಸ್ಥೆಯನ್ನು ಪರಿಚಯಿಸಿ ಕಲೆಕ್ಟಿವ್ ಫಾರ್ಮಿಂಗ್, ಇಲ್ಲ ಒಟ್ಟಿಗೆ ಸೇರಿ ಕೆಲಸ ಮಾಡೋದು ಅಥವಾ ಒಟ್ಟಿಗೆ ಸೇರಿ ಒಂದು ಸಂಘವನ್ನು ನಿರ್ಮಿಸಿಕೊಳ್ಳೋದು, ಅದರ ಮೂಲಕ ಒಂದು ಬ್ಯಾಂಕಿಂಗ್ ಸಿಸ್ಟಮ್ ಇರಬಹುದು, ಸಾಲ ಸೌಲಭ್ಯ ಇರಬಹುದು, ಅದನ್ನು ಚೆನ್ನಾಗಿ ಪಡ್ಕೊಳ್ಳೋದು. ಅದು ಬರೀ ಕೃಷಿಗೆ ಸಂಬಂಧಪಟ್ಟಾಗ ಮಾತ್ರ ಅಲ್ಲ, ಡೇರಿ ವ್ಯವಸ್ಥೆಯಲ್ಲಿ ಅಮೂಲ್ ಅಂತ ಕೇಳಿರ್ಬೋದು ನೀವು, ಡೇರಿ ಕೋಆಪರೇಟಿವ್ಸ್ ಲೈಕ್ ಅಮೂಲ್, ಅದು ಕೋಆಪರೇಟಿವ್ ಮೂವ್ಮೆಂಟ್. ಇದೆಲ್ಲ ಪೋಸ್ಟ್ ಇಂಡಿಪೆಂಡೆನ್ಸ್ ಕಾಲದ್ದು ಇದು. ನೆಕ್ಸ್ಟ್ ಗ್ರೀನ್ ರೆವಲ್ಯೂಷನ್ ಅಂತ ಕೇಳಿದಿರಿ, ಹಸಿರು ಕ್ರಾಂತಿ ಅಥವಾ ಅಗ್ರಿಕಲ್ಚರ್ ಪ್ರೊಡಕ್ಟಿವಿಟಿಯನ್ನು ಜಾಸ್ತಿ ಮಾಡಲಿಕ್ಕೆ ಇದನ್ನು ತಂದಿದ್ದಾರೆ. ಆವಾಗ ಇದರಲ್ಲಿ ಹೈ ಈಲ್ಡಿಂಗ್ ವೆರೈಟಿ ಸೀಡ್ಸ್ ಅಂದರೆ ಹೆಚ್ಚು ಇಳುವರಿ ಕೊಡುವಂತಹ ಬೀಜಗಳನ್ನು ಬಳಸ್ತಾರೆ. ಇರಿಗೇಷನ್ ಸಿಸ್ಟಮ್, ಫರ್ಟಿಲೈಸರ್ಸ್, ಮೆಕನೈಸೇಷನ್ ಎಲ್ಲವನ್ನ ನಾವು ಜಾಸ್ತಿ ಆವಾಗ ನೋಡ್ತೇವೆ. ಅಂದರೆ ಹೆಚ್ಚು ಇಳುವರಿ ಕೊಡಬೇಕು ಒಂದು ಬೀಜಗಳು. ಮತ್ತು ಇರಿಗೇಷನ್, ನೀರಾವರಿ ವ್ಯವಸ್ಥೆಯನ್ನು ಇನ್ನಷ್ಟು ಬಲಿಷ್ಠಗೊಳಿಸೋದು, ಹೆಚ್ಚು ರಸಗೊಬ್ಬರಗಳನ್ನು ಬಳಸೋದು, ಯಾಂತ್ರೀಕೃತ ಕೃಷಿ, ಮೆಕನೈಸೇಷನ್ ಅಥವಾ ಆಟೋಮೇಷನ್, ಈಗ ನಾವೇನು ಹೇಳ್ತೇವೆ ಆಗಿನ ಕಾಲದಲ್ಲಿ ಮಷಿನ್ಗಳನ್ನು ಜಾಸ್ತಿ ಬಳಸೋದು. ಇದರಿಂದ ಏನಾಯಿತು, ಫುಡ್ ಪ್ರೊಡಕ್ಷನ್ ಜಾಸ್ತಿ ಆಯಿತು. ಆದರೆ ಇನ್ನೊಂದು ಕಡೆ ರೈಸ್ ಆಫ್ ರಿಚ್ ಪೇಸೆಂಟ್ ಕ್ಲಾಸಸ್, ಯಾರ ಹತ್ರ ಭೂಮಿ ಇತ್ತೋ, ಯಾರ ಹತ್ರ ಈ ಸೌಲಭ್ಯಗಳನ್ನು ಪಡ್ಕೊಳ್ಳೋವಂಥ ಒಂದು ಅವಕಾಶ ಇತ್ತೋ ಅವರು ರಿಚ್ ಆಗಿಬಿಡ್ತಾರೆ. ಮತ್ತು ಕೆಲವೊಂದು ಪ್ರದೇಶಗಳು ಮಾತ್ರ ಅಭಿವೃದ್ಧಿಯನ್ನು ಕಾಣ್ತವೆ, ಕೆಲವೊಂದು ಪ್ರದೇಶಗಳು ಹಿಂದುಳಿದು ಬಿಡ್ತವೆ. ಅದರಿಂದ ಕ್ರಿಯೇಟ್ ಆಗೋದು ರೀಜ್ನಲ್ ಇನ್ಇಕ್ವಾಲಿಟಿ, ಪ್ರಾದೇಶಿಕ ಅಸಮಾನತೆ. ನೆಕ್ಸ್ಟ್ ಅಗ್ರೇರಿಯನ್ ಕ್ಲಾಸ್ ಸ್ಟ್ರಕ್ಚರ್. ಆ ಸಂದರ್ಭದಲ್ಲಿ ಮುಂದೆ ಬರೋದೇನಂತಂದರೆ
ಅಗ್ರಿಕಲ್ಚರ್ ಅಲ್ಲೂ ಸಹ ಒಂದು ಕ್ಲಾಸ್ ಸ್ಟ್ರಕ್ಚರ್ ನಾವು ನೋಡ್ಬಿಡ್ತೇವೆ. ಅಂದರೆ ಮಾಲಿಕ್, ಕಿಸಾನ್, ಮಜ್ದೂರ್. ಮಾಲಿಕ್ ಅಂತಂದ್ರೆ ಲ್ಯಾಂಡ್ ಓನರ್, ಕ್ಯಾಪಿಟಲಿಸ್ಟು ಅಂತ ಹೇಳ್ಬೋದು. ಕಿಸಾನ್ ಅಂತಂದ್ರೆ ಪೀಸೆಂಟ್ಸು. ಮಜ್ದೂರ್ ಅಂತಂದ್ರೆ ಲ್ಯಾಂಡ್ಲೆಸ್ ಲೇಬರ್ಸ್, ಭೂಮಿ ಇಲ್ಲದೆ ಇರೋರು. ನಿಧಾನವಾಗಿ ಕೃಷಿಯಲ್ಲೂ ಸಹ ಈಗ ಕ್ಯಾಪಿಟಲಿಸಮ್ಮಿನ ಒಂದು ಛಾಯೆ. ಇದರಿಂದಾನೇ ಹುಟ್ಕೊಂಡಿರುವಂಥ ಟರ್ಮ್ ಏನು? ಬುಲೋ ಕಾರ್ಟ್ ಕ್ಯಾಪಿಟಲಿಸ್ಟ್. ಟರ್ಮ್ ಯೂಸ್ಡ್ ಫಾರ್ ಪ್ರಾಸ್ಪರಸ್ ರೂರಲ್ ಫಾರ್ಮರ್ಸ್ ಹೂ ಗೇನ್ಡ್ ವೆಲ್ತ್ ಥ್ರೂ ಕಮರ್ಷಿಯಲ್ ಅಗ್ರಿಕಲ್ಚರ್. ಅಗ್ರಿಕಲ್ಚರ್ನಲ್ಲೇ ಲಾಭವನ್ನು ಪಡ್ಕೊಂಡು ಅವರ ಜೀವನವನ್ನು ಸುಧಾರಿಸ್ಕೊಳ್ತಾರೆ, ಸಮೃದ್ಧಿಯನ್ನು ಕಾಣ್ತಾರೆ, ವೆಲ್ತನ್ನು ಅಕ್ಯುಮುಲೇಟ್ ಮಾಡ್ತಾ ಹೋಗ್ತಾರೆ. ಉದಾಹರಣೆಗೆ ಅವ್ರ ಹತ್ರ ತುಂಬ ದೊಡ್ಡ ಭೂಮಿಯ ಲ್ಯಾಂಡ್ ಹೋಲ್ಡಿಂಗ್ ಇರುತ್ತೆ, ಮಾಡರ್ನ್ ಫಾರ್ಮಿಂಗ್ ಮೆಥಡನ್ನು ಯೂಸ್ ಮಾಡ್ತಾರೆ. ಮತ್ತು ಇವ್ರ ಹತ್ರ ಯಾವಾಗ ಹಣ ಇರುತ್ತೋ ಅವಾಗ ಅವರು ಪಾಲಿಟಿಕ್ಸಿಗೆ ಎಂಟ್ರಿ ಆಗಬಹುದು ಅಥವಾ ಅಧಿಕಾರವನ್ನು ಪಡ್ಕೊಳ್ಬಹುದು. ಎಲ್ಲ ಕಡೆ ಇವರ ಒಂದು ಪ್ರಭಾವ ಇರುತ್ತೆ. ಅಂಥವರಿಗೆ ಬುಲೋ ಕಾರ್ಟ್ ಕ್ಯಾಪಿಟಲಿಸ್ಟ್ ಅಂತ ನಾವು ಕರಿತೇವೆ. ಅದಾದಮೇಲೆ ನ್ಯೂ ಜಮೀನ್ದಾರಿ ಅಂತಂದರೆ ಈಗ ಕ್ಯಾಪಿಟಲಿಸ್ಟ್ಗಳೇನು ಮಾಡ್ತಾ ಇದ್ದಾರೆ? ಕ್ರಿಯೇಟೆಡ್ ನ್ಯೂ ರೂರಲ್ ಇನ್ಇಕ್ವಾಲಿಟೀಸ್. ಈಗ ಕೆಲವೊಂದು ತುಂಬ ದೊಡ್ಡ ದೊಡ್ಡ ರೈತರು ಇರ್ತಾರೆ ನೋಡಿ, ಲಾರ್ಜ್ ಫಾರ್ಮರ್ಸ್. ಅವ್ರ ಹತ್ರ ಲ್ಯಾಂಡ್ ಜಾಸ್ತಿ ಇರುತ್ತೆ, ಅವರೇ ಲೋಕಲ್ ಪೊಲಿಟಿಕ್ಸನ್ನು ಕಂಟ್ರೋಲ್ ಮಾಡ್ತಾ ಇರ್ತಾರೆ. ಕ್ರೆಡಿಟ್ ಸಿಸ್ಟಮ್ಸ್, ಸಾಲ ಸೌಲಭ್ಯಗಳನ್ನು ಯಾರಿಗೆ ಸಾಲ ಕೊಡಬೇಕು, ಇನ್ಫಾರ್ಮಲ್ ಲ್ಯಾಂಡ್ ಕ್ರೆಡಿಟ್ಸ್. ಭೂಮಿ ಇದೆ, ಭೂಮಿಯನ್ನು ಅಡವಾಗಿಟ್ಕೊಂಡು ಅಥವಾ ಅವರ ಜೀತ ಪದ್ಧತಿ ಇದೆಲ್ಲ ಕೇಳಿರಬಹುದು ನೀವು. ಹಾಗಾಗಿ ಅವರಿಗೆ ಸರಿಯಾಗಿ ಸಾಲ ಸೌಲಭ್ಯ ಕೊಡದೆ ಅಥವಾ ಕೊಟ್ಟರು ಬಡ್ಡಿ ಜಾಸ್ತಿ ತೆಗೆದುಕೊಳ್ಳೋದು, ಕ್ರೆಡಿಟ್ ಸಿಸ್ಟಮನ್ನು ಇವರು ಕಂಟ್ರೋಲ್ ಮಾಡ್ತಾ ಇರ್ತಾರೆ. ಅದು ನ್ಯೂ ಜಮೀನ್ದಾರಿ. ಮೊದಲೊಂದು ಜಮೀನ್ದಾರಿ ಸಿಸ್ಟಮ್ ಇತ್ತು, ಅದನ್ನು ತೆಗೆದುಹಾಕಲಿಕ್ಕೆ ಅಂತ ಲ್ಯಾಂಡ್ ರಿಫಾರ್ಮ್ ಮಾಡಿದ್ರು, ಮತ್ತೆಂತಂದ್ರು ಗ್ರೀನ್ ರೆವಲ್ಯೂಷನ್ ತಂದರು. ಅದಾದಮೇಲೆ ಬುಲೋ ಕಾರ್ಟ್ ಕ್ಯಾಪಿಟಲಿಸ್ಟ್ಗಳು ಬಂದರು. ಯಾರ ಹತ್ರ ಹೆಚ್ಚು ಲ್ಯಾಂಡ್ ಇತ್ತು ಅವರು ಹೆಚ್ಚು ಪ್ರಾಸ್ಪರಸ್ ಆದರು. ಇವರಿಂದಾಗಿ ಹೊಸ ಜಮೀನ್ದಾರಿ ಸಿಸ್ಟಮ್ ಕ್ರಿಯೇಟ್ ಆಯಿತು ಅಂತ. ಇದು ಓವರ್ ಆಲ್ ಆಗಿ ನಾವಿಲ್ಲಿ ನೋಡೋದು. ಸೊ ಹಳ್ಳಿ ಬದಲಾಗ್ತಾ ಇದೆ. ಅದಕ್ಕೆ ಸಂಬಂಧಪಟ್ಟ ಹಾಗೆ ಕೆಲವು ವಿಚಾರಗಳನ್ನ ಇಲ್ಲಿ ನಾವು ನೋಡಿದ್ದೀವಿ. ಯಾವ್ಯಾವ್ದು ಸಿಸ್ಟಮ್ ಇದೆ ಅದರಲ್ಲಿ ನೋಡಿ. ಒಂದು ಸಾರಿ ಬೇಕಿದ್ರೆ ಮೊದಲಿಂದ ರೆಸಿಲಿಯಂಟ್ ವಿಲೇಜ್ ಸೊಸೈಟಿ. ವಿಲೇಜ್ ಸೊಸೈಟಿಯಲ್ಲಿ ಸ್ಟ್ರಕ್ಚರ್ ಬದಲಾಗ್ತಾ ಇದ್ರು, ಸಿಸ್ಟಮ್ ಕಂಟಿನ್ಯೂ ಆಗ್ತಾ ಇದೆ. ಇದು ನೆನ್ಪಿಟ್ಕೊಳ್ಳಿ. ಜನ ಕಡಿಮೆ ಆಗ್ತಾ ಇರಬಹುದು, ಆದರೆ ಅದು ಹಾಗೆ ಉಳ್ಕೊಂಡಿದೆ. ಎಷ್ಟೋ ವ್ಯವಸ್ಥೆಗಳು ಮೊದಲಿಂದ ಬಂದಿರೋದು ಇದೆ. ಟ್ರೆಡಿಷ್ನಲ್ ಆಗು ಇರುವಂಥ ಕೆಲವು ವ್ಯವಸ್ಥೆಗಳಿದೆ. ಮಾಡರ್ನ್ ಮೆಥಡ್ಗಳು ನಿಧಾನವಾಗಿ ಹಳ್ಳಿಗೆ ಬರ್ತಾ ಇದೆ. ಅದು ರೆಸಿಲಿಯಂಟ್ ವಿಲೇಜ್ ಸೊಸೈಟಿ. ಗೊತ್ತಾಗಿರ್ಬೋದು ಅಂದ್ಕೊಳ್ತೇನೆ. ನೆಕ್ಸ್ಟ್ ನೋಡಿ, ಕಾಸ್ಟ್ ಸಿಸ್ಟಮ್ ಆ್ಯಂಡ್ ವರ್ಣ, ಫೀಚರ್ 7. ಕಾಸ್ಟ್ ಸಿಸ್ಟಮ್ ಬಗ್ಗೆ ಮತ್ತೇನು ಎಕ್ಸ್ಪ್ಲೇನ್ ಮಾಡಬೇಕಾದ ಅವಶ್ಯಕತೆ ಇಲ್ಲ, ಆದರೂ ಒಂದು ಎವಲ್ಯೂಷನ್ ನೋಡೋಣ ಅದರದ್ದು. ಋಗ್ವೇದಿಕ್ ಪೀರಿಯಡಲ್ಲಿ, ಪೂರ್ವ ವೇದಗಳ ಕಾಲ ಅಥವಾ ಋಗ್ವೇದದ ಕಾಲ ಅಂತ ನಾವೇನು ಹೇಳ್ತೇವೆ, ಅವಾಗ ವರ್ಣ ಸಿಸ್ಟಮ್ ಇತ್ತು. ಅಲ್ಲಿ ಫ್ಲೆಕ್ಸಿಬಿಲಿಟಿ ಇತ್ತು. ಫ್ಲೆಕ್ಸಿಬಿಲಿಟಿ ಅಂತಂದರೆ ನಾವೇನು ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ಅಂತ ಏನು ಕರಿತೇವೆ, ಅದರಲ್ಲಿ ಆಯಾ ಸಂದರ್ಭಕ್ಕೆ ತಕ್ಕ ಹಾಗೆ ಒಂದು ಜವಾಬ್ದಾರಿ ನಿರ್ವಹಿಸ್ತಾ ಇರೋರು ಇನ್ನೊಂದು ಕಡೆ ಹೋಗಿ ಕೆಲಸ ಮಾಡಬಹುದಿತ್ತು. ಅದಕ್ಕೆ ಫ್ಲೆಕ್ಸಿಬಿಲಿಟಿ ಅಂತ ಕರಿತೇವೆ. ವರ್ಣ ಸಿಸ್ಟಮ್ ಆವಾಗ ಋಗ್ವೇದಿಕ್ ಪೀರಿಯಡ್ನಲ್ಲಿ ಫ್ಲೆಕ್ಸಿಬಲ್ ಆಗಿತ್ತು, ರಿಸ್ಟ್ರಿಕ್ಷನ್ಸ್ ಜಾಸ್ತಿ ಇರಲಿಲ್ಲ. ಆದರೆ ಲೇಟರ್ ವೇದಿಕ್ ಪೀರಿಯಡ್ನಲ್ಲಿ ಜಾತಿ ಅಥವಾ ಕಾಸ್ಟ್ ಸಿಸ್ಟಮ್ ಆಗಿ ಬದಲಾಗುತ್ತೆ. ಅದೇನು ರಿಜಿಡ್ ಮತ್ತು ಬರ್ತ್ ಬೇಸ್ಡ್. ರಿಜಿಡ್ ಅಂತಂದರೆ ಫ್ಲೆಕ್ಸಿಬಿಲಿಟಿ ಇಲ್ಲ, ಬರ್ತ್ ಬೇಸ್ಡ್ ಅಂತಂದರೆ ಆ ಜಾತಿಯಲ್ಲಿ ಹುಟ್ಟಿದ ಮೇಲೆ ಅದೇ ಕೆಲಸವನ್ನು ಮುಂದುವರಿಸಬೇಕು. ವರ್ಣ ಸಿಸ್ಟಮಲ್ಲಿ ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ 4 ಫೋಲ್ಡ್ ಡಿವಿಷನ್ನು. ಮತ್ತು ಒರಿಜಿನಲಿ ಲಿಂಕ್ಡ್ ವಿತ್ ಆಕ್ಯುಪೇಷನ್ನು. ಆವಾಗ ರಿಲೇಟಿವ್ಲಿ ಫ್ಲೆಕ್ಸಿಬಲ್ ಆಗಿತ್ತು ಅರ್ಲಿ ಪೀರಿಯಡಲ್ಲಿ. ಆಮೇಲೆ ಸೊಸೈಟಿ ಕಾಂಪ್ಲೆಕ್ಸ್ ಆಗ್ತಾ ಇದ್ದ ಹಾಗೆ ಥೌಸಂಡ್ಸ್ ಆಫ್ ಕಾಸ್ಟ್, ಹೆಚ್ಚು ಹೆಚ್ಚು ಉದ್ಯೋಗಗಳ ಒಂದು ಸೃಷ್ಟಿ ಆಗ್ತಾ ಇದ್ದ ಹಾಗೆ ಉದ್ಯೋಗ ಮಾಡೋರದ್ದೇ ಒಂದು ಕಾಸ್ಟ್. ಕೆಲವೀಗ ನಾವು ಅಕ್ಕಸಾಲಿಗರು, ಚಮ್ಮಾರರು, ಕುಂಬಾರರು ಅಂತೆಲ್ಲ ಕರಿತೇವೆ. ಅಂದರೆ ಸಮಾಜದಲ್ಲಿ ಬೇರೆ ಬೇರೆ ಅವಶ್ಯಕತೆಗಳು ಬರ್ತಾ ಹೋಯಿತು ಸಮಾಜಕ್ಕೆ. ಆವಾಗ ಅವಶ್ಯಕತೆಯನ್ನು ಯಾರು ಪೂರೈಸ್ತಾರೋ, ಯಾರು ಆ ಕಲೆಯನ್ನು, ಕೌಶಲ್ಯವನ್ನು ಹೊಂದಿರ್ತಾರೋ ಅವರಿಗೆ ಒಂದು ಹೆಸರು ಕೊಡ್ತಾರೆ. ಹೆಸರು ಕೊಟ್ಟ ಮೇಲೆ ಅದು ಅವರ ಸರ್ನೇಮ್ ಆಗಬಹುದು ಅಲ್ವಾ. ಸರ್ನೇಮ್ ನೆನಪಿಟ್ಕೊಳ್ಳಿಕ್ಕೆ ಸರ್ನೇಮ್ ಅಂತ ಯೂಸ್ ಮಾಡಿರಬಹುದು. ಆವಾಗ ಆ ಮನೆಯಲ್ಲಿ ಹುಟ್ಟಿದವರಿಗೆ ಆ ಕಲೆ ಈಸಿಯಾಗಿ ಬಂದಿರುತ್ತೆ. ಅವರ ಮಕ್ಕಳು ಬಹಳ ಬೇಗ ಅದನ್ನು ಕಲಿತಾರೆ ನೋಡ್ತಾ ನೋಡ್ತಾ. ಕೆಲವು ವರ್ಷ, ಕೆಲವು ಜನ್ರೇಷನ್ ಆ ಥರ ಮುಂದುವರಿಯುತ್ತೆ. ಅಂದರೆ ಮತ್ತೆ ಯಾವುದೋ ಒಂದು ಮಗುವಿಗೆ, ಅದೇ ಕುಟುಂಬದಲ್ಲಿ ಹುಟ್ಟಿರೋ ಮಗುವಿಗೆ ಆ ಒಂದು ಕೆಲಸ ಇಷ್ಟ ಇಲ್ಲದೆ ಇರಬಹುದು.
ಆದರೆ ಆಲ್ರೆಡಿ ಅದು ಕುಂಬಾರರ ಜನಾಂಗ, ಕುಂಬಾರರ ಜಾತಿ ಅಂತ ಫಿಕ್ಸ್ ಆಗಿರೋದ್ರಿಂದ ಅವರಿಗೆ ಆ ಒಂದು ಜಾತಿ ಬಿಟ್ಟು ಹೋಗ್ಲಿಕ್ಕೆ ಆಗ್ತಾ ಇಲ್ಲ. ಮೊದಲೇನಾಗಿತ್ತು, ಫ್ಲೆಕ್ಸಿಬಲ್ ಆಗಿತ್ತು, ಆದರೆ ಈಗ ರಿಜಿಡ್ ಆಗಿಬಿಟ್ಟಿದೆ. ಆಕ್ಯುಪೇಷನಲ್ ಸ್ಪೆಷಲೈಸೇಷನ್ ಜಾಸ್ತಿ ಆಗಿದೆ. ಆ ಕಾಸ್ಟ್ ಅವರು, ಆ ಒಂದು ಕುಟುಂಬದವರು ಅದನ್ನು ಮಾಡ್ತಾ ಬಂದಿದ್ದಾರೆ. ಮತ್ತು ಅದನ್ನು ಹುಡ್ಕೊಂಡು ಬೇರೆ ಕಡೆ ಹೋಗಿರಬಹುದು. ರೀಜನಲ್ ಡೈವರ್ಸಿಟಿ ಇರುತ್ತೆ, ಮತ್ತು ಗ್ರೂಪ್ ಮಿಕ್ಸಿಂಗ್ ಆಗ್ತಾ ಬಂದಿದೆ. ಈ ಪ್ರದೇಶದಲ್ಲಿ ಇರೋರು ಬೇರೆ ಕಡೆ ಹೋಗಿ ಮಿಕ್ಸ್ ಆಗಿ ಹೊಸ ಐಡೆಂಟಿಟಿನ ಕ್ರಿಯೇಟ್ ಮಾಡ್ಕೊಂಡಿರಬಹುದು. ಮತ್ತು ಎಷ್ಟೋ ಕಡೆ ಈ ರಿಲಿಜಿಯಸ್ ಜಸ್ಟಿಫಿಕೇಶನ್, ಧರ್ಮ ಹೀಗೆ ಹೇಳುತ್ತೆ ಅನ್ನೋದೇ ಕೆಲವರಿಗೆ ಒಂದು ವಾದ ಮಾಡಲಿಕ್ಕೆ ಸಿಗುವಂಥ ಅಂಶ. ಅದನ್ನು ಇಟ್ಕೊಂಡು ಆ ವರ್ಣ ಅನ್ನೋದು ಜಾತಿಯಾಗಿ ಬದಲಾಗುತ್ತೆ. ಡಿಫ್ರೆನ್ಸ್ ನೋಡಿ, ವರ್ಣ ಮತ್ತು ಜಾತಿ ಇಂಪಾರ್ಟೆಂಟ್ ಡಿಫ್ರೆನ್ಸ್. ಇದು ಚೆನ್ನಾಗಿ ನೋಡ್ಕೋಬೇಕು, ಡಿಸ್ಟಿಂಕ್ಷನ್ ಚೆನ್ನಾಗಿ ಗೊತ್ತಿರಬೇಕು. ವರ್ಣ ಅಂತಂದರೆ ಥಿಯರಿಟಿಕಲ್, ಅದು ಸ್ಕ್ರಿಪ್ಚರಲ್ಲು. ಜಾಸ್ತಿ ಇದನ್ನು ನಾವು ಸ್ಕ್ರಿಪ್ಚರಲ್ಲಿ ನೋಡ್ತೇವೆ, ಮೊದಲಿನ ಕಾಲದಲ್ಲಿ ಇತ್ತು ಅಂತ ನಾವು ಹೇಳ್ತೇವೆ. ಅಂದರೆ ಈಗ ಜಾತಿ ಅನ್ನೋದೇನು ಪ್ರಾಕ್ಟಿಕಲ್ ಮತ್ತು ಸೋಷಿಯಲ್ ರಿಯಾಲಿಟಿ. ಈಗ ನಮ್ಮ ಕಣ್ಮುಂದೆ ಕಾಣ್ತಾ ಇದೆ ಅಲ್ವಾ ಸೋಷಿಯಲ್ ರಿಯಾಲಿಟಿ. ಅದು ಥಿಯರಿಟಿಕಲ್ ಆದರೆ ಇದು ಪ್ರಾಕ್ಟಿಕಲ್, ಅದು ಸ್ಕ್ರಿಪ್ಚರಲ್ ಆದರೆ ಇದು ಸೋಷಿಯಲ್. ಅಲ್ಲಿ 4 ಫೋಲ್ಡ್ ಡಿವಿಷನ್ ಇತ್ತು, 4 ವರ್ಗಗಳಲ್ಲಿ ಎಲ್ಲವನ್ನ ಡಿವೈಡ್ ಮಾಡ್ತಾ ಇದ್ರು. ಆದರೆ ಈಗ ಜಾತಿಯಲ್ಲಿ ಥೌಸಂಡ್ಸ್ ಆಫ್ ಗ್ರೂಪ್ಸ್ ಇದೆ, ಸಾವಿರಾರು ಜಾತಿಗಳಿದೆ. ಮತ್ತು ಅಲ್ಲಿ ಬ್ರಾಡ್ ಕ್ಯಾಟಗರಿ ಇತ್ತು, ಇಲ್ಲಿ ಲೋಕಲೈಸ್ಡ್ ಐಡೆಂಟಿಟಿ. ಬ್ರಾಡ್ ಕ್ಯಾಟಗರಿ ಅಂತಂದರೆ ಕಾಶ್ಮೀರದಿಂದ ಕನ್ಯಾಕುಮಾರಿ ತನಕ ಈ ಒಂದು 4 ವಿಭಾಗದಲ್ಲಿ ಎಲ್ಲರನ್ನ ಡಿವೈಡ್ ಮಾಡಿಬಿಟ್ಟಿದ್ರು. ಆದರೆ ಈಗ ಲೋಕಲೈಸ್ಡ್, ಆಯಾ ಪ್ರದೇಶದಲ್ಲಿ ಆಯಾ ಜಾತಿಯವರು ಬೇರೆ ಇರಬಹುದು. ಮತ್ತು ಇಲ್ಲೊಂದು ಜಾತಿ ಇಲ್ಲಿದ್ದವರು ಆ ಜಾತಿ ಇಷ್ಟನೇ ಆಗದೆ ಹೊಸ ಒಂದು ಪ್ರದೇಶಕ್ಕೆ ಹೋಗಿ ಹೊಸ ಜಾತಿನ ತಾವೇ ಕ್ರಿಯೇಟ್ ಮಾಡ್ಕೊಂಡಿರಬಹುದು, ಸಾಧ್ಯ ಇದೆ. ರಿಲೇಟಿವ್ಲಿ ಸಿಂಪಲ್ ಅದು. ಆವಾಗ ಸಿಂಪಲ್ ಆಗಿತ್ತು, ಈಗ ಹೈಲಿ ಕಾಂಪ್ಲೆಕ್ಸ್. ಜಾತಿ ವ್ಯವಸ್ಥೆ ತುಂಬ ಕಾಂಪ್ಲೆಕ್ಸ್ ಆಗಿದೆ ಈಗ. ಕಾಸ್ಟ್ ಸಿಸ್ಟಮಿನ ಫೀಚರ್ಸ್, ಎಂಡೋಗ್ಯಾಮಿ ಗೊತ್ತಿದೆ, ಕಾಸ್ಟ್ ಒಳಗಡೆನೆ ಮದುವೆ ಆಗೋದು, ಹೊರಗಿನವರನ್ನ ಮದುವೆ ಆಗೋದಿಲ್ಲ. ಹೈರಾರ್ಕಿ ಅಂತಂದರೆ ಬೇರೆ ಬೇರೆ ಕಾಸ್ಟಲ್ಲಿ ಇನ್ಇಕ್ವಾಲಿಟಿ ಇದೆ. ಪ್ಯೂರಿಟಿ ಪೊಲ್ಯೂಷನ್ ಆಲ್ರೆಡಿ ನೋಡಿದ್ದೇವೆ. ರಿಚುವಲ್ ಸಪರೇಷನ್, ಆಕ್ಯುಪೇಷನಲ್ ಫಿಕ್ಸಿಟಿ, ನೀವು ಆ ಜಾತಿಯಲ್ಲಿ ಹುಟ್ಟಿದ ಮೇಲೆ ಅದೇ ಆಕ್ಯುಪೇಷನನ್ನು ಮಾಡಬೇಕು. ಪಾಟರ್ಸನ್ ಬಿಕಮಿಂಗ್ ಪಾಟರ್. ಮತ್ತು ಕಮೆನ್ಸಾಲಿಟಿ, ಊಟ ಮಾಡೋದ್ರ ಬಗ್ಗೆ. ರಿಸ್ಟ್ರಿಕ್ಷನ್ಸ್ ಆನ್ ಫುಡ್ ಶೇರಿಂಗ್, ಇದನ್ನು ನೋಡಿದ್ದೇವೆ. ಡಿಸೇಬಿಲಿಟೀಸ್ ಆ್ಯಂಡ್ ಪ್ರಿವಿಲೇಜಸ್, ಅಪ್ಪರ್ ಕಾಸ್ಟ್ ಎಂಜಾಯ್ಡ್ ಪ್ರಿವಿಲೇಜಸ್ ಬೈ ಲೋವರ್ ಕಾಸ್ಟ್ ಫೇಸ್ಡ್ ರಿಸ್ಟ್ರಿಕ್ಷನ್ಸ್. ಅಪ್ಪರ್ ಕಾಸ್ಟ್ ಅವರಿಗೆ ಪ್ರಿವಿಲೇಜಸ್ ಇತ್ತು ಜಾಸ್ತಿ, ಲೋವರ್ ಕಾಸ್ಟ್ ಅವರಿಗೆ ರಿಸ್ಟ್ರಿಕ್ಷನ್ ಜಾಸ್ತಿ ಇತ್ತು. ಇನ್ನು ಮೊಬಿಲಿಟಿ ಎಷ್ಟಿತ್ತು? ಮೊಬಿಲಿಟಿ ಅಂತಂದರೆ ಗೊತ್ತಿದೆ. ಆಲ್ದೋ ಕಾಸ್ಟ್ ಇಸ್ ರಿಜಿಡ್, ಲಿಮಿಟೆಡ್ ಮೊಬಿಲಿಟಿ ಎಕ್ಸಿಸ್ಟ್. ಲಿಮಿಟೆಡ್ ಮೊಬಿಲಿಟಿ, ಸಂಪೂರ್ಣವಾಗಿ ಈ ಕಾಸ್ಟ್ ಅವರು ಇನ್ನೊಂದು ಕಾಸ್ಟ್ ಆಗಿ ಕಂಪ್ಲೀಟಾಗಿ ಟ್ರಾನ್ಸ್ಫಾರ್ಮ್ ಆಗಲಿಕ್ಕೆ ಅವಕಾಶ ಇಲ್ಲ ಈಗಲೂ. ಆದರೆ ಎಮ್ ಎನ್ ಶ್ರೀನಿವಾಸ್ ಅವರು ಏನು ಕೊಡ್ತಾರೆ, ಒಂದು ಕಾನ್ಸೆಪ್ಟ್ ಇದೆ, ಟ್ರಾನ್ಸ್ಕ್ರಿಟೈಸೇಷನ್ ಅಂತ. ಇದಕ್ಕೆ ಕನ್ನಡದಲ್ಲಿ ಸಂಸ್ಕೃತೀಕರಣ ಅನ್ನುವಂಥ ಶಬ್ದ ಇದೆ. ಅದಕ್ಕೆ ಸದ್ಯಕ್ಕೆ ಅದೇ ಶಬ್ದ ಇರಲಿ, ನನ್ನ ಪ್ರಕಾರ, ನಾನು ಸರ್ಚ್ ಮಾಡಿದ ಪ್ರಕಾರ ಅದೇ ಶಬ್ದ, ಸಂಸ್ಕ್ರಿಟೈಸೇಷನ್. ಮೀನಿಂಗ್ ನೋಡಿ, ಲೋವರ್ ಕಾಸ್ಟ್ ಇಮಿಟೇಟ್ ಅಪ್ಪರ್ ಕಾಸ್ಟ್ ಪ್ರಾಕ್ಟೀಸಸ್, ಇಂಪ್ರೂವ್ ಸೋಷಿಯಲ್ ಸ್ಟೇಟಸ್. ಈಗ 2 ವಿಭಾಗ ತೆಗೆದುಕೊಳ್ಳಿ, ಎ ಮತ್ತು ಬಿ. ಎ ಅನ್ನೋದು ಸಾಮಾಜಿಕವಾಗಿ ಕನ್ಸಿಡರ್ ಆಗಿರೋ ಸೋ ಕಾಲ್ಡ್ ಲೋವರ್ ಕಾಸ್ಟ್. ಓಕೆನಾ? ಸೋ ಕಾಲ್ಡ್ ಲೋವರ್ ಕಾಸ್ಟ್ ಅಂದರೆ, ಲೋವರ್ ಕಾಸ್ಟ್ ಅಂತಂದರೆ ಕಾಸ್ಟಲ್ಲಿ ಎಲ್ಲ ಒಂದೇ ಆಗಿದ್ರು, ನಾವು ಕನ್ಸಿಡರ್ ಮಾಡಿದ್ರು, ಸಮಾಜವರನ್ನ ಲೋವರ್ ಕಾಸ್ಟ್ ಅಂತ ಕರಿತಾ ಇದೆ. ಬಿ ಏನವರು ಅಪ್ಪರ್ ಕಾಸ್ಟ್. ಸ್ಯಾನ್ಸ್ಕ್ರಿಟೈಸೇಷನ್ ಅಂತಂದರೆ ಏನು ಅಂದರೆ, ಅಪ್ಪರ್ ಕಾಸ್ಟ್ ಅವರು ವೆಜಿಟೇರಿಯನ್ ಫುಡ್ ಮಾತ್ರ ಸೇವಿಸಬಹುದು, ಮತ್ತು ರಿಚುವಲ್ಸಲ್ಲಿ ಕೆಲವೊಂದು ಪ್ರಾಕ್ಟೀಸ್ಗಳನ್ನು ಫಾಲೋ ಮಾಡಬಹುದು. ಈಗ ಈ ಲೋವರ್ ಕಾಸ್ಟ್ ಅವರಿಗೆ ಒಂದು ಕೀಳರಿಮೆ, ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್ ಇರಬಹುದು. ಅಪ್ಪರ್ ಕಾಸ್ಟ್ ಅವರು ಇದನ್ನೆಲ್ಲ ಮಾಡ್ತಾರೆ, ಹಾಗಾಗಿ ಅವರು ಅಪ್ಪರ್ ಕಾಸ್ಟ್. ನಾವು ಅವ್ರ ಥರ ಆಗಬೇಕು ಅಂತಂದರೆ ಅವ್ರು ಮಾಡೋದನ್ನೆಲ್ಲ ಕಾಪಿ ಮಾಡೋಣ. ಯಾವಾಗಲೂ ವೆಜಿಟೇರಿಯನ್ನೇ ಫಾಲೋ ಮಾಡಲಿಕ್ಕೆ ಆಗದೇ ಇದ್ದರೂ ವಾರದಲ್ಲಿ ಕುರಿ ಕೋಳಿನ ಸೋಮವಾರ ಶನಿವಾರ ತಿನ್ನಂಗಿಲ್ಲ, ಆ ರೀತಿ. ಅಲ್ವಾ? ಸೋಮವಾರ ಶನಿವಾರ ಕುರಿ ಕೋಳಿ ಏನು ಬೇಡ, ಆ ದಿನ ಒಂದು 2 ದಿನ ವೆಜಿಟೇರಿಯನ್ ಫಾಲೋ ಮಾಡೋಣ. ಮತ್ತು ನಮ್ಮದು ಆಚರಣೆಗಳಲ್ಲಿ ಪ್ರೀಸ್ಟನ್ನ ಕರೆಯೋಣ. ಅಂದರೆ ಅವ್ರು ಮಾಡೋದನ್ನು ಕಂಪ್ಲೀಟಾಗಿ ಫಾಲೋ ಮಾಡಲಿಕ್ಕೆ ಆಗುತ್ತೆ ಅಂತ ಅದು ಮಾಡೋದು, ಅಥವಾ ಸ್ವಲ್ಪನಾದರೂ ಅಪ್ಪರ್ ಕಾಸ್ಟ್ ಪ್ರಾಕ್ಟೀಸನ್ನು ಕಾಪಿ ಮಾಡೋದು, ಇಮಿಟೇಟ್ ಮಾಡೋದು. ಯಾಕೆ ಹೀಗೆ ಮಾಡ್ತಾರೆ? ನಮ್ಮ ಸೋಷಿಯಲ್ ಸ್ಟೇಟಸ್ ಇಂಪ್ರೂವ್ ಆಗಲಿ ಅಂತ. ಅದನ್ನು ಮಾಡೋದ್ರಿಂದ ಸೋಷಿಯಲ್ ಸ್ಟೇಟಸ್ ಜಾಸ್ತಿ ಆಗಬಹುದು. ಆ ಥರ ಮಾಡೋಣ, ನಮ್ಮದು ಸ್ಟೇಟಸ್ ಇಂಪ್ರೂವ್ ಆಗಲಿ. ಮೀನಿಂಗ್ ಏನು? ಲೋವರ್ ಕಾಸ್ಟ್ ಇಮಿಟೇಟ್ ಅಪ್ಪರ್ ಕಾಸ್ಟ್ ಪ್ರಾಕ್ಟೀಸಸ್, ಇಂಪ್ರೂವ್ social status. Adopting vegetarianism or upper caste rituals, example ಇದಕ್ಕೆ.
ಈಗ ನೋಡಿ, ಒಬ್ಬ ವ್ಯಕ್ತಿ ತನ್ನ ಕಾಸ್ಟನ್ನು ಬದಲಾಯಿಸ್ಕೊಳ್ಳೋದು ಬಹಳ ಕಷ್ಟ. ಅವನು ಬದಲಾಯಿಸ್ಕೊಂಡು ಸಮಾಜ ಆ ರೀತಿ ನೋಡೋದಿಲ್ಲ. ಇನ್ನು ಟ್ರೆಡಿಷನಲ್ ಸೊಸೈಟಿ ಇಂಡಿವಿಜುವಲ್ ಮೊಬಿಲಿಟಿ, ಒಂದು ಜಾತಿಯಲ್ಲಿ ಹುಟ್ಟಿದವರು ಇನ್ನೊಂದು ಜಾತಿಗೆ ಬದಲಾಗೋದು ತುಂಬ ಕಷ್ಟ. ಆದರೆ ಇಡೀ ಕಾಸ್ಟ್ ಗ್ರೂಪ್ ಒಂದು ವೇಳೆ ತನ್ನ ಸ್ಟೇಟಸನ್ನು ಓವರ್ ಜನ್ರೇಷನ್ ಬದಲಾಯಿಸ್ಕೊಳ್ಳಿಕ್ಕೆ ಸಾಧ್ಯ ಇದೆ. ಅಂದರೆ ಹೇಗೆ ಬದಲಾಯಿಸ್ಕೊಳ್ಬಹುದು? ಒಂದು ಕಾಸ್ಟ್ ಅವರು, ಕಂಪ್ಲೀಟ್ ಒಂದು ಜಾತಿಯವರು ತುಂಬ ಬೇರೆ ಬೇರೆ ರಿಚುವಲ್ಗಳನ್ನು, ಅಪ್ಪರ್ ಕಾಸ್ಟ್ ಪ್ರಾಕ್ಟೀಸ್ಗಳನ್ನು ಫಾಲೋ ಮಾಡಿ ನಮಗೆ ಅವರಿಗೆ ಏನೂ ಡಿಫ್ರೆನ್ಸ್ ಇಲ್ಲ ಅನ್ನೋ ಲೆವೆಲಿಗೆ ಹೋಗ್ಬೋದು. ನೀವು ಮಾಡೋದೆಲ್ಲ ನಾವು ಮಾಡ್ತೇವೆ, ನಾವು ಮೊದಲಿಂದ ಇದನ್ನು ಮಾಡ್ತಾ ಬಂದಿದ್ದೇವೆ. ಇನಿಷಿಯಲಿ ಡಿಫ್ರೆನ್ಸ್ ಇರಬಹುದು, ಆದರೆ ಬರ್ತಾ ಬರ್ತಾ ಎಲ್ಲ ಕಾಪಿ ಮಾಡಿ ಇಮಿಟೇಟ್ ಮಾಡ್ಕೊಳ್ಬಹುದು. ಮುಂದೆ ಒಂದು ದಿನ ಅವರ ಸ್ಟೇಟಸ್ ಇಂಪ್ರೂವ್ ಆಗಿಬಿಡುತ್ತೆ ಅಲ್ವಾ? ಸಮಾಜ ನೋಡೋದು ಬದಲಾಗಬಹುದು, ನೋಡುವಂಥ ದೃಷ್ಟಿಕೋನ ಬದಲಾಗಬಹುದು. ಕಾಸ್ಟ್ ಗ್ರೂಪ್ ಕುಡ್ ಗ್ರ್ಯಾಜುವಲಿ ಇಂಪ್ರೂವ್ ಸ್ಟೇಟಸ್ ಓವರ್ ಜನರೇಷನ್ಸ್. ಅದೊಂದು ಇಂಪಾರ್ಟೆಂಟ್ ಇನ್ಸೈಟ್. ಮತ್ತು ಈಗ ಏನು ಬದಲಾವಣೆ ಆಗ್ತಾ ಇದೆ ಕಾಸ್ಟಲ್ಲಿ ಅಂತಂದರೆ, ರೈಸ್ ಆಫ್ ಕಾಸ್ಟ್ ಸಾಲಿಡ್ಯಾರಿಟಿ. ಸಾಲಿಡ್ಯಾರಿಟಿ ಅಂತಂದರೆ ಒಗ್ಗಟ್ಟು, ಒಟ್ಟಿಗೆ ಇರೋದು. ಕಾಸ್ಟ್ಸ್ ಇನ್ಕ್ರೀಸಿಂಗ್ಲಿ ಫಂಕ್ಷನ್ ಆಸ್ ಆರ್ಗನೈಸ್ಡ್ ಪ್ರೆಷರ್ ಗ್ರೂಪ್ಸ್. ಕಾಸ್ಟಿಂದೇ ಒಂದು ಗ್ರೂಪ್ ಕ್ರಿಯೇಟ್ ಆಗಿ ಅವರೇನು ಕ್ರಿಯೇಟ್ ಮಾಡ್ತಾ ಇದ್ದಾರೆ? ಒತ್ತಡ ಕ್ರಿಯೇಟ್ ಮಾಡ್ತಾ ಇದ್ದಾರೆ. ಉದಾಹರಣೆಗೆ ಕಮ್ಯುನಿಟಿ ಅಸೋಸಿಯೇಷನ್ಸ್ ಡಿಮ್ಯಾಂಡಿಂಗ್ ರಿಸರ್ವೇಷನ್ ಆರ್ ಪೊಲಿಟಿಕಲ್ ರಿಪ್ರೆಸೆಂಟೇಷನ್. ಅವರದೇ ಒಂದು ಕಮ್ಯುನಿಟಿ ಕ್ರಿಯೇಟ್ ಮಾಡಿಕೊಂಡು ರಿಸರ್ವೇಷನ್ ಬೇಕು ಅಥವಾ ಪೊಲಿಟಿಕಲ್ ರೆಪ್ರೆಸೆಂಟೇಷನ್ ಬೇಕು, ಆ ರೀತಿ ಡಿಮ್ಯಾಂಡ್ ತರೋದು. ಅದು ಒಂದು ರೈಸ್ ಆಫ್ ಕಾಸ್ಟ್ ಸಾಲಿಡ್ಯಾರಿಟಿ. ಎರಡನೇದು ಇಂಟರ್ ಕಾಸ್ಟ್ ಮ್ಯಾರೇಜು. ಅದರ ಇಂಪಾರ್ಟೆನ್ಸ್ ಗೊತ್ತಿದೆ. ಕಾಸ್ಟ್ ಬ್ಯಾರಿಯರನ್ನು ವೀಕ್ ಮಾಡುತ್ತೆ, ಸೋಷಿಯಲ್ ಇಂಟಿಗ್ರೇಷನನ್ನು ಕಡಿಮೆ ಮಾಡುತ್ತೆ, ಆದರೂ ಸಹಿತ ಸೋಷಿಯಲ್ ರೆಸಿಸ್ಟೆನ್ಸ್ ಇದೆ. ಇನ್ನು ಇಷ್ಟೊತ್ತು ನೋಡಿದ್ವಲ್ವ ಮೇಲ್ಗಡೆ, ಸಾಂಸ್ಕ್ರಿಟೈಸೇಷನ್ನು ಅಂದರೆ ಅಪ್ಪರ್ ಕಾಸ್ಟನ್ನು ಕಾಪಿ ಮಾಡೋದು. ಈಗ ರೀಸೆಂಟಾಗಿ ಅದರ ಉಲ್ಟಾ ಅಂದರೆ ಡಿಸಂಸ್ಕ್ರಿಟೈಸೇಷನ್ ಸಹ ನಾವು ನೋಡ್ಬೋದು. ಅಂದರೆ ಕಾಸ್ಟ್ ಸಾಟ್ ಹೈಯರ್ ರಿಚುವಲ್ ಸ್ಟೇಟಸ್ ಮೊದಲು, ಆದರೆ ಈಗೇನಾಗ್ತಾ ಇದೆ? ಗ್ರೂಪ್ಸ್ ಆಫನ್ ಸೀಕ್ ಬ್ಯಾಕ್ವರ್ಡ್ ಸ್ಟೇಟಸ್ ಫಾರ್ ರಿಸರ್ವೇಷನ್ ಬೆನಿಫಿಟ್ಸ್. ರಿಸರ್ವೇಷನ್ ಸಿಗಬೇಕು ಅಂತ ನಮಗೆ ಬ್ಯಾಕ್ವರ್ಡ್, ನಾವು ಹಿಂದುಳಿದವರು ಅಂತ ಹೇಳ್ಕೊಳ್ಳೋದು. ನಾವು ಹಿಂದುಳಿದವರು ಅಂತ ಹೇಳ್ಕೊಳ್ಳೋದ್ರಲ್ಲಿ ಅಷ್ಟು ಹೆಮ್ಮೆನ ಅಂತ ಗೊತ್ತಿಲ್ಲ, ಆದರೂ ಹಿಂದುಳಿದಿದ್ದೇವೆ, ನಮಗೂ ರಿಸರ್ವೇಷನ್ ಬೇಕು. ಆ ರೀತಿಯಾಗಿ ಗ್ರೂಪ್ ಆಫನ್ ಸೀಕ್ ಬ್ಯಾಕ್ವರ್ಡ್ ಸ್ಟೇಟಸ್ ಫಾರ್ ರಿಸರ್ವೇಷನ್ ಬೆನಿಫಿಟ್ಸ್. ರಿಸರ್ವೇಷನಿಗೋಸ್ಕರ ಮೊದಲು ಅಪ್ಪರ್ ಕಾಸ್ಟನ್ನು ಕಾಪಿ ಮಾಡ್ತಾ ಇದ್ರು, ಈಗ ಅದನ್ನು ಬಿಟ್ಟು ನಾವು ಹಿಂದುಳಿದವರು ರಿಸರ್ವೇಷನ್ ಬೇಕು ಅಂತ ಕೇಳೋದು. ಡಿಮ್ಯಾಂಡ್ ಫಾರ್ OBC ಕ್ಲಾಸಿಫಿಕೇಶನ್ ಬೈ ಡಾಮಿನೆಂಟ್ ಕಮ್ಯುನಿಟೀಸ್. ಡಾಮಿನೆಂಟ್ ಇದ್ದಾರೆ, ಏನು ಅಲ್ಪಸಂಖ್ಯಾತರಲ್ಲ, ಆದರೆ OBC ಸ್ಟೇಟಸ್ ಬೇಕು ನಮಗೆ, ಅದು ರಿಸರ್ವೇಷನ್ ಬೇಕು ಅಂತ ಡಿಸಂಸ್ಕ್ರಿಟೈಸೇಷನ್ ಅನ್ನು ಫಾಲೋ ಮಾಡ್ತಾ ಇದ್ದಾರೆ. ಇನ್ನು ಪೊಲಿಟಿಕಲ್ ರೋಲ್ ಆಫ್ ಕಾಸ್ಟ್. ಕಾಸ್ಟ್ ಹ್ಯಾಸ್ ಟ್ರಾನ್ಸ್ಫಾರ್ಮ್ ಫ್ರಮ್ ಪ್ಯೂರ್ಲಿ ರಿಚುವಲ್ ಐಡೆಂಟಿಟಿ ಟು ಪೊಲಿಟಿಕಲ್ ಐಡೆಂಟಿಟಿ ಅಲ್ವಾ? ಮೊದಲೊಂದು ರಿಚುವಲ್ ಆಗಿತ್ತು, ಅಂದರೆ ಧರ್ಮಕ್ಕೆ ಸಂಬಂಧಪಟ್ಟಿರೋದು, ಆಚರಣೆಗೆ ಸಂಬಂಧಪಟ್ಟಿರೋದು. ಈಗ ರಾಜಕೀಕರಣಗೊಂಡ್ಬಿಟ್ಟಿದೆ. ವೋಟ್ ಬ್ಯಾಂಕ್ ಪಾಲಿಟಿಕ್ಸ್, ಕಾಸ್ಟ್ ಬೇಸ್ಡ್ ಮೊಬಿಲೈಸೇಷನ್, ಕಾಸ್ಟ್ ಅಸೋಸಿಯೇಷನ್, ಇದೆಲ್ಲವನ್ನ ನಾವು ನೋಡ್ತಾ ಇದ್ದೇವೆ. ಮತ್ತು ರೀಜ್ನಲ್ ಕಾಸ್ಟ್ ಬೇಸ್ಡ್ ಪೊಲಿಟಿಕಲ್ ಪಾರ್ಟೀಸ್. ಆಯಾ ಪ್ರದೇಶದಲ್ಲಿ ಆ ಕಾಸ್ಟ್ ಅವರದೇ ಒಂದು ಗ್ರೂಪ್ ಇರುತ್ತೆ, ಪೊಲಿಟಿಕಲ್ ಪಾರ್ಟಿ ಇರುತ್ತೆ. ಅವರು ನಿಮ್ಮ ಕಾಸ್ಟನ್ನು ಉಳಿಸ್ಬೇಕು ಅಂತಂದರೆ, ನಮ್ಮ ಧರ್ಮ ಉಳಿಬೇಕು ಅಂತಂದರೆ ನಮಗೆ ಮತ ಕೊಡಿ, ಮತ ಹಾಕಿ ವೋಟ್ ಮಾಡಿ, ಆ ಒಂದು ಬೇಡಿಕೆ ಇಟ್ಕೊಂಡು ಆವಾಗವಾಗ ಬರ್ತಾ ಇರ್ತಾರೆ. ಮತ ಹಾಕಿದ ಮೇಲೆ ಮತ್ತೆ ನಿಮ್ಮ ಬಗ್ಗೆ ಅವರಿಗೆ ಯಾವುದೇ ಕಾಳಜಿ ಇರೋದಿಲ್ಲ. ಸೆಕ್ಯುಲರೈಸೇಷನ್ ಆಫ್ ಕಾಸ್ಟ್. ನೋಡಿ, ರಿಲಿಜಿಯಸ್ ಆಸ್ಪೆಕ್ಟ್ ಆಫ್ ಕಾಸ್ಟ್ ಆರ್ ವೀಕನಿಂಗ್, ಬಟ್ ಕಾಸ್ಟ್ ಸರ್ವೈವ್ಸ್ ಇನ್ ಪಾಲಿಟಿಕ್ಸ್, ಎಜುಕೇಷನ್, ಎಂಪ್ಲಾಯ್ಮೆಂಟ್ ಆ್ಯಂಡ್ ರಿಸೋರ್ಸ್ ಕಾಂಪಿಟೇಷನ್. ಕಾಸ್ಟಿನ ರಿಲಿಜಿಯಸ್ ಆಸ್ಪೆಕ್ಟ್ ಕಡಿಮೆ ಆಗ್ತಾ ಇದೆ. ನಿಧಾನವಾಗಿ ರಿಲಿಜನ್ನು ಕಾಸ್ಟನ್ನ ಲಿಂಕ್ ಮಾಡ್ತಾ ಇಲ್ಲ. ಆದರೆ ಕಾಸ್ಟ್ ಅನ್ನೋದು ಎಲ್ಲ ಕಡೆ ಕಂಡು ಬರೋದು. ಎಲ್ಲಿ? ಪಾಲಿಟಿಕ್ಸ್, ಕಾಸ್ಟ್ನವರೇ ವೋಟ್ ಮಾಡೋದು. ಎಜುಕೇಷನಲ್ಲಿ ನಮ್ಮ ಕಾಸ್ಟ್ ಅವರಿಗೆ ಜಾಸ್ತಿ ಮಹತ್ವ ಕೊಡೋಣ. ಎಂಪ್ಲಾಯ್ಮೆಂಟ್, ಉದ್ಯೋಗದಲ್ಲಿ ಅದೇ ಕಾಸ್ಟ್ನವರನ್ನು ನೇಮಿಸ್ಕೊಳ್ಳೋದು. ರಿಸೋರ್ಸ್ ಕಾಂಪಿಟೇಷನ್, ಇದೆಲ್ಲ ಕಡೆ ಸೆಕ್ಯುಲರೈಸೇಷನ್, ಧರ್ಮವನ್ನು ಬಿಟ್ಬಿಟ್ಟಿದ್ದಾರೆ. ಕಾಸ್ಟ್ ಅನ್ನೋದು ಇಂಪಾರ್ಟೆಂಟು ನಮಗೆ, ಅದು ಸಹ ನಾವು ನೋಡ್ತಾ ಇದ್ದೇವೆ. ಇನ್ನು ಕಾಸ್ಟ್ ಆ್ಯಂಡ್ ಆಕ್ಯುಪೇಷನ್ ಟುಡೇ. ಆಗಿನ ಕಾಲದಲ್ಲಿ ಒಂದು ಕಾಸ್ಟ್ ಅಂತಂದರೆ ಒಂದೇ ಆಕ್ಯುಪೇಷನ್ ಅಂತ ಇತ್ತು. ಈಗ ಅದು ವೀಕ್ ಆಗ್ತಾ ಇದೆ. ಯಾಕೆ ವೀಕ್ ಆಗ್ತಾ ಇದೆ? ಎಜುಕೇಷನಿಂದ, ಅರ್ಬನೈಸೇಷನಿಂದ, ಇಂಡಸ್ಟ್ರಿಯಲೈಸೇಷನ್, ಗ್ಲೋಬಲೈಸೇಷನ್. ಈ ಒಂದು 4 ಪಾಯಿಂಟ್ ಇದೆಯಲ್ವಾ, ಈ 4 ಪಾಯಿಂಟು ಯಾಕೆ ಹೀಗೆ ಆಗ್ತಾ ಇದೆ ಅನ್ನೋದಕ್ಕೆ ಆಲ್ಮೋಸ್ಟ್ ಇದೇ ಕಾರಣ. ಸಮಾಜದಲ್ಲಿ ಕಾಸ್ಟ್ ಇರ್ಬೋದು, ಕ್ಲಾಸ್ ಇರ್ಬೋದು, ಏನೇ ಬಂದರೂ ಬಿಕಾಸ್ ಆಫ್ ಎಜುಕೇಷನ್, ಅರ್ಬನೈಸೇಷನ್, ಇಂಡಸ್ಟ್ರಿಯಲೈಸೇಷನ್, ಗ್ಲೋಬಲೈಸೇಷನ್,
ಪದೇ ಪದೇ ಬರ್ತಾ ಇದೆ ನೋಡಿ ಈ ಶಬ್ದ. ಅರ್ಥ ಈ ಪಾಯಿಂಟ್ ತುಂಬಾ ಬದಲಾವಣೆಯನ್ನು ಉಂಟು ಮಾಡಿದೆ ಸಮಾಜದಲ್ಲಿ ಅಂತ. ಪೀಪಲ್ ಫ್ರಮ್ ಆಲ್ ಕಾಸ್ಟ್ ಎಂಟರಿಂಗ್ ಪ್ರೊಫೆಷನ್ಸ್. ಇಂಜಿನಿಯರಿಂಗ್ ಅಲ್ಲಿ ಎಲ್ಲ ಕಾಸ್ಟ್ನವರು ಇದ್ದಾರೆ, ಮೆಡಿಕಲ್ ಫೀಲ್ಡಲ್ಲಿ ಇದ್ದಾರೆ, ಸಿವಿಲ್ ಸರ್ವಿಸ್, IT ಸೆಕ್ಟರ್, ಇಲ್ಲೆಲ್ಲ ಕಾಸ್ಟ್ ಬ್ಯಾರಿಯರ್ಗಳಿಲ್ಲ. ಮತ್ತೆ MN ಶ್ರೀನಿವಾಸ್ ಅವರು ಇನ್ನೊಂದು ಕಾನ್ಸೆಪ್ಟ್ ಹೇಳ್ತಾರೆ, ಡಾಮಿನೆಂಟ್ ಕಾಸ್ಟ್ ಅಂತ. ಡಾಮಿನೆಂಟ್ ಕಾಸ್ಟ್ ಅಂದರೆ ಪವರ್ಫುಲ್ ಆಗಿರೋದು. ಯಾಕೆ ಪವರ್ಫುಲ್ ಆಗಿದೆ ಅಂತಂದರೆ, ಹೆಚ್ಚು ಲ್ಯಾಂಡ್ ಇರಬಹುದು, ಅಥವಾ ಹೆಚ್ಚಿನ ಜನಸಂಖ್ಯೆ, ಬಹುಸಂಖ್ಯಾತರಾಗಿರಬಹುದು, ಆರ್ಥಿಕವಾಗಿ ಸಬಲರಾಗಿರಬಹುದು, ಪೊಲಿಟಿಕಲ್ ಇನ್ಫ್ಲೂಯೆನ್ಸ್ ಜಾಸ್ತಿ ಇರಬಹುದು. ಅಂಥವರು ಡಾಮಿನೆಂಟ್ ಕಾಸ್ಟ್. ಅವರ ಕ್ಯಾರೆಕ್ಟರಿಸ್ಟಿಕ್ಸ್ ಏನಂತಂದರೆ, ಇಂಟರ್ಮೀಡಿಯೇಟ್ ಕಾಸ್ಟ್ ಸ್ಟೇಟಸ್ ಇರುತ್ತೆ, ಆದರೆ ಆ ಒಂದು ರೀಜನ್ನಲ್ಲಿ ಸ್ಟ್ರಾಂಗ್ ಪ್ರೆಸೆನ್ಸ್ ಇರುತ್ತೆ. ತುಂಬ ಜನ ಆ ಕಾಸ್ಟ್ನವರು ಇರ್ತಾರೆ, ಮತ್ತು ಅವರು ಪಾಲಿಟಿಕ್ಸನ್ನು ಕಂಟ್ರೋಲ್ ಮಾಡ್ತಾ ಇರ್ತಾರೆ. ಆಗ ಒಂದು ಗ್ರೀನ್ ರೆವಲ್ಯೂಷನ್ ಆಗಿತ್ತಲ್ವಾ, ಆ ಗ್ರೀನ್ ರೆವಲ್ಯೂಷನಿಂದ ಇವರಿಗೆ ಬೆನಿಫಿಟ್ ಸಿಕ್ಕಿರುತ್ತೆ. ಮತ್ತು ರೂರಲ್ ಅರ್ಬನ್, ಆ ಒಂದು ಕಾಸ್ಟ್ನವರು ರೂರಲ್ಲೂ ಪೊಲಿಟಿಕಲ್ ಇನ್ಫ್ಲೂಯೆನ್ಸನ್ನು ಹೊಂದಿರಬಹುದು, ಅರ್ಬನ್ನಲ್ಲೂ ತಮ್ಮ ಶಾಖೆಯನ್ನು ವಿಸ್ತರಿಸಿರ್ಬೋದು, ಅರ್ಬನ್ನಿಗೆ ಹೋಗಿ ಅಲ್ಲೂ ಲಿಂಕನ್ನು ಇಟ್ಕೊಂಡಿರಬಹುದು. ಮತ್ತು ಈಗ ಡಾಮಿನೆಂಟ್ ಅಗ್ರೇರಿಯನ್ ಕಾಸ್ಟ್ಗೆ ಎಕ್ಸಾಂಪಲ್ಲು ಜಾಟ್ಸು, ಮರಾಠ, ಒಕ್ಕಲಿಗ, ಪಾಟಿದಾರ್ ಎಲ್ಲ ಡಾಮಿನೆಂಟ್ ಅಗ್ರೇರಿಯನ್ ಕಾಸ್ಟ್. ಇವರೆಲ್ಲ ಆವಾಗ ಬೇರೆ ಬೇರೆ ಹೋರಾಟ, ಪ್ರತಿಭಟನೆ, ಬೇರೆ ಬೇರೆ ಚಳುವಳಿಗಳನ್ನು ಮಾಡೋದನ್ನು ಸಹ ನೀವು ನೋಡಿರ್ಬೋದು. ಈ ಒಂದು ಪಾಯಿಂಟ್ ಅಥವಾ ಈ ಒಂದು ಫೀಚರ್ ಅರ್ಥ ಆಗಿರ್ಬೋದು ಅಂತ ಅಂದ್ಕೊಳ್ತೇನೆ.